ಸಾಧನೆಗೆ ಅವರನ್ನು ಗುರುತಿಸಿ ಗೌರವಿಸಿ ಸನ್ಮಾನಿಸಿದವರು ಬಹಳ ಮಂದಿ. ಆದರೆ ಸಾಧನೆಯ ಹಾದಿಯಲ್ಲಿ ತಮ್ಮ ಹೆಜ್ಜೆಯನ್ನು ಮೂಡಿಸಿ ಅದರಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅದರಿಂದ ಗೌರವಿಸಲ್ಪಟ್ಟವರು ಕೆಲವೇ ಮಂದಿ. ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿರುವುದೇ ಸ್ಫೂರ್ತಿ ಕಾರ್ಯಕ್ರಮ. ಸಮಾಜದಲ್ಲಿ ತಮ್ಮನ್ನು ಒಬ್ಬ ಉತ್ತಮ ನಾಗರಿಕನನ್ನಾಗಿ ರೂಪಿಸಿದೆ. ಆ ಸಮಾಜಕ್ಕೆ ಕೃತಜ್ಞತೆಯಿಂದ ಏನನ್ನಾದರೂ ಕೊಡಬೇಕೆಂಬ ತುಡಿತ ಹೊಂದಿರುವವರು ಹಲವಾರು ಮಂದಿ. ಆದರೆ ಅದರತ್ತ ಮುಖ ಮಾಡಿ ಅದರಲ್ಲೇ ತಮ್ಮನ್ನು ತೊಡಗಿಸಿಕೊಂಡಿರುವವರು ಕೆಲವೇ ಮಂದಿ. ಅಂತಹ ಬೆರಳೆಣಿಕೆಯಷ್ಟು ಜನರಲ್ಲಿ ನಾವು ಇಂದು ನೋಡುತ್ತಿರುವವರು ನಮ್ಮೆಲ್ಲರ ಸ್ಫೂರ್ತಿ ಕಾರ್ಯಕ್ರಮದ ರೂವಾರಿಯಾಗಿರ್ತಕ್ಕಂತಹ ಶ್ರೀಮತಿ ರೇಖಾರವರನ್ನು. ರೇಖಾರವರ ಕನಸಿನ ಕೂಸು ಸ್ಫೂರ್ತಿ, ಎ ಕ್ವಿಕ್ ಡೋಸ್ ಆಫ್ ಪಾಸಿಟಿವಿಟಿ. 2020 ಜುಲೈ 7ನೇ ತಾರೀಕಿನಂದು ಆರಂಭವಾದ ಸ್ಫೂರ್ತಿ 100ಕ್ಕೂ ಹೆಚ್ಚು ಕಂತುಗಳನ್ನು ಮುಗಿಸಿದೆ. ಈ ಕಂತುಗಳಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂತಹ, ಆ ಸಾಧನೆಯಲ್ಲಿ ತಮ್ಮ ಹೆಜ್ಜೆಗಳನ್ನು ಮೂಡಿಸಿದಂತಹ ಹಲವಾರು ಜನರನ್ನು ಕರೆದು ಸನ್ಮಾನಿಸಿ ಅವರ ಸಾಧನೆಯನ್ನು ಎಲ್ಲರಿಗೂ ತೋರಿಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದ ಮೂಲ ರೂಪ ಅಥವಾ ಇದರಿಂದ ಯಾರಾದರೂ ಒಬ್ಬರಾದರೂ ಸ್ಫೂರ್ತಿಯನ್ನು ಪಡೆದರೆ ನನ್ನ ಕಾರ್ಯಕ್ರಮ ಯಶಸ್ವಿಯಾಗುತ್ತದೆ ಅಂತಕ್ಕಂತಹ ಅಭಿಲಾಷೆಯನ್ನು ಶ್ರೀಮತಿ ರೇಖಾರವರು ಇಟ್ಕೊಂಡಿದ್ದಾರೆ. ಇಂತಹ ಒಂದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ಕಾರ್ಯಕ್ರಮವು ಸಾಮಾಜಿಕ ತಾಣಗಳಾದಂತಹ ಯೂಟ್ಯೂಬ್ ಮತ್ತು ಫೇಸ್ಬುಕ್ಗಳಲ್ಲಿ ಪ್ರತಿ ಶನಿವಾರ 5 ಗಂಟೆಗೆ ಪ್ರಸಾರವಾಗುತ್ತದೆ. ನೇರ ಪ್ರಸಾರ ಕಾರ್ಯಕ್ರಮವಾಗಿರುತ್ತದೆ. ಹಾಗೂ ಈ ಕಾರ್ಯಕ್ರಮವನ್ನು ಇವರು ನಡೆಸಬೇಕಾದರೆ ಇವರಲ್ಲಿ ಯಾವುದೇ ರೀತಿಯ ಸ್ವಾರ್ಥವಾಗಲಿ ಅಥವಾ ಆರ್ಥಿಕವಾದಂತಹ ಲಾಭದ ಆಕಾಂಕ್ಷೆಯಾಗಲಿ ಇಲ್ಲದೆ ಸಮಾಜಕ್ಕೆ ತಮ್ಮ ಈ ಒಂದು ಕೆಲಸದ ಮೂಲಕ ಕೃತಜ್ಞತೆಯನ್ನು ತೋರಿಸಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಿರ್ತಾರೆ. ಹಾಗಂತ ಈ ಕೆಲಸ ಸುಲಭ ಏನು ಮಾಡಬಹುದು ಅಂತ ಅಂದ್ಕೊಂಡ್ರೆ ಅದು ಅಷ್ಟು ಸುಲಭವಲ್ಲ. ನಾವು ನೋಡೋದು ಕೇವಲ 1 ಗಂಟೆಯ ಕಾರ್ಯಕ್ರಮ, ಆದರೆ ಅದರ ಹಿಂದಿರುವಂತಹ ಒಂದು ಪರಿಶ್ರಮ ನಮ್ಮೆಲ್ಲರ ಕಲ್ಪನೆಗೆ ಮೀರಿರ್ತಕ್ಕಂಥದ್ದು. ಪ್ರತಿ ವಾರ ಒಬ್ಬೊಬ್ಬ ಅತಿಥಿಗಳನ್ನು ಹುಡುಕಿ ಅವರ ಬಗ್ಗೆ ಇರ್ತಕ್ಕಂತಹ ಎಲ್ಲ ವಿಷಯಗಳನ್ನು ಸಂಗ್ರಹಿಸಿ ಅತಿಥಿಗಳಿಗೂ ಸಮಯಾವಕಾಶವನ್ನು ಕೊಟ್ಟು ಅವರ ಒಂದು ಸಂದರ್ಶನವನ್ನು ನಿಗದಿಪಡಿಸಿ ಈ ಸಂದರ್ಶನವನ್ನು ಪ್ರತಿ ಶನಿವಾರ ತಪ್ಪದ ರೀತಿಯಲ್ಲಿ ನಡೆಸಿಕೊಂಡು ಬಂದಿದ್ದಾರೆ. ಹಾಗಂತ ರೇಖಾರವರು ಬಹಳ ಆರಾಮಾಗಿ ಮನೆಯಲ್ಲಿದ್ದರು, ಟೈಮ್ ಇತ್ತು, ಮಾಡಿದರು ಅಂತೆಲ್ಲ ನಾವು ಅಂದ್ಕೊಂಡ್ರೆ ಅದು ಬಹಳ ತಪ್ಪಾಗತ್ತೆ. ಕಾರಣ ಅವರು ತಮ್ಮದೇ ಆದಂತಹ ಒಂದು ನೃತ್ಯ ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ನೃತ್ಯ ತರಬೇತಿಯನ್ನು ಕೊಟ್ಟು ಅವರು ದೇಶ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಪ್ರಸಿದ್ಧಿಯನ್ನು ಪಡ್ಕೊಳ್ಳೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಅದರ ಜೊತೆಗೆ ತಮ್ಮ ಕನಸಿನ ಕೂಸಾದಂತಹ ಈ ಸ್ಫೂರ್ತಿಯನ್ನು ಕೂಡ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇವರ ಈ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಅವರ ಮನೆಯವರೆಲ್ಲರ ಸಹಕಾರ ದೊರೆತಿದೆ. ಅದಕ್ಕಾಗಿ ಅವರೆಲ್ಲರನ್ನೂ ಅಭಿನಂದಿಸುತ್ತಾ ಈ ಸ್ಫೂರ್ತಿ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಈ ಪ್ರಾರ್ಥನೆಯನ್ನು ಶ್ರೀಮತಿ ಗೀತಾ ಗಿರೀಶ್ರವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶೃಂಗಪುರಾಧೀಶ್ವರಿ ಶಾರದೆ, ಶೃಂಗಪುರಾಧೀಶ್ವರಿ ಶಾರದೆ, ಶುಭಮಂಗಳೇ ಸರ್ವಾಭೀಷ್ಟಪ್ರದೇ, ಶುಭಮಂಗಳೇ ಸರ್ವಾಭೀಷ್ಟಪ್ರದೇ, ಶೃಂಗಪುರಾಧೀಶ್ವರಿ ಶಾರದೆ, ಶಾರದೆ, ಶಾರದೆ. ಶಂಕರ ಸನ್ನುತೆ ಶ್ರೀಪದ್ಮಚರಣೆ, ಸಕಲ ಕಲಾ ವಿಶಾರದೆ,
ಶಂಕರ ಸನ್ನುತೆ ಶ್ರೀಪದ್ಮಚರಣೆ ಸಕಲ ಕಲಾ ವಿಶಾರದೆ ವರದೆ ಸಲಹೆನ್ನ ತಾಯೇ ಸಾಮಗಾನ ಪ್ರಿಯೆ ಶೃಂಗಪುರಾಧೀಶ್ವರಿ ಶಾರದೆ ಕರುಣಿಸಮ್ಮ ಶ್ರುತಿಗತಿಗಳ ಮಾತೆ ಕರುಣಿಸಮ್ಮ ಶ್ರುತಿಗತಿಗಳ ಮಾತೆ ಕಮನೀಯ ಸಪ್ತ ಸ್ವರ ಸುಪೂಜಿತೆ ಕಮನೀಯ ಸಪ್ತ ಸ್ವರ ಸುಪೂಜಿತೆ ಕಾವ್ಯಗಾನ ಕಲಾ ವಿನೋದಿನಿ ಕಾವ್ಯಗಾನ ಕಲಾ ವಿನೋದಿನಿ ಕಾಮಿತದಾಯಿನಿ ಕಲ್ಯಾಣಿ ಜನನಿ ಕಾಮಿತದಾಯಿನಿ ಕಲ್ಯಾಣಿ ಜನನಿ ಶೃಂಗಪುರಾಧೀಶ್ವರಿ ಶಾರದೆ ಶುಭಮಂಗಳೇ ಸರ್ವಾಭೀಷ್ಟಪ್ರದೇ ಶೃಂಗಪುರಾಧೀಶ್ವರಿ ಶಾರದೆ ಶಾರದೆ ಶಾರದೆ. ಧನ್ಯವಾದಗಳು. ಸುಶ್ರಾವ್ಯವಾಗಿ ಪ್ರಾರ್ಥನೆಯನ್ನು ಮಾಡಿದಂತಹ ಗೀತಾ ಗಿರೀಶ್ ರವರಿಗೆ ವಂದನೆಗಳು. ಈಗ ಕಾರ್ಯಕ್ರಮದ ಉದ್ಘಾಟನೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಶ್ರೀಮತಿ ಅಂಜಲಿ ಜೋಶಿ, ಐ ದೃಷ್ಟಿ ಹಾಸ್ಪಿಟಲ್ಸ್ನ ಸಹ ಸಂಸ್ಥಾಪಕರು ನಡೆಸಿಕೊಡಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಇವರೊಂದಿಗೆ ರೇಖಾರವರ ಅತ್ತೆಯವರಾದಂತಹ ಶ್ರೀಮತಿ ರಾಧಾ ನಾಗರಾಜ್ ಅವರು ಹಾಗೂ ರೇಖಾರ ತಂದೆ ತಾಯಿಯರಾದಂತಹ ಶ್ರೀಮತಿ ಪ್ರಭಾ ಹಾಗೂ ಶ್ರೀ ಆನಂದ ಸ್ವಾಮಿಯವರು ಬಂದು ಇದನ್ನು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ದೀಪಜ್ಯೋತಿರ್ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪಜ್ಯೋತಿರ್ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪೋ ಹರತು ಮೇ ಪಾಪಂ ಸಂಧ್ಯಾದೀಪ ನಮೋಸ್ತುತೆ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಸುಂದರ ಶ್ಲೋಕದೊಂದಿಗೆ ಉದ್ಘಾಟನೆಯನ್ನು ಮಾಡಿದಂತಹ ಎಲ್ಲ ಅತಿಥಿಗಳಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಲ್ಲಿವರೆಗೆ ನಾವು ಸ್ಫೂರ್ತಿ ಕಾರ್ಯಕ್ರಮವನ್ನು ಸಾಮಾಜಿಕ ತಾಣಗಳಲ್ಲಿ ಮಾತ್ರ ನೋಡ್ತಾ ಇದ್ವಿ. ಇವತ್ತು ನಿಮ್ಮೆಲ್ಲರ ಅದೃಷ್ಟ ಈ ಕಾರ್ಯಕ್ರಮವನ್ನು ನಾವು ನೇರವಾಗಿ ನೋಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಶ್ರೀಮತಿ ರೇಖಾ ಹಾಗೂ ಶ್ರೀಮತಿ ಅಂಜಲಿ ಜೋಶಿಯವರನ್ನು ವೇದಿಕೆಗೆ ಸ್ವಾಗತಿಸ್ತೇನೆ. ಹಾಗೂ ಅಂಜಲಿ ಜೋಶಿಯವರ ಪರಿಚಯವನ್ನು ಶ್ರೀಮತಿ ಶ್ರುತಿ ವಿಶ್ವನಾಥ್ ಅವರು ಮಾಡಿಕೊಡಬೇಕೆಂದು ಕೇಳ್ಕೊಳ್ತೇನೆ. ಅಷ್ಟಾದಶ ಪುರಾಣೇಷು ವ್ಯಾಸಸ್ಯ ವಚನದ್ವಯಂ ಪರೋಪಕಾರಃ ಪುಣ್ಯಾಯ ಪಾಪಾಯ ಪರಪೀಡನಂ. ಮತ್ತೊಬ್ಬರಿಗೆ ಸಹಾಯ ಮಾಡುವುದು ಪುಣ್ಯದ ಕೆಲಸವಾದರೆ ಪರಪೀಡನೆಯು ಬಹಳ ಘೋರವಾದ ಕೆಲಸ ಎಂದು ಇಲ್ಲಿ ವ್ಯಾಸರು ಹೇಳಿದ್ದಾರೆ. ಸಮಾಜ ಸೇವೆ ಅಥವಾ ಸಮಾಜ ಕಾರ್ಯಗಳನ್ನು ಯಾರು ಬೇಕಾದರೂ ಮಾಡಬಹುದು. ಹಿಂದೆ ಸಮಾಜ ಸೇವೆ ಎಂದು ಶುರುವಾದದ್ದು ನಂತರದಲ್ಲಿ ವೃತ್ತಿಪರ ಸಮಾಜ ಕಾರ್ಯ
ಎಂದು ಬೆಳಕಿಗೆ ಬರುತ್ತಿದೆ. ಇದೇ ವಿಧವಾದ ಒಂದು ಸಮಾಜ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜದಲ್ಲಿನ ಅನೇಕ ವಿಧವಾದ ದೃಷ್ಟಿದೋಷಗಳನ್ನು ಹೊಂದಿರುವಂತಹ ಜನರಿಗೆ ಕಣ್ಣಾಗಿ ನಿಂತಿರುವುದು ಶ್ರೀಮತಿ ಅಂಜಲಿ ಜೋಶಿಯವರು. ಇವರು ನಮ್ಮ ಇಂದಿನ ಸ್ಫೂರ್ತಿಯ ಅತಿಥಿಯಾಗಿ ಬಂದಿರುವುದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಎಂದೇ ಹೇಳಬಹುದು. ಶ್ರೀಮತಿ ಅಂಜಲಿ ಜೋಶಿಯವರು ಮೂಲತಃ ಬೆಂಗಳೂರಿನವರಾಗಿದ್ದು ತಮ್ಮ ಬಾಲ್ಯದ ವಿದ್ಯಾಭ್ಯಾಸವನ್ನು ಬೆಂಗಳೂರಿನ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಮುಗಿಸಿ ನಂತರ ತಮ್ಮ BE ಪದವಿಯನ್ನು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪಡೆದುಕೊಂಡಿದ್ದಾರೆ. ಅರ್ಕಾಟ್ ಎಂಬ ಸಂಸ್ಥೆಯಲ್ಲಿ 5 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದು ನಂತರ 2011ರಲ್ಲಿ ದೃಷ್ಟಿ ಎಂಬ ಹೆಸರಿನಲ್ಲಿ ಒಂದು ನೇತ್ರ ಚಿಕಿತ್ಸಾಲಯವನ್ನು ಸ್ಥಾಪಿಸಿ ಪ್ರಸ್ತುತ ಇವರು ಸಂಸ್ಥೆಯ ಸಹ ಸಂಸ್ಥಾಪಕರಾಗಿ ಹಾಗೂ ನಿರ್ದೇಶಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ಶ್ರೀಮತಿ ಅಂಜಲಿ ಜೋಶಿಯವರ ಬಗೆಗೆ ಬಹಳ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು, ಇನ್ನು ಅವರ ಬಾಲ್ಯದ ದಿನಗಳು, ಅವರು ಬೆಳೆದು ಬಂದ ಹಾದಿ ಹಾಗೂ ಅವರು ಪ್ರಸ್ತುತ ಕಾರ್ಯಪ್ರವೃತ್ತರಾಗಿರುವ ಕೆಲಸಗಳು ಹಾಗೂ ಕಾರ್ಯಕ್ಷೇತ್ರಗಳ ಬಗೆಗೆ ಅವರ ಬಾಯಿಂದಲೇ ಕೇಳುವ ಭಾಗ್ಯ ನಮ್ಮದಾಗಲಿ. ಹೀಗೆ ಆಶಿಸುತ್ತಾ ಈ ಕಿರುಪರಿಚಯವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇಂದು ನೀವೆಲ್ಲರೂ ಆನ್ ಸ್ಟೇಜ್ ಇಂಟರ್ವ್ಯೂ ಶೋನ ನೋಡ್ತಾ ಇದ್ದೀರಾ. ನನಗೂ ಇದು ಫಸ್ಟ್ ಟೈಮ್ ಮಾಡ್ತಿರೋದು. ಇಷ್ಟು ದಿನ ಫೇಸ್ಬುಕ್, ಯೂಟ್ಯೂಬಲ್ಲಿ ನಾವಿಬ್ಬರು ಗೆಸ್ಟ್ ಮತ್ತು ನಾನು ಅಷ್ಟೇ ಇರ್ತಿದ್ವಿ, ಆಡಿಯನ್ಸ್ ಇರ್ತಿರಲಿಲ್ಲ. ಸ್ವಲ್ಪ ನಾನು ನರ್ವಸ್ ಆಗಿದ್ದೀನಿ. ಸೊ ಇವತ್ತು ಈ ಒಂದು 2nd ಆ್ಯನಿವರ್ಸರಿ ಮಾಡಬೇಕು ಅಂತ ನನಗೆ ಬಹಳಷ್ಟು ಅನಿಸಿತ್ತು. ಎಲ್ಲರನ್ನೂ ಭೇಟಿ ಆಗಬೇಕು ಅನ್ನೋ ಒಂದು ಅಭಿಲಾಷೆಯಿಂದ ಅಂಜಲಿ ಮೇಡಮ್ನ ನಾನು ಅಪ್ರೋಚ್ ಮಾಡಿದ ತಕ್ಷಣ ಅವರು ಎಷ್ಟೇ ಬ್ಯುಸಿ ಸ್ಕೆಡ್ಯೂಲ್ ಇದ್ರೂ ಮುಂಚಿತವಾಗೇನೆ ಅವರು ಇವತ್ತಿನ ದಿನವನ್ನು ಬ್ಲಾಕ್ ಮಾಡಿಕೊಂಡು ನನಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಕಂಗ್ರ್ಯಾಚುಲೇಷನ್ಸ್ ರೇಖಾ, 2nd year anniversary ಆ್ಯಂಡ್ ಫಸ್ಟ್ ಲೈವ್ ಶೋ. ಸೊ ಥ್ಯಾಂಕ್ ಯು ಮ್ಯಾಮ್. ಸೊ ಇವತ್ತು ನಾವು ಇಲ್ಲಿ ಅಂಜಲಿ ಮೇಡಮ್ ಅವರ ಜರ್ನಿನ ನಾವಿಲ್ಲಿ ಎದುರುಗಡೆ ಕೇಳಿ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ನೀವು ಕೂಡ ನಿಮ್ಮ ಕ್ವೆಶ್ಚನ್ಸನ್ನು ಕೇಳ್ಬೋದು. ಇಲ್ಲೇ ಲೈವಲ್ಲಿದ್ದಾಗ ನೀವು ಟೈಪ್ ಮಾಡಿ ಕಳಿಸ್ತಾ ಇದ್ರಿ, ಅದನ್ನು ಕೆಲವೊಂದು ಓದೋಕ್ಕಾಗ್ತಿತ್ತು, ಕೆಲವೊಂದು ಓದೋಕ್ಕಾಗ್ತಾ ಇರಲಿಲ್ಲ ನನಗೆ, ಬಿಕಾಸ್ ಟೈಮ್ ಕನ್ಸ್ಟ್ರೈಂಟ್ ಇದ್ದಿದ್ದರಿಂದ. ಆದರೆ ಇವತ್ತು ನೀವು ಇಲ್ಲಿ ಇಂಟ್ರ್ಯಾಕ್ಟ್ ಮಾಡಬಹುದು. ಸೊ ಮೊದಲಿಗೆ ಮೇಡಮ್, ಸ್ಫೂರ್ತಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಧನ್ಯವಾದಗಳು. ಸೊ ನಿಮ್ಮ ಬಗ್ಗೆ ಬಹಳಷ್ಟು ಕೇಳಿದ್ದೀವಿ, ಆದರೆ ಮೊದಲಿಗೆ ನಾವು ಅಂಜಲಿ ಅವ್ರ ಬಗ್ಗೆ ತಿಳ್ಕೊಳ್ಳೋಕೆ ಇಷ್ಟಪಡ್ತೀವಿ. ಅದಾದ ನಂತರ ನಿಮ್ಮ ಸಾಧನೆಯ ಹಾದಿಯನ್ನು ನಮಗೆ ತಿಳಿಸ್ಕೊಡಿ. ಮೊದಲಿಗೆ ನೀವು ಬೆಳೆದಿದ್ದು ಯಾವಾಗಲೂ ಎಲ್ಲರ ಒಂದು ನಂಬಿಕೆ ಏನು ಅಂತಂದರೆ ಬೆಳೆಯೋ ವಾತಾವರಣ ಬಹಳಷ್ಟು ಇನ್ಫ್ಲೂಯೆನ್ಸ್ ಮಾಡ್ತಾ ಹೋಗುತ್ತೆ ಬೆಳೀತಾ ಬೆಳೀತಾ. ಸೊ ನಿಮ್ಮ ವಾತಾವರಣ ಹೇಗಿತ್ತು, ನೀವು ಬೆಳೆದಿದ್ದು, ನಿಮ್ಮ ಬಾಲ್ಯ ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ. ಬಾಲ್ಯ, ನಾನು ಬೈ ಜಾಗ್ರಫಿ ಉತ್ತರ ಕರ್ನಾಟಕದವರು, ಆದರೆ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ನಮ್ಮ ತಂದೆ ಇಲ್ಲೇ ಕೆಲಸದಲ್ಲಿದ್ದರು. ಸೊ ಬಹಳ ಸಾಧಾರಣ ಮಧ್ಯಮ ವರ್ಗದ ಫ್ಯಾಮಿಲಿ ಆಗಿದ್ವಿ. ಏನೂ ಜಾಸ್ತಿ ಇವಾಗಿನ ಕಾಲದಲ್ಲಿ ಮಕ್ಕಳಿಗೆ ಜಾಸ್ತಿ ಡಿಸ್ಟ್ರಾಕ್ಷನ್ಸ್ ಇರುತ್ತೆ, ಅವಾಗೇನು ಡಿಸ್ಟ್ರಾಕ್ಷನ್ಸ್ ಇರ್ತಿರಲಿಲ್ಲ. ಇಟ್ ವಾಸ್ ಅ ವೆರಿ ಹ್ಯಾಪಿ ಚೈಲ್ಡ್ಹುಡ್, ಐ ವುಡ್ ಸೇ. ಇದರಲ್ಲಿ ನಮ್ಮ ತಂದೆ ಹಾಗೂ ನಮ್ಮ ಅಜ್ಜ, ನಮ್ಮ ತಂದೆಯವ್ರ ತಂದೆ, ಅವ್ರದ್ದು ತುಂಬ ಇನ್ಫ್ಲೂಯೆನ್ಸ್ ಇತ್ತು. ಅವರು ತುಂಬ ಫಾರ್ವರ್ಡ್ ಥಿಂಕಿಂಗ್ ಆಗಿದ್ದರು, ಹೈ ಥಿಂಕಿಂಗ್ ಮನುಷ್ಯರಾಗಿದ್ದರು. ಹಿ ವಾಸ್ ಅ ಫ್ರೀಡಮ್ ಫೈಟರ್ ಫಾರ್ ಅವರ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್. ಅವರು ಯಾವಾಗಲೂ ಹೇಳೋರು, ನೀವು ಹುಟ್ಟಿದಾಗ ನಿಮಗೆ ಕೈ, ಕಾಲು, ಕಣ್ಣು, ಮೂಗು, ಬಾಯಿ ಎಲ್ಲ ಸರಿಯಾಗಿ ಹುಟ್ಟಿದ್ರೆ ನೀವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬೇಕು ಅಂತ. ದ್ಯಾಟ್ ವಾಸ್ ಹಿಸ್ ಫಿಲಾಸಫಿ. ಅವ್ರಿಗೆ ತುಂಬ ಜನ ಫ್ರೆಂಡ್ಸು, ತುಂಬ ಜನ ಬಳಗ, ಅವ್ರು ಎಲ್ಲರನ್ನೂ ಹೆಲ್ಪ್ ಮಾಡ್ಕೊಂಡು ಬಂದಿದ್ದೇ ನೋಡಿದ್ದೀವಿ. ನಮ್ಮ ತಂದೆನೂ ಅವ್ರ ದಾರಿನಲ್ಲೇ ನಡೆದ್ರು. ಸೊ ಜಾಯಿಂಟ್ ಫ್ಯಾಮಿಲಿ ಇತ್ತು, ತುಂಬ ಜನ ಬರೋರು ಹೋಗೋರು. ಬೆಂಗಳೂರು ಯಾವಾಗ ಎಲ್ಲದಕ್ಕೂ ಸ್ಟೇಟ್ ಕ್ಯಾಪಿಟಲ್ ಆಗಿತ್ತು. ಸೊ ಗೌರ್ಮೆಂಟ್ ಕೆಲಸ, ತುಂಬ ಜನ ಬರೋರು ಹೋಗೋರು. ನಮ್ಮ ತಂದೆ ತಾಯಿನೂ ಅದೇ ಥರ ನಡ್ಕೊಂಡ್ರು, ಬರೋರ ಜೊತೆ ತುಂಬ ಚೆನ್ನಾಗಿದ್ದರು. ಹಾಗೆ ತುಂಬ ಫಾರ್ವರ್ಡ್ ಆಗಿದ್ದರು. ನಾನು ಹುಡುಗಿ, ನಾವು 3 ಜನ ಮಕ್ಕಳು ಬೆಳೆದಿದ್ದು. ನಮ್ಮ ಅಣ್ಣ ಒಬ್ಬರಿದ್ದಾರೆ. ಗಂಡಸ ಮಗುಗೂ ಹೆಣ್ಮಕ್ಳಿಗೂ ಬೇರೆ ರೂಲ್ಸ್ ಇರ್ತಿರಲಿಲ್ಲ. ಎಲ್ಲ ಒಂದೇ ಥರ ಬೆಳೆದ್ವಿ ಮನೆಯಲ್ಲಿ. ಒಂದೇ ಥರದ ಫ್ರೀಡಮ್ ಇತ್ತು, ಒಂದೇ ಥರದ ಕರ್ಫ್ಯೂ ಟೈಮ್ಸ್ ಇತ್ತು. ಸೊ ಇಂಡಿಪೆಂಡೆನ್ಸ್ ತುಂಬ ಇತ್ತು ನಮಗೆ.
ನಮ್ಮ ತಂದೆದು ಏನು ಫಿಲಾಸಫಿ ಅಂದರೆ ನಾವು ಒಳ್ಳೆ ಮಾತು ಹೇಳಿಕೊಟ್ರೆ ಮಕ್ಳು ಯಾವಾಗಲೂ ಒಳ್ಳೆ ಡಿಸಿಷನ್ ತಗೋತಾರೆ ಅಂತ. ಸೊ ನಮ್ಮ ಡಿಸಿಷನ್ನ ತುಂಬ ಟ್ರಸ್ಟ್ ಮಾಡ್ತಾಯಿದ್ರು, ನಮ್ಮ ಮೇಲೆ ತುಂಬ ನಂಬಿಕೆ ಇತ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಅದೇ ಹೇಳ್ದಂಗೆನೇ ಬೆಳೆಯೋ ವಾತಾವರಣ, ಕೊಡೋ ಸಂಸ್ಕಾರ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದು ನಿಮ್ಮ ಬಾಲ್ಯ ನೋಡಿದಾಗ ನಿಜವಾಗ್ಲೂ ಅದು ಸತ್ಯ ಅಂತ ಅನಿಸುತ್ತೆ. ಅದಾದ ನಂತರ ನೀವು ಇಂಜಿನಿಯರಿಂಗ್ ಮಾಡ್ತೀರಾ, ಬೆಂಗಳೂರಲ್ಲೇ ಓದ್ತೀರಾ, ಬಹಳ ಪ್ರತಿಷ್ಠಿತ ಕಂಪ್ನಿನಲ್ಲೂ ಕೆಲಸ ಮಾಡೋಕ್ಕೆ ಶುರು ಮಾಡ್ತೀರಾ. ಬಟ್ ಆದರೆ ಈ ಒಂದು ಸಮಾಜ ಸೇವೆ ಮಾಡಬೇಕು ಅನ್ನೋದು ಎಲ್ಲಿಂದ, ಯಾವಾಗ ಶುರು ಆಗಿತ್ತು? ನಾನು ಹೇಳ್ದಂಗೆ ತುಂಬ ಮೊದಲಿಂದ ನಾನು ಮನೆಯಲ್ಲಿ ನೋಡಿದ್ದೀನಿ ನಮ್ಮ ತಂದೆ ತಾಯಿಯವರು. ಆವಾಗ ಅದನ್ನು ಸಮಾಜ ಸೇವೆ ಅಂತ ಇರಲಿಲ್ಲೇನೋ, ಅಕ್ಕಪಕ್ಕ ಮಕ್ಕಳು ಸ್ಕೂಲಿಂದ ಬೇಗ ಬಂದರೆ ಅವ್ರ ತಾಯಿಯಂದ್ರ ಆಫೀಸಿಂದ ಬರ್ತಾ ಇರಲಿಲ್ಲ, ನಮ್ಮ ತಾಯಿ ನೋಡ್ಕೋತಾ ಇದ್ರು. ಈಗ ಅದನ್ನು ಪೇಯ್ಡ್ ಡೇ ಕೇರ್ ಆ್ಯಕ್ಟಿವಿಟಿ ಅಂತ ಹೆಸರಿಡ್ತೀವಿ. ಆವಾಗ ಪಕ್ಕದ ಮನೆ ಆಂಟಿ ನಮ್ಮ ಮಗು ನೋಡ್ಕೋತಾ ಇದ್ದಾರೆ ಅಂತ ಇದ್ವಿ. ಸೊ ಇಟ್ ಸ್ಟಾರ್ಟೆಡ್ ಆ್ಯಸ್ ಸಿಂಪಲ್. ಸೊ ಇನಿಷಿಯೇಟಿವ್ಸ್ ತಗೊಳ್ಳೋದು, ಬೇರೆಯವ್ರನ್ನ ಹೆಲ್ಪ್ ಮಾಡೋದು ಮನೆಯಲ್ಲಿ ಮೊದಲಿಂದನೂ ನೋಡಿದ್ದೆ ನಾನು. ಹಾಗೆ ನಾನು ಇಂಜಿನಿಯರಿಂಗ್ ಮುಗಿಸ್ತಾ ಬರ್ತಾಗ ಒಂದು ಸಂಸ್ಥೆ ಇದೆ ವಿಶ್ವಾಸ್ ಅಂತ, ಅಲ್ಲಿಗೆ ನಾನು ಕೌನ್ಸಿಲರ್ ಅಂತ ಟ್ರೈನಿಂಗಿಗೆ ಅಪ್ಲೈ ಮಾಡಿದ್ದೆ. ಐ ಥಿಂಕ್ ಆ ಟೈಮಲ್ಲಿ ಐ ವಾಸ್ ಒನ್ ಆಫ್ ದ ಯಂಗೆಸ್ಟ್ ಕೌನ್ಸಿಲರ್ಸಲ್ಲಿ. ಸೊ 97ಇಂದ 2007 ತನಕ ಅಲ್ಲಿ ನಾನು ಕೌನ್ಸಿಲರ್ ಅಂತ ಟ್ರೈನಿಂಗ್ ಪಡೆದು ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ದಿಸ್ ವಾಸ್ ಆಲ್ ಅಲಾಂಗ್. ನನ್ನ ರೆಗ್ಯುಲರ್ ಜಾಬು ಇತ್ತು, ನಂಗೆ ಮದುವೆ ಆಯಿತು, 2 ಮಕ್ಕಳಾದರು, ಇದನ್ನು ಜೊತೆಗೆ ನಡೆಸ್ಕೊಂಡು ಹೋಗ್ತಾಯಿದ್ದೆ. ಸೊ ಅದ್ರ ಮೂಲಕ ತುಂಬ ಅವಕಾಶ ಸಿಕ್ತು ನನಗೆ. ಈಗ ಗೌರ್ಮೆಂಟ್ ಅಬ್ಸರ್ವೇಷನ್ ಹೋಮ್ ಅಂತಾರೆ, ಮೊದಲಿನ ಕಾಲದಲ್ಲಿ ರಿಮ್ಯಾಂಡ್ ಹೋಮ್ ಅಂತ ಇದ್ದರು. IPC ಕೇಸಸ್ ಅಂಡರ್ 18 ಬುಕ್ ಆಗಿದ್ದು. ಈ ಥರದ್ದು ಒಂದು ಜಾಗ ಮಡಿವಾಳದಲ್ಲಿದೆ. ಅಲ್ಲಿ ನಮ್ಮನ್ನು ವಿಶ್ವಾಸ್ ಮೂಲಕ ಕೌನ್ಸಿಲರ್ಸ್ ಅಂತ ಕಳ್ಸೋಕ್ಕೆ ಶುರು ಮಾಡಿದ್ರು. ಆಮೇಲೆ ಅಲ್ಲಿಂದ ಇದು 1098 ಅಂತ ಒಂದು ಟೋಲ್ ಫ್ರೀ ಚಿಲ್ಡ್ರನ್ ನಂಬರ್ಸ್ ಅಂತ ಒಂದು ಲಾಂಚ್ ಆಯಿತು. ಇಂಡಿಯಾನಲ್ಲೇ ಫಸ್ಟ್ ಟೈಮ್ ಲಾಂಚ್ ಆಗಿದ್ದು ಬೆಂಗಳೂರಿನಲ್ಲಿ. ಆವಾಗ ಪೊಲೀಸ್ ಕಂಟ್ರೋಲ್ ರೂಮಲ್ಲಿ ನಮಗೆ ಪೊಲೀಸ್ನವ್ರಿಗೆ ಈ ಕಾಲ್ಸ್ನ ರಿಸೀವ್ ಮಾಡಬೇಕಾದ್ರೆ ಸೆನ್ಸಿಟೈಸೇಷನ್ ಮಾಡೋಕ್ಕೆ ಅಂತ ಕಳಿಸಿದ್ರು. ಸೊ ಈ ಥರ ವಿಶ್ವಾಸ ಮೂಲಕ ಹಲವಾರು ಕಾರ್ಯಕ್ರಮದಲ್ಲಿ ನಾನು ಮುಂದೆ ಭಾಗವಹಿಸಿದ್ದೆ. ಸೊ ಅದರಿಂದ ನನಗೆ ಸ್ವಲ್ಪ ಐಡಿಯಾ ಇತ್ತು, ವಾಟ್ ಎಲ್ಸ್ ಯು ಕ್ಯಾನ್ ಡೂ. ರೆಗ್ಯುಲರ್ ಜಾಬ್ ಎಲ್ಲರದ್ದು ಇರುತ್ತೆ, ಎಲ್ಲರಿಗೂ ಮನೆ ಮಕ್ಕಳು ಇರುತ್ತೆ. ಅದ್ರ ಜೊತೆ ನೀವು ಹೇಳ್ದಂಗೆ ನೀವು ಡಾನ್ಸ್ ಕ್ಲಾಸು ನಡೆಸ್ತೀರಾ, ಪ್ಲಸ್ ಸ್ಫೂರ್ತಿನೂ ನಡೆಸ್ತೀರಾ. ಏನೋ ಒಂದು ಹಂಬಲ ಇರುತ್ತೆ, ಇಷ್ಟೇ ಸಾಕಾಗಲ್ಲ, ಇನ್ನೂ ಸ್ವಲ್ಪ ಏನಾದರೂ ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅದಕ್ಕೋಸ್ಕರ ಇದೆಲ್ಲ ಮಾಡ್ತಾಯಿದ್ದೆ. ಓಕೆ, ಬಟ್ ನೀವು ಆಲ್ ಆಫ್ ಎ ಸಡನ್ ಕೆಲಸ ಬಿಟ್ಟು ಒಂದೇ ಇದರಲ್ಲಿ ನೀವು ಇಳಿತೀರಾ? ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಇಟ್ಕೊಂಡು ಇದನ್ನು ಶುರು ಮಾಡಿದ್ರಾ, ಅಥವಾ ನಿಮ್ಮ ಡಿಸಿಷನ್ ಆಗಿತ್ತಾ ಇದಾದ್ಮೇಲೆ ಇದನ್ನು ಮುಂದಕ್ಕೆ ಮಾಡೋಣ ಅಂತ? ಆ್ಯಕ್ಚುಲಿ ನನ್ನ ಜೀವನದಲ್ಲಿ ಏನು ಮಾಡಿದ್ದು ಕ್ಲಾರಿಟಿ ಇಟ್ಕೊಂಡು ಮಾಡಿರಲಿಲ್ಲ, ಎಲ್ಲ ಆಗ್ತಾ ಬಂತು. ಆದರೆ ಏನೋ ಒಂದು ಮಾಡ್ತಾ ಹೋದೆ ಅಷ್ಟೇ. ಸೊ ಕ್ಲಾರಿಟಿ ಇರಲಿಲ್ಲ. ಆದರೆ ನೀವು ಹೇಳಿದ ಪ್ರಕಾರ ನಾವು ಆಗಿನ ಕಾಲದಲ್ಲಿ ನಾವು ಇನ್ಫೋಸಿಸ್ ಅನ್ನೋ ಸಂಸ್ಥೆನಲ್ಲಿ ಕೆಲಸ ಮಾಡಿದ್ರೆ ನಮ್ಮ ಲೀಡರ್ಶಿಪ್, ನಾವು ಕೆಲಸ ಮಾಡಬೇಕಾದ್ರೆ ನಾವು ಮ್ಯಾನೇಜರ್ಸ್ನ ಬ್ಲೇಮ್ ಮಾಡ್ತಾ ಇರಲಿಲ್ಲ. ಮ್ಯಾನೇಜರ್ಸ್ ವೇರ್ ಆರ್ ಐಡಿಯಲ್ ಲೀಡರ್ಸ್ ಆ್ಯಂಡ್ ಹೀರೋಸ್. ಸೊ ವಿ ಹ್ಯಾವ್ ಸೀನ್ ಪೀಪಲ್ ಲೈಕ್ NRN ಆರ್ ನಂದನ್ ನಿಲೇಕನಿ ಹೂ ಇನ್ಫೋಸಿಸ್ ಆದಮೇಲೂ ಬೇರೆ ಎಷ್ಟೋ ಸಮಾಜ ಸೇವೆ ಮಾಡೋಕ್ಕೆ ಮುಂದೆ ಹೋದರು. ಸೊ ಅವ್ರನ್ನೆಲ್ಲ ನಾವು ಆದರ್ಶವಾದಿಗಳು ಅಂತ ಇಟ್ಕೊಂಡು ನಡೀತಾ ಇದ್ವಿ ಮುಂದೆ. ಆವಾಗ ನಾವು ಇದು ನೀವು ಹೇಳಿದ್ದು ಸಮಾಜ ಸೇವೆ ಮಾಡೋದು ಅಂತ ಎಕ್ಸಾಕ್ಟ್ಲಿ ಇರಲಿಲ್ಲ. ಆದರೆ ವಿ ಡಿಸೈಡೆಡ್ ಟು ಡ್ರಾ ಅ ಲೈನ್. ಎಕನಾಮಿಕಲಿ ಎಷ್ಟು ದುಡ್ಡು ಬೇಕಾಗತ್ತೆ ಮನುಷ್ಯಂಗೆ, ಎಷ್ಟು ಬೇಕಿದ್ರೂ ಜಾಸ್ತಿ ಬೇಕು ಅನಿಸುತ್ತೆ. ಸೊ ಒಂದು ಅರೌಂಡ್ 2000 ನಾನು ನಮ್ಮ ಯಜಮಾನ್ರು ಕೂತ್ಕೊಂಡು ನಮ್ಗೆ ಇಷ್ಟು ಸಾಕು ಅಂತ ಒಂದು ಬೌಂಡ್ರಿ ಹಾಕಿದ್ವಿ. ಇಷ್ಟರ ಮೇಲೆ ನಾವೇನೂ ಆಸೆ ಪಡಲ್ಲ ಎಕನಾಮಿಕಲಿ. ಆವಾಗ ಏನು ಮಾಡಬಹುದು? ನನಗೆ 60 ವರ್ಷ ಆದಮೇಲೆ NGOಗಳಿಗೆ ಅಮೌಂಟ್ ಡೊನೇಟ್ ಮಾಡಿ ಚೆಕ್ ಕೊಟ್ಬಿಟ್ಟು ನಾನು ಸಮಾಜ ಸೇವೆ ಮಾಡಿದೆ ಅಂತ ಅಷ್ಟು ತೃಪ್ತಿ ಇರಲಿಲ್ಲ, ಇನ್ನೂ ಜಾಸ್ತಿ ಮಾಡಬೇಕು ಅನ್ನಿಸ್ತಾ ಇತ್ತು. ಆವಾಗ ನಾವು ಅಂದ್ಕೊಂಡ್ವಿ ಒಂದು 10 ವರ್ಷಕ್ಕೆ ಅರೌಂಡ್ 2000 ಅಂದ್ಕೊಂಡಿದ್ವಿ, ಒಂದು 10 ವರ್ಷದ ತನಕ ದುಡಿಯೋಣ, ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡೋಣ, ಆಮೇಲೆ ಏನು ಮಾಡೋದಿದ್ರು ಸೋಷಿಯಲ್ ಇಂಪ್ಯಾಕ್ಟ್ಗೋಸ್ಕರ ಮಾಡೋಣ, ಎಕನಾಮಿಕ್ ಇಂಪ್ಯಾಕ್ಟ್ಗೋಸ್ಕರ ಬೇಡ ಅಂತ. ಈ ಡಿಸಿಷನ್ ತೊಗೊಂಡು ಒಂದು 10 ವರ್ಷ ವಿ ವಾಂಟೆಡ್ ಟು ಮೀಟ್ ಆಲ್ ಅವರ್ ಫೈನಾನ್ಷಿಯಲ್ ಗೋಲ್ಸ್. ಅದಾದಮೇಲೆ ಇಬ್ಬರು ಕೆಲಸ ಬಿಟ್ಬಿಟ್ವಿ. ಏನು ಮಾಡಬೇಕು ಗೊತ್ತಿರಲಿಲ್ಲ ನಮಗೆ, ಕೆಲಸ ಅಂತೂ ಬಿಟ್ಟಿದ್ವಿ. ದಟ್ಸ್ ವೇರ್ ಇಟ್ ಸ್ಟಾರ್ಟೆಡ್. ಓಕೆ, ನೀವು ಹೇಳ್ದಂಗೆ ಎಷ್ಟು ಪ್ಲ್ಯಾನಿಂಗ್ ಮಾಡಿಕೊಂಡು ಕೆಲಸ ಬಿಟ್ರಿ, ಬಟ್ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ವಲ್ಲ. ಮಾಡೋಕ್ಕೆ ಶುರು ಮಾಡೋ ತನಕ ಆ ಒಂದು ಪೀರಿಯಡಲ್ಲಿ
ಎಂದಾದರೂ ಅನಿಸುತ್ತಾ ಅಯ್ಯೋ ಬಿಡಬಾರ್ದಿತ್ತೇನೋ, ನಾವು ಪ್ಲ್ಯಾನ್ ಮಾಡಿ ಬಿಡಬೇಕಿತ್ತೇನೋ ಅಂತ? ಆ ಒಂದು ಫೇಸಲ್ಲಿ ರಿಯಾಕ್ಷನ್ ಹೆಂಗಿತ್ತು? ಫ್ಯಾಮಿಲಿನಲ್ಲೆಲ್ಲ ರಿಯಾಕ್ಷನ್ ಹೆಂಗಿತ್ತು? ಫ್ಯಾಮಿಲಿ ಗೊತ್ತಿಲ್ಲ, ನಮ್ಮ ಕೆಲಸದೊಳಗೆ ಸ್ವಲ್ಪ ಟೆನ್ಷನ್ ಆಯಿತು, ಅವಳಿಗೆ ಮುಂದಿನ ತಿಂಗಳು ಸಂಬಳ ಬರುತ್ತಾ ಇಲ್ಲ ಅಂತ. ಇಬ್ಬರು ಕೆಲಸ ಬಿಟ್ಟು ಮನೇಲಿ ಕೂತ್ಕೊಂಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು ಆ ಟೈಮು. ಏನು ಸೋಷಿಯಲ್ ಇಂಪ್ಯಾಕ್ಟ್ ಮಾಡಬೇಕು ಅಂತ ಗೊತ್ತಿತ್ತು. ಭಾರತ ಅಂತ ದೇಶದಲ್ಲಿ ಹಲವಾರು ಪ್ರೋಗ್ರಾಮ್ಸ್ ಇದೆ. ನೀವು ಎಜುಕೇಷನ್ ಫಾಲೋ ಮಾಡ್ಬೋದು, ಹೆಲ್ತ್ ಮಾಡ್ಬೋದು, ಫೈನಾನ್ಸ್ ಮಾಡ್ಬೋದು. ನಮ್ಮ ದೇಶದಲ್ಲಿ ಸೋಷಿಯಲ್ ಇಂಪ್ಯಾಕ್ಟ್ ಮಾಡೋಕ್ಕೆ ಕಡಿಮೆ ಇಲ್ಲ ರೀಸನ್ಸು. ಸೊ ಏನು ಮಾಡಬೇಕು ಅಂತ ನಮಗೂ ಅಷ್ಟು ಕ್ಲಾರಿಟಿ ಇರಲಿಲ್ಲ. ಆದರೆ ಆ ಟೈಮಲ್ಲಿ ನಾನು ಟೆಲಿಕಮ್ಯುನಿಕೇಷನ್ ಇಂಜಿನಿಯರ್. ಸೊ ಆ ಟೈಮಲ್ಲಿ ಈ ಟೆಲಿಮೆಡಿಸಿನ್ ತೊಗೊಂಡು ಏನಾದರೂ ಮುಂದೆ ಮಾಡ್ಬೋದಾ? ನಾವು ಒಂದು ಹಳ್ಳಿನಲ್ಲಿ ಒಂದು ಸಣ್ಣ ಒಂದು ಎಕರೆ ಲ್ಯಾಂಡ್ ತೊಗೊಂಡು ಅಲ್ಲಿ ಫಾರ್ಮ್ ಹೌಸ್ ಅಂತ ವೀಕೆಂಡಿಗೆ ಹೋಗ್ತಾಯಿದ್ವಿ. ಅಲ್ಲಿ ಡಾಕ್ಟರ್ಸ್ ಇರ್ತಾ ಇರಲಿಲ್ಲ, PHC ಒಂದಿತ್ತು, ನರ್ಸ್ ಬರೀ ತಿಂಗಳಿಗೆ ಒಂದು ಸತಿ ಬರ್ತಿದ್ರು. ಸೊ ಆ ಹಳ್ಳಿನಲ್ಲಿ ಜನರು ಹೆಲ್ತ್ ಕೇರ್ಗೋಸ್ಕರ, ಆರೋಗ್ಯದಗೋಸ್ಕರ ಕಷ್ಟಪಟ್ಟಿದ್ದು ನೋಡಿದ್ದೆ. ಸೊ ಟೆಲಿಮೆಡಿಸಿನಿಂದ ಏನಾದರೂ ಮುಂದೆ ಒರೆಸ್ಬೋದಾ ಅಂತ ಒಂದು ಪ್ಲ್ಯಾನ್ ಇತ್ತು. ಆವಾಗಿನ ಕಾಲ ಅದು ಡಯಲಪ್ ಮಾಡೆಮ್ ಕಾಲ. ಇಲ್ಲಿ ತುಂಬ ಜನ ಚಿಕ್ಕ ಮಕ್ಕಳಿಗೆ ಗೊತ್ತಿರಲ್ಲ, ದೊಡ್ಡವ್ರಿಗೆ ಅರ್ಥ ಆಗುತ್ತೆ ಡಯಲಪ್ ಮಾಡೆಮ್ ಅಂದರೆ ಹೇಗಿರುತ್ತೆ ಅಂತ. ಆವಾಗಿನ ಕಾಲದಲ್ಲಿ ಬ್ರಾಡ್ಬ್ಯಾಂಡ್ ಎಸ್ಟಾಬ್ಲಿಷ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಎಸ್ಪೆಷಲಿ ವೀಡಿಯೋ ಕಾಲ್ಸ್ಗೆ. ಸೊ ನಮ್ಮ ಹಳ್ಳಿನಲ್ಲಿ ಒಂದು PHC ಥರ ಸೆಂಟರ್ ಮಾಡಿ ಅದ್ರ ಮೇಲೆ ಒಂದು ಟವರ್ ಹಾಕಿ, ಹತ್ತಿರ ಹೊಸೂರಿನಲ್ಲಿ ಒಂದು ಹಾಸ್ಪಿಟಲ್ ಮೇಲೆ ಇನ್ನೊಂದು ಟವರ್ ಹಾಕಿ, 2 ಆ್ಯಂಟನಾ ಇಫ್ ದೆ ಕ್ಯಾನ್ ಸಿ ಈಚ್ ಅದರ್, ಲೈನ್ ಆಫ್ ಸೈಟ್ ಕಮ್ಯುನಿಕೇಷನ್ ಅಂತ ಎಸ್ಟಾಬ್ಲಿಷ್ ಆಗುತ್ತೆ. ಆ ಮಾಡೆಲ್ ಮೇಲೆ ನಾನೇ ಸ್ವತಃ ಒಂದು ವಿಡಿಯೋ ಲಿಂಕ್ ಮಾಡಿಕೊಂಡು ಅಲ್ಲಿ 1 ವರ್ಷದ ತನಕ ಒಂದು PHC ಸೆಂಟರ್ ಥರ ನಡೆಸಿದ್ವಿ. ಅಲ್ಲಿ ಆವಾಗಿನ ಕಾಲದಲ್ಲಿ ಒಂದು ಬಾಕ್ಸ್ ಇತ್ತು. ಆ ಬಾಕ್ಸ್ನಲ್ಲಿ ಹಾರ್ಟ್ ಆ್ಯಂಡ್ ಲಂಗ್ ಸೌಂಡ್ಸ್, ಸ್ಟೆಥೋಸ್ಕೋಪ್ ಸೌಂಡ್ಸ್, ಸ್ಪಿರೋಮೆಟ್ರಿ, ಲಂಗ್ ಟೆಸ್ಟ್, BP, ಟೆಂಪ್ರೇಚರ್ ಇದೆಲ್ಲ ಟ್ರಾನ್ಸ್ಮಿಟ್ ಆಗ್ತಾಯಿತ್ತು. ಜೊತೆಗೆ ವಿಡಿಯೋ ಕಾಲ್ ಮಾಡಿಬಿಟ್ಟು ಪೇಷಂಟು ಡಾಕ್ಟರ್ ಜೊತೆ ಮಾತಾಡೋ ಥರ. ಈ ಕಡೆ ನರ್ಸ್ ಇದ್ದರು ಹೂ ಕ್ಯಾನ್ ಹೆಲ್ಪ್ ದ ಪೇಷಂಟ್ ಗೆಟ್ ದ ರೈಟ್ ಮೆಡಿಸಿನ್ಸ್ ಆ್ಯಂಡ್ ದ ರೈಟ್ ಕೇರ್. ಆ ಥರದ್ದು ಒಂದು ಫಸ್ಟ್ ಟೆಲಿಮೆಡಿಸಿನ್. ಇವಾಗ ಕೋವಿಡ್ ಆದಾಗ ತುಂಬ ಜನ ಟೆಲಿಮೆಡಿಸಿನ್ಸ್ ಅಂತ ಶುರು ಮಾಡಿದ್ರು. ನಾವು ಇದನ್ನು 2007ನಲ್ಲಿ ಮಾಡಿದ್ವಿ. ಸೊ ಅಲ್ಲಿಂದ ಶುರು ಆಯಿತು. ಸೊ ದೃಷ್ಟಿ ಅಂದರೆ ಐ ಕೇರೇ ಮಾಡಬೇಕು ಅಂತ ನಿಮಗೆ ಅನಿಸಿದ್ದು ಯಾವಾಗ, ಅಥವಾ ಯಾವ್ದಾದ್ರು ಇನ್ಸಿಡೆನ್ಸ್ ಹ್ಯಾಪನ್ ಅರೌಂಡ್ ದ ಸೇಮ್ ಟೈಮ್? ಆ್ಯಕ್ಚುಲಿ 2007ನಲ್ಲಿ ನಾವು ಗೂಗಲ್ನಲ್ಲಿ ಟೆಲಿಮೆಡಿಸಿನ್ ಅಂತ ಹುಡುಕಿದ್ರೆ ಒಂದು ಸರ್ಚ್ ಯಾವಾಗಲೂ ಬರೋದು ಅರವಿಂದ್ ಐ ಕೇರ್ ಅಂತ. ಅರವಿಂದ್ ಐ ಕೇರ್ ಮದುರೈನಲ್ಲಿ ತುಂಬ ಹಳೆ ಸಂಸ್ಥೆ, ಆವಾಗಿನ ಕಾಲದಲ್ಲಿ 25 ವರ್ಷ ಆಗಿತ್ತು. ಅವ್ರ ಹತ್ರ ಒಂದು ವ್ಯಾನ್ ಇತ್ತು, ಮೊಬೈಲ್ ವ್ಯಾನ್. ಅದ್ರ ಮೇಲೆ ಒಂದು ಡಿಶ್ ಆ್ಯಂಟನ ಹಾಕ್ಕೊಂಡು ದೇ ಯೂಸ್ಡ್ ಇಸ್ರೋಸ್ ವಿಸ್ಯಾಟ್ ಸ್ಯಾಟಲೈಟ್ಸ್. ಆ ವ್ಯಾನ್ ಕೆಲಸ ಏನು ಅಂದರೆ ಹಳ್ಳಿನಲ್ಲೆಲ್ಲ ಕಡೆ ಹೋಗಿಬಿಟ್ಟು ಕಣ್ಣಿಂದು ರೆಟಿನಾ ಹಿಂಭಾಗದ ಚಿತ್ರ ತಗೋತಿತ್ತು. ಆ ಚಿತ್ರ ತೊಗೊಂಡು ಅವರು ಹಾಸ್ಪಿಟಲ್ಗೆ ಟ್ರಾನ್ಸ್ಮಿಟ್ ಮಾಡ್ತಾಯಿದ್ರು. ಆ ಇಮೇಜಸ್ ನೋಡಿಬಿಟ್ಟು ಡಾಕ್ಟರ್ಸು ಇವ್ರಿಗೆ, ಇದು ಡಯಾಬಿಟೀಸ್ ಇರೋರಿಗೆ ರೆಟಿನೋಪತಿ ಅಂತ ಒಂದು ಕಾಯಿಲೆ ಆಗುತ್ತೆ, ಆ ಇಮೇಜಸ್ನ ಡಾಕ್ಟರ್ಸ್ ಮದುರೈನಲ್ಲಿ ಕೂತ್ಕೊಂಡು, ವ್ಯಾನ್ ಎಲ್ಲಾದರೂ ಇರಲಿ, ಯಾವುದಾದ್ರೂ ಹಳ್ಳಿನಲ್ಲಿರಲಿ, ಈ ಇಮೇಜಸ್ ನೋಡಿಬಿಟ್ಟು ಈ ಪೇಷಂಟ್ಗೆ ರೆಟಿನೋಪತಿ ಇದೆಯಾ ಇಲ್ವಾ ಅಂತ ಅಷ್ಟೇ. ಇದ್ದರೆ ಪೇಷಂಟ್ನ ನಿಯರೆಸ್ಟ್ ಸೆಂಟರ್ ಕರ್ಕೊಂಡು ಬಂದು ಚಿಕಿತ್ಸೆ ಕೊಡ್ತಾಯಿದ್ರು. ಇಲ್ಲ ಅಂದರೆ ನೆಕ್ಸ್ಟ್ ಮತ್ತೆ ಫಾಲೋ ಅಪ್ ಮಾಡೋಕ್ಕೆ ಅಂತ ಬಿಡ್ತಾಯಿದ್ರು. ಈ ಥರದ್ದು ಒಂದು ಪ್ರೋಗ್ರಾಮ್ ಇತ್ತು. ಸೊ ಅರವಿಂದ್ ಐ ಕೇರ್ ಬರ್ತಾನೆ ಇತ್ತು. ಸೊ ಅರವಿಂದ್ ಐ ಕೇರ್ ಬಗ್ಗೆ ಸ್ವಲ್ಪ ಓದಿದ್ವಿ. ಜೊತೆಗೆ ವಿ ಮೆಟ್ ರಾಜೇಶ್ ಬಾಬು ಅಂತ ನಮ್ಮ ಫೌಂಡರ್ ನಮ್ಮ ಕಂಪನಿಗೆ. ಅವರು ಅವಾಗ ನಾರಾಯಣ ನೇತ್ರಾಲಯನಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಅರವಿಂದ್ ಬಗ್ಗೆ ತುಂಬ ಹೇಳಿದರು. ಸೊ 2010ನಲ್ಲಿ ಏನಾಯಿತು, ವಿ ಮೇಡ್ ಅ ಟ್ರಿಪ್ ಆ್ಯಂಡ್ ಸಮ್ ಆಫ್ ಅಸ್ ವೆಂಟ್ ಟು ಅರವಿಂದ್ ಐ ಹಾಸ್ಪಿಟಲ್ ಇನ್ ಮದುರೈ. ದಟ್ ವಾಸ್ ಅ ಚೇಂಜಿಂಗ್ ಮೂಮೆಂಟ್ ಫಾರ್ ಅಸ್. ಅಲ್ಲಿ ನೋಡ್ಕೊಂಡು ಬಂದು ಇದೇ ಥರದ್ದು ನಾವು ಯಾವುದಾದ್ರೂ ಒಂದು ಕಾರ್ಯಕ್ರಮ ಕರ್ನಾಟಕದಲ್ಲಿ ಯಾಕೆ ಮಾಡಬಾರ್ದು ಅಂತ ತುಂಬ ಇನ್ಸ್ಪಿರೇಷನ್ ಆಗಿತ್ತು ನಮಗೆ. ಓಕೆ, ಇಲ್ಲಿ ನನಗೆ ಕ್ವೆಶ್ಚನ್ ಬಂತು. ನಾವು ಐ ದೃಷ್ಟಿ ಫೌಂಡರ್ ಅಂತ ಹಾಕಿ ನಾನು ಬರೆದು ಕೊಟ್ಟಿದ್ದಾಗ ಕೇಳಿದ್ರು, ನೀವು ಅದಕ್ಕೆ ಮುಂದೆ ಡಾಕ್ಟರ್ ಅಂತಲೇ ಹಾಕಿಲ್ಲ, ಡಾಕ್ಟರ್ ಅಂಜಲಿ ಜೋಶಿ ಅಂತ ಹಾಕಿಲ್ಲ ಅಂತ ಕೇಳಿದ್ರು. ಅವಾಗ ನನಗೆ ಟ್ರಿಗರ್ ಆಯಿತು. ಅಂದರೆ ಯಾವ್ದಾರ ಒಂದು ಸಂಸ್ಥೆ ಶುರು ಮಾಡೋಕ್ಕೆ ಅವ್ರು ಅದೇ ಪ್ರೊಫೆಷನಲ್ಲಿ ಇರಬೇಕಾಗಿಲ್ಲ ಅನ್ನೋದು. ಸೊ ಮಾಡಬೇಕು ಅನ್ನೋ ಮನಸ್ಸಿದ್ರೆ, ಯಾವುದು ಮಾಡಬೇಕು ಅನ್ನೋ ಕ್ಲಾರಿಟಿ ಇದ್ದರೆ, ನೆಸೆಸಿಟಿ ಯಾವುದಿದೆ ಅಂತ ಯೋಚನೆ ಮಾಡಿದ್ರೆ, ಖಂಡಿತ ಇವತ್ತು ಇವ್ರು ಮಾಡಿರೋ ಅಂಥದ್ದು ನಿಜವಾಗ್ಲೂ ದೊಡ್ಡ ಕಾರ್ಯ ಅಂತ ನಿಮಗೂ ಎಲ್ಲ ಅನಿಸುತ್ತೆ ಅಂತ ಅಂದ್ಕೊಳ್ತೀನಿ. ನಿಜವಾಗ್ಲೂ ಥ್ಯಾಂಕ್ ಯು. ಇವತ್ತು ನಿಮ್ಮ ಪರಿಚಯ ಆಗಿದ್ದಕ್ಕೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಜೊತೆಗೆ ನೀವು ಹೇಳಿದ್ರಿ ಇವಾಗ ನಾನು ಹೇಳ್ದಂಗೆನೇ ಡಾಕ್ಟರ್ ಇರಲಿಲ್ಲ, ಸೊ ನೀವು ಒಬ್ಬರು ಫೌಂಡರ್ ಡಾಕ್ಟರ್ ಜೊತೆ ಶುರು ಮಾಡಿದ್ರಿ ಅಂತ. ಬಟ್ ಇನಿಷಿಯಲಿ ಬಹಳಷ್ಟು ಚಾಲೆಂಜಸ್ ಇರುತ್ತೆ, ಬಿಕಾಸ್ ಇನ್ವೆಸ್ಟ್ಮೆಂಟ್ ಇಸ್ ಒಂದು ಬಿಗ್ ಟಾಸ್ಕ್.
ಅದನ್ನೆಲ್ಲ ಫೈನಾನ್ಸ್ ಎಲ್ಲ ಹೆಂಗೆ ಹ್ಯಾಂಡಲ್ ಮಾಡಿದ್ರಿ? ಆಮೇಲೆ ಜನರು ನೀವು ಹೋದಾಗ ಕೆಲವರು ಅಕ್ಸೆಪ್ಟು ಮಾಡ್ಕೊಳ್ಬೇಕು, ಅಕ್ಸೆಪ್ಟೆನ್ಸು ಇರುತ್ತಲ್ಲ ನೀವು ರೂರಲ್ ಏರಿಯಾದಲ್ಲಿ ಹೋದಾಗ. ಸೊ ಅದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡಿದ್ರಿ? ಚಾಲೆಂಜಸ್ ಅಂತ ಕೇಳಿದ್ರೆ ಏನೇನಿತ್ತು ನಿಮಗೆ? ಚಾಲೆಂಜಸ್ ಹಲವಾರಿತ್ತು. ನೀವು ಫೈನಾನ್ಸ್ ಬಗ್ಗೆ ಕೇಳಿದ್ರಿ. ಇನಿಷಿಯಲಿ ಫಸ್ಟ್ ಕ್ಲಿನಿಕ್ಗೆ ನಾವು ಸ್ವಂತ ಫೈನಾನ್ಸೇ ಹಾಕಿದ್ವಿ. ಆದರೆ ಈ ಸ್ಪೇಸ್ನಲ್ಲಿ ಈ ಸೋಷಿಯಲ್ ಇಂಪ್ಯಾಕ್ಟ್ ಅಂದರೆ ಸೋಷಿಯಲ್ ವರ್ಕು ಆಗುತ್ತೆ, ಸೋಷಿಯಲ್ ಇಂಪ್ಯಾಕ್ಟು ಆಗುತ್ತೆ, ಜೊತೆಗೆ ಪ್ರಾಫಿಟ್ಟು ಸಸ್ಟೈನಬಲ್ಲು ಬರುತ್ತೆ. ಇಟ್ ಈಸ್ ನಾಟ್ ಲೈಕ್ ಚಾರಿಟಿ. ಸೊ ಲಾಂಗ್ ಟರ್ಮ್ ಏನಾಗುತ್ತೆ, ಈ ಥರ ಸಂಸ್ಥೆ ನಡೀತಾ ಇರಬೇಕು ಅಂದರೆ ಚಾರಿಟಿ ದುಡ್ಡು ಬರ್ತಾ ಇರಬೇಕು. ಚಾರಿಟಿ ಸಂಸ್ಥೆ ಮಾಡೋಕ್ಕೆ ಆಗಲ್ಲ. ಸೊ ಸೋಷಿಯಲ್ ಇಂಪ್ಯಾಕ್ಟ್ ಅಂತ ಏನು ಮಾಡಿದ್ವಿ, ಚಿಕ್ಕ ಊರುಗಳಲ್ಲೂ ಕಣ್ಣಾಸ್ಪತ್ರೆ ಇಲ್ಲ. ಸೊ ನೀವು ಚನ್ನಪಟ್ಟಣಕ್ಕೆ ಆ ಟೈಮಲ್ಲಿ ಚನ್ನಪಟ್ಟಣ ಡಿಸ್ಟ್ರಿಕ್ಟ್ ಆಗಲಿ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ಆಗಿ ಹೋದರೆ ಅಲ್ಲಿ ಯಾವ ಕಣ್ಣಿನ ಆಸ್ಪತ್ರೆಯೂ ಇರ್ತಾ ಇರಲಿಲ್ಲ. ಸೊ ನಾವು ಈ ಥರ ಚಿಕ್ಕ ಚಿಕ್ಕ ಊರುಗಳಲ್ಲಿ ಆಸ್ಪತ್ರೆ ಮಾಡಿದ್ರಿಂದ ಅಲ್ಲಿ ಆ ಊರಿನಲ್ಲಿ ಪೇಯಿಂಗ್ ಕೆಪಾಸಿಟಿ ಇರೋ ಪೇಷಂಟ್ಸು ಇರ್ತಾರೆ. ಹೂ ಯೂಸ್ ಟು ಅರ್ಲಿಯರ್ ಅವರೆಲ್ಲ ಬೆಂಗಳೂರಿಗೆ ಬರ್ತಾಯಿದ್ರು ಐ ಚೆಕಪ್ಗೆ. ಸೊ ಫೈನಲಿ ಏನಾಗುತ್ತೆ, ಎಲ್ಲ ರೋಗಗಳಿಗೂ ದೇರ್ ಇಸ್ ಅ ಹೆಲ್ತ್ ಸೀಕಿಂಗ್ ಬಿಹೇವಿಯರ್. ಅಂದರೆ ಹೌ ಮಚ್ ಡಿಸ್ಟೆನ್ಸ್ ವಿಲ್ ಯು ಟ್ರಾವೆಲ್ ಟು ಗೆಟ್ ಕೇರ್. ಸೊ ಜ್ವರ ಬಂದರೆ ನಾವು ಒಂದು ಮನೆಯಿಂದ 3-4 ಕಿಲೋಮೀಟರ್ ದೂರ ಎಲ್ಲೂ ಹೋಗಲ್ಲ, ಲೋಕಲ್ ಡಾಕ್ಟರ್ ಅಂತ ಇರ್ತಾರೆ. ಒಂದು ಲ್ಯಾಬ್ ಟೆಸ್ಟ್ಗೂ ಒಂದು 5 ಕಿಲೋಮೀಟರ್ ಹೋಗ್ತೀವಿ. ಸೊ ಆದರೆ ಇಫ್ ಯು ಟೇಕ್ ದ ಅದರ್ ಎಂಡ್ ಆಫ್ ದ ಸ್ಪೆಕ್ಟ್ರಮ್, ನೀವು ಕ್ಯಾನ್ಸರ್ ತೊಗೊಳ್ಳಿ, ಜನರು ಟಾಟಾ ಮೆಮೋರಿಯಲ್ ಅಥವಾ ಏಮ್ಸ್ ತನಕನೂ ಹೋಗ್ತಾರೆ. ಸೊ ಯಾವ ರೋಗಕ್ಕೆ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾರೆ ಅನ್ನೋದು ಒಂದು ಲಿಮಿಟ್ ಇರುತ್ತೆ. ಅದಕ್ಕೆ ಚಿಕ್ಕ ಊರುಗಳಲ್ಲಿ ಯಾರೂ ಕಣ್ಣಿನ ಟೆಸ್ಟ್ ಮಾಡಿಸಿರಲ್ಲ, ಅಥವಾ ಕ್ಯಾಟ್ರಾಕ್ಟ್ಸಿಂದ ತುಂಬ ಕುರುಡುತನ ಬರುತ್ತೆ. ಇಂಡಿಯಾಸ್ ಬ್ಲೈಂಡ್ನೆಸ್ ರೇಷಿಯೋ ಪಾಪ್ಯುಲೇಷನ್ 1% ಇದೆ. ನಮ್ಮದು 1.34 ಬಿಲಿಯನ್ನಲ್ಲಿ 1% ಅಂದರೆ ಸಾಲ್ವಾರು 130-140 ಲಕ್ಷ ಜನ ಅಂಧರಾಗಿದ್ದಾರೆ. ಅದರಲ್ಲಿ 85% ಕ್ಯಾಟ್ರಾಕ್ಟ್ ಸರಿಯಾದ ಟೈಮಲ್ಲಿ ಮಾಡಿಸ್ಕೊಳ್ಳಲ್ಲ, ಅದರಿಂದ ಅಂಧರಾಗಿದ್ದಾರೆ. ಸೊ ಬಿಕಾಸ್ ಚಿಕ್ಕ ಊರುಗಳಲ್ಲಿ ಐ ಟೆಸ್ಟ್ ಮಾಡ್ಸೋಕ್ಕೆ ಅಥವಾ ಕಣ್ಣಿನ ಪರೀಕ್ಷೆಗೆ ಯಾರೂ ಡಾಕ್ಟರ್ಸ್ ಇಲ್ಲ ಅಂತ ಹೇಳಿಬಿಟ್ಟು ಈ ಊರುಗಳಲ್ಲಿ ಜಾಸ್ತಿ ಕ್ಯಾಟ್ರಾಕ್ಟ್ ಸಮಸ್ಯೆ ಬರುತ್ತೆ. ಸೊ ನಾವು ಅಲ್ಲಿ ಆಸ್ಪತ್ರೆ ಹಾಕಿದ್ರೆ ತುಂಬ ಜನ ಪೇಯಿಂಗ್ ಪೇಷಂಟ್ಸು ಬರ್ತಾರೆ ನಮಗೆ. ಅದೇ ಥರ ನಾವು ಹೇಗೆ ಮಾಡ್ತೀವಿ ಅಂದರೆ, ಒಂದು ಹಾಸ್ಪಿಟಲ್ ಕಟ್ತೀವಿ. ಆಲ್ ಆರ್ ಹಾಸ್ಪಿಟಲ್ಸ್ ಆರ್ ವೆರಿ ಮಾಡರ್ನ್ ಲುಕಿಂಗ್, ವಿಚ್ ಎನಿಬಡಿ ಕ್ಯಾನ್ ಗೋ ಟುಡೇ. ಇವತ್ತು ನೀವು ಯಾವುದಾದ್ರೂ ಒಂದು ವಾಸನ್ನು ಅಥವಾ ನಾರಾಯಣ ನೇತ್ರಾಲಯಕ್ಕೆ ಹೋದರೆ ಯಾವ ಥರ ಇರುತ್ತೋ ಆ ಥರ ಇದೆ ನಮ್ಮ ಹಾಸ್ಪಿಟಲ್ಲು. ಅಲ್ಲಿ ನಾವು ಪೇಯಿಂಗ್ ಪೇಷಂಟ್ಸ್ಗೆಲ್ಲ ದುಡ್ಡು ತೊಗೊಂಡು ಆಪ್ರೇಷನ್ಸ್ ಮಾಡ್ತೀವಿ, ಹೈ ಎಂಡ್ ಆಪ್ರೇಷನ್ಸು ಮಾಡ್ತೀವಿ, ಕ್ಯಾಟ್ರಾಕ್ಟ್ ಸರ್ಜರೀಸ್ ಮಾಡ್ತೀವಿ. ಆದರೆ ಎಕ್ಸಸ್ ಕೆಪಾಸಿಟಿ ಇರುತ್ತೆ. ಒಂದು ಹಾಸ್ಪಿಟ್ಲಲ್ಲಿ ಒಂದು ತಿಂಗಳಿಗೆ ಒಂದು 200 ಆಪ್ರೇಷನ್ ಮಾಡ್ಬೋದು ಅಂದ್ಕೊಳ್ಳಿ. ನಾವು ಒಂದು 50 ಪೇಯ್ಡ್ ಕೇಸಸ್ ಮಾಡ್ತೀವಿ. ಸೊ ಮಿಕ್ಕಿದ್ದನ್ನು ನಾವು ಅಟ್ ಫಿಕ್ಸೆಡ್ ಕಾಸ್ಟ್ ಫ್ರೀ ಸರ್ಜರೀಸ್ ಅಂತ ಟಾಪಪ್ ಮಾಡ್ತೀವಿ. ಇದನ್ನು ನಾವು ಹಳ್ಳಿ ಕಡೆ ಹೋಗ್ತೀವಿ. ಹಳ್ಳಿ ಕಡೆ ಹೋಗೋಕ್ಕೆ ನಾವು ಒಂದು ಮೊಬೈಲ್ ವೆಹಿಕಲ್ ಮಾಡ್ಕೊಂಡಿದ್ದೀವಿ, ಮೊಬೈಲ್ ಐ ಕ್ಲಿನಿಕ್ ಅಂತ. ನೀವು ಕೇಳಿದಾಗ ದಟ್ ವಾಸ್ ಆರ್ ಚಾಲೆಂಜ್. ನಮಗೆ ಮೊದಲು ಶುರುವಾದಾಗ ಐ ಕ್ಯಾಂಪ್ ನಾವು ಹಳ್ಳಿ ಕಡೆ ಹೋಗಿ ಮಾಡ್ತಾಯಿದ್ವಿ. ಪಂಚಾಯತ್ ಆಫೀಸ್ನವ್ರು ಯೂಶ್ವಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಕೊಡ್ತಾಯಿದ್ರು. ಕೆಲವೊಂದು ಹಳ್ಳಿನಲ್ಲಿ ಗೌರ್ಮೆಂಟ್ ಸ್ಕೂಲು ಇರಲ್ಲ. ಒಂದೆರಡು ಸತಿ ನಾವು ವೆಟರ್ನರಿ ಹಾಸ್ಪಿಟ್ಲಲ್ಲಿ ಐ ಕ್ಲಿನಿಕ್ ಮಾಡಿದ್ವಿ, ಐ ಕ್ಯಾಂಪ್ ಮಾಡಿದ್ದೀವಿ. ಇಟ್ ಈಸ್ ವೆರಿ ಅನ್ಹೈಜಿನಿಕ್ ಕಂಡೀಷನ್ಸ್ ಫಾರ್ ಪೇಷಂಟ್ಸ್. ಸೊ ಇದನ್ನು ಮುಂದೆ ಇದೇ ಥರ ಮುಂದೆ ವರ್ಷಕ್ಕೆ ಆಗಲ್ಲ ಅಂತ ಯೋಚನೆ ಮಾಡಿ ಒಂದು ಮೊಬೈಲ್ ಐ ಕ್ಲಿನಿಕ್ ಐಡಿಯಾ ಮಾಡಿದ್ವಿ. ಈ ಸ್ಕೂಲ್ ಬಸ್ದು ಚಾಸಿ ತೊಗೊಂಡ್ವಿ ಅಶೋಕ್ ಲೇಲ್ಯಾಂಗ್ ಹತ್ರ ತೊಗೊಂಡು ಅದನ್ನು ಫ್ಯಾಬ್ರಿಕೇಟ್ ನಾವೇ ಸ್ವಂತವಾಗಿ ಒಂದು ಕ್ಲಿನಿಕ್ ಥರ ಮಾಡ್ಕೊಂಡ್ವಿ. ಅದ್ರ ಮೇಲೆ ಸೋಲಾರ್ ಪ್ಯಾನಲ್ಸ್ ಹಾಕಿದ್ವಿ. ನಮಗೆ ಎಲೆಕ್ಟ್ರಿಸಿಟಿ ಬೇಕು. ನಾವು ಕೆಲವೊಂದು ಐ ಟೆಸ್ಟಿಂಗಿಗೆ ಕೆಲವೊಂದು ಎಕ್ವಿಪ್ಮೆಂಟ್ ತೊಗೊಂಡು ಹೋಗ್ತೀವಿ. ನಮ್ಮ ಹಳ್ಳಿ ಕಡೆ ಅಷ್ಟು ಪವರ್ ಇರ್ತಾ ಇರಲಿಲ್ಲ, ರಿಲಯಬಲ್ ಪವರ್ ಇರ್ತಾ ಇರಲಿಲ್ಲ. ಸೊ ಆ ಬಸ್ ಮೇಲೆ ನಾವು ಸೋಲಾರ್ ಪ್ಯಾನಲ್ಸ್ ಹಾಕ್ಕೊಂಡು ಅದಕ್ಕೆ ನಾವೇ ನಮ್ಮ ಸ್ವಂತ ಪವರ್ ಮಾಡ್ಕೊಂಡ್ವಿ. ಸೊ ನೌ ವಿ ಹ್ಯಾವ್ 7 such mobile clinics that goes to all rural areas around our hospitals and conducts outreach activities. ವಾವ್, ಅದು ಅವಾರ್ಡ್ ವಿನ್ನಿಂಗ್ ಡಿಸೈನ್. ಅದಕ್ಕೆ ಡಿಸೈನ್ ಕೌನ್ಸಿಲ್ ಆಫ್ ಇಂಡಿಯಾ ಇಂದ ಅವಾರ್ಡ್ ಸಿಕ್ಕಿದೆ. ಸೊ ಈ ಥರ ಎಲ್ಲ ಚಾಲೆಂಜಸ್ ಇರ್ತಿತ್ತು. ಬಟ್ ನೀವು ಹಳ್ಳಿಗಳ ಕಡೆ ಹೋದಾಗ ಜನಗಳು ಹೆಂಗೆ ರಿಯಾಕ್ಟ್ ಮಾಡ್ತಿದ್ರು? ಅವರು ಬಂದು ರೆಸ್ಪಾಂಡ್ ಮಾಡ್ತಿದ್ರಾ, ತೋರಿಸ್ಕೊಳ್ತಿದ್ರಾ? ಹಳ್ಳಿ ಕಡೆ ಹೋದಾಗ ನಾವು ಪ್ರೆಪ್ ವರ್ಕ್ ಮಾಡಿಬಿಟ್ಟು ಹೋಗ್ತೀವಿ. ಪ್ರಿಪ್ರೇಷನ್ ಮೊದಲೇ ಹೇಳಿರ್ತೀವಿ. ಎಲ್ಲ ಹಳ್ಳಿನಲ್ಲೂ ಡೈರಿ ಕೋಆಪ್ರೇಟಿವ್, ಹಾಲಿಂದು ಅಥವಾ ಅಗ್ರಿ ಕೋಆಪ್ರೇಟಿವ್ ಇರುತ್ತೆ. ಸೊ ನಮ್ಮ ಟೀಮ್ ಮೊದಲೇ ಹೋಗಿ ಇಲ್ಲಿ ಐ ಕ್ಯಾಂಪ್ ಆಗುತ್ತೆ ಇಂಥ ದಿವಸ ನಿಮಗೆ. ಆಮೇಲೆ ಎಲ್ಲ ಹಳ್ಳಿನಲ್ಲೂ ಆಶಾ ವರ್ಕರ್ಸ್ ಅಂತ ಇರ್ತಾರೆ, ಕಮ್ಯುನಿಟಿ ಹೆಲ್ತ್ ವರ್ಕರ್ಸ್. ಫಾರ್ ಎವ್ರಿ 1000 ಪಾಪ್ಯುಲೇಷನ್ ದರ್ ಇಸ್ 1 ಆಶಾ ವರ್ಕರ್. ಸೊ ಅವ್ರ ಮೂಲಕ ನಾವು ಮೊದಲೇ ಪ್ರಿಪ್ರೇಷನ್ ಮಾಡಿರ್ತೀವಿ ಹಳ್ಳಿನಲ್ಲಿ ಯಾರ್ಯಾರಿಗೆ ಕಣ್ಣಿನ ತೊಂದರೆ ಇದೆ.
ತುಂಬ ಜನರು ಕಣ್ಣಿನ ತೊಂದರೆ ಇಗ್ನೋರ್ ಮಾಡೋದಲ್ಲ, ಗೊತ್ತಿರಲ್ಲ ಅವ್ರಿಗೆ. ನನಗೆಲ್ಲ ಚೆನ್ನಾಗೇ ಕಾಣಿಸ್ತಾ ಇದೆ ಅಂತಾರೆ. ಯಾವತ್ತೂ ನಾವು ಕಣ್ ಟೆಸ್ಟ್ ಮಾಡಿಸಿಲ್ಲ ಅಂದರೆ ನಮ್ಗೆ ಹೇಗೆ ಕಾಣಿಸ್ತಾ ಇದೆ ನಮಗೆ ಗೊತ್ತಾಗಲ್ಲ. ನಮಗೆ ಹೇಗೆ ಕಾಣಿಸ್ತಾ ಇದೆಯೋ ಅದೇ ಸರಿ ಅಂದ್ಕೊಂಡಿರ್ತೀವಿ. ಸೊ ನಾವೇನು ಮಾಡ್ತೀವಿ, ನಮ್ಮ ಟೀಮ್ ಜೊತೆ ಒಂದು ಚಾರ್ಟ್ ಕೊಟ್ಟು ಕಳಿಸ್ತೀವಿ, ಸಿಂಪಲ್ ವಿಷನ್ ಚಾರ್ಟು. ಒಂದು 6 ಮೀಟರ್ಸ್ ದೂರ ನಿಂತ್ಕೊಂಡು ಕೊನೆ ಲೈನ್ ಓದೋಕ್ಕಾಗತ್ತಾ ಅಂತ ಕೇಳ್ತೀವಿ. ಆಗಲ್ಲ ಅಂದರೆ ನಿಮ್ಮ ಕಣ್ ಟೆಸ್ಟ್ ಮಾಡಿಸ್ಕೊಳಕ್ಕೆ ಬನ್ನಿ ಅಂತ. ಅದನ್ನು ನೋಡಿ ನಂಬಿಬಿಟ್ಟು ತುಂಬ ಜನ ಬರ್ತಾರೆ. ಆ ಲಾಸ್ಟ್ ಲೈನ್ ಓದೋಕ್ಕಾಗಲ್ಲ ಅಂದರೆ ಎಲ್ರಿಗೂ ಗೊತ್ತಾಗತ್ತೆ ಏನೋ ಪ್ರಾಬ್ಲಮ್ ಇದೆ ಅಂತ. ಯಾಕಂದರೆ ಬೇರೆಯವ್ರು ಅಕ್ಕಪಕ್ಕದವ್ರು ಕೆಲವ್ರು ಓದ್ಬಿಟ್ಟು ತೋರಿಸಿರ್ತಾರೆ ಆ ಲಾಸ್ಟ್ ಲೈನು. ಸೊ ಆವಾಗ ಗೊತ್ತಾಗ್ಬಿಟ್ಟು ಬರ್ತಾರೆ. ಸೊ ಆ ಥರ ಎಕ್ಸೆಪ್ಟೆನ್ಸ್ ಇದೆ ತುಂಬ ಜನಕ್ಕೆ. ಹಳ್ಳಿ ತನಕ ಬಂದಿದ್ದೀವಿ, ಮನೆ ತನಕ ಬಂದಿದ್ದೀವಿ ಅಂದರೆ ತುಂಬ ಜನ ಬಂದು ಮಾಡಿಸ್ಕೊಂಡು ಹೋಗ್ತಾರೆ. ಆಕ್ಸೆಪ್ಟೆನ್ಸ್ ಇದೆ. ಓಕೆ. ಸೊ ನಿಮ್ಮ IT ಸರ್ವೀಸಸಲ್ಲಿದ್ದಾಗ ಅಲ್ಲಿ ನೀವು ಕಲಿತಂಥದ್ದು ಲರ್ನಿಂಗ್ ಪ್ರಾಸೆಸ್ ಏನಿದೆ ಅದು ಎಷ್ಟು ಇಲ್ಲಿ ನಿಮ್ಮ ಈ ಒಂದು ಪ್ರೊಫೆಷನ್ನಲ್ಲಿ ಹೆಲ್ಪ್ ಮಾಡ್ತು? IT ಪ್ರೊಸೆಸಸ್ ಬಗ್ಗೆ ಗೊತ್ತಿಲ್ಲ, ಆದರೆ ನಮಗೆ ಮೊದಲಿಂದಾನೂ ಇದು ಡಿಸ್ಟ್ರಿಬ್ಯೂಟೆಡ್ ಮಾಡೆಲ್ ಅಂತ ಗೊತ್ತಿತ್ತು. ತುಂಬ ಚಿಕ್ಕ ಚಿಕ್ಕ ಊರು ಅಥವಾ ಚಿಕ್ಕ ಚಿಕ್ಕ ಹಳ್ಳಿನಲ್ಲಿ ನಾವು ಮಾಡ್ತೀವಿ ಅಂತ ಗೊತ್ತಿತ್ತು. ಸೊ ವಿ ಸ್ಟಾರ್ಟೆಡ್ ಎಸ್ಟಾಬ್ಲಿಷಿಂಗ್ ವಾಟ್ ಹಾಸ್ಪಿಟಲ್ ಕಾಲ್ಸ್ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಅಥವಾ ಹೆಲ್ತ್ ರೆಕಾರ್ಡ್ಸ್ ಅಂತೀವಲ್ವ, ಎಲೆಕ್ಟ್ರಾನಿಕ್ ಮೆಡಿಕಲ್ ರೆಕಾರ್ಡ್ಸ್. ಅದನ್ನು ನಾವು ಡೇ 1 ಮಾಡಿದ್ವಿ ನಮ್ಮ ಹಾಸ್ಪಿಟಲ್ಸಲ್ಲಿ. ಅದರದ್ದು ಆರ್ಕಿಟೆಕ್ಚರ್ ಆ್ಯಂಡ್ ಡಿಸೈನ್ ವಾಸ್ ಡನ್ ಇನ್ ಹೌಸ್ ವಿತ್ ಮೈ ಹಸ್ಬೆಂಡ್ ಆ್ಯಂಡ್ ಆರ್ IT ಟೀಮ್ ದೇರ್. ಸೊ ಇದರದ್ದು ಉಪಯೋಗ ನಮಗೆ ತುಂಬ ವರ್ಷಗಳಿಂದ ಇದೆ. ನಮಗೆ ಇವಾಗ ನಾನು ಒಂದು ಯೂನಿಟ್ ಮ್ಯಾನೇಜರ್ ಜೊತೆ ಈ ಮಂತ್ ಹೇಗಾಯಿತು ನಿಮ್ಮ ಕೆಲಸ ಅಂತ ಕೂತ್ಕೊಂಡು ರಿವ್ಯೂ ಮಾಡೋಕ್ಕೆ, ವಿ ಜಸ್ಟ್ ಓಪನ್ ಅಪ್ ಆರ್ ಡ್ಯಾಶ್ ಬೋರ್ಡ್ ಆ್ಯಂಡ್ ಲುಕ್ ಎಟ್ ಆಲ್ ದ ನಂಬರ್ಸ್ ಆ್ಯಂಡ್ ವಿ ಸ್ಟಾರ್ಟ್ ಡಿಸ್ಕಸಿಂಗ್. ಸೊ ನಮ್ಮ ಅಡ್ಮಿನಿಸ್ಟ್ರೇಷನ್ ಹಾಗೂ ಕೇರ್ ಆಫ್ ಪೇಷಂಟ್ಸ್ನಲ್ಲಿ ನಮ್ಮ IT ನಾವೇ ಡೆವಲಪ್ ಮಾಡಿ, ಮೊದಲಿಂದನೂ ನಮಗೆ ಅದ್ರ ಬಗ್ಗೆ ಅರಿವಿತ್ತು, ಅದ್ರ ಇಂಪಾರ್ಟೆನ್ಸ್ ಗೊತ್ತಿತ್ತು. ಪೇಪರು ಫೈಲು ಜಾಸ್ತಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಿತ್ತು. ಸೊ ಇದನ್ನು ನಾವು ಮೊದಲಿಂದನೂ ಇಂಪ್ಲಿಮೆಂಟ್ ಮಾಡಿದ್ವಿ, ಹಾಗಾಗಿ ಇದು ತುಂಬ ಸುಲಭ ಆಗೋಯ್ತು ನಮಗೆ. ಓಕೆ. ಇವ್ರ ಮಾತು ಕೇಳ್ತಾ ಇದ್ದಾಗ ನಮ್ಗಳಿಗೆಲ್ಲ ಎಷ್ಟೊಂದು ಕಲ್ತ್ಕೊಳ್ಳೋಕ್ಕಿರುತ್ತೆ. ಅಂದರೆ ಲರ್ನಿಂಗ್ ಅನ್ನೋದು ಎಲ್ಲಿ ಯಾವ ಫೀಲ್ಡಲ್ಲಿ ಹೇಗೆ ಕಲ್ತ್ರೂ ಅದನ್ನು ಅಪ್ಲಿಕೇಶನ್ ಹೆಂಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿದ್ರೆ ಯಾವ ಫೀಲ್ಡಲ್ಲಿ ಬೇಕಾದ್ರೂ ಇದನ್ನು ಅಪ್ಲೈ ಮಾಡ್ಬೋದು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಆಗಿದೆ. ಅದ್ರ ಜೊತೆಗೆ ಬಹಳಷ್ಟು ಕೇಳಿದ್ದೀನಿ, ನೀವು ಈಗಲೂ ಕೂಡ ಲರ್ನಿಂಗ್ ಅಂತಂದರೆ ಒಂದು ನೆವರ್ ಎಂಡಿಂಗ್ ಪ್ರಾಸೆಸ್ ಅಂತ ಬಹಳಷ್ಟು ಕಲ್ತ್ಕೋತೀರ. ಆ್ಯಂಡ್ ಟ್ರಾವೆಲ್, ನಿಮಗೆ ಕಲ್ಚರ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಬಹಳಷ್ಟು ಇಷ್ಟ ಅಂತ. ಆ್ಯಂಡ್ ಮೋರ್ ಓವರ್ ಲ್ಯಾಂಗ್ವೇಜಸ್ನು ಕಲ್ತ್ಕೊಳ್ಳೋದು ನಿಮಗೆ ಬಹಳ ಇಷ್ಟ ಅಂತ ಕೇಳಿದ್ದೀನಿ. ಸೊ ಕಲ್ಚರ್ ಆ್ಯಂಡ್ ಲರ್ನಿಂಗ್ ಇಂಪಾರ್ಟೆನ್ಸ್ ಏನು? ಇಂಪಾರ್ಟೆನ್ಸ್ ಗೊತ್ತಿಲ್ಲ, ಯಾವಾಗಲೂ ಆಸಕ್ತಿ ಇತ್ತು. ನೀವು ಹೇಳ್ದಂಗೆ ನಾನು NPS ಓದಿದ್ದು. ಆವಾಗಿನ ಕಾಲದಲ್ಲಿ NPS ಕನ್ನಡ ವಾಸ್ 3rd ಲ್ಯಾಂಗ್ವೇಜ್. ನಮ್ಮ ಅಜ್ಜ ನಾವು ಹೇಳ್ದಂಗೆ ಹಿ ಫಾಟ್ ಅ ಲಾಟ್ ಫಾರ್ ಕನ್ನಡ. ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿ ಅಂತ ಒಂದು ಆವಾಗಿನ ಕಾಲದಲ್ಲಿ ಒಂದು ಫಾರ್ಮ್ ಮಾಡಿದರು ಅವರು. ಸೊ ಕನ್ನಡ ಉಳಿಲಿ ಅಂತ ತುಂಬ ಆಸೆ ಇತ್ತು. ಆದರೆ ನಾವು ಮಕ್ಕಳು ಇಂಗ್ಲೀಷ್ ಸ್ಕೂಲ್ ಸೇರಿಬಿಟ್ವಿ ಅಂತ ತುಂಬ ಬೇಜಾರು ಪಟ್ಕೊಂಡಿದ್ರು. ಸೊ ಶಾಲೆಗೆ ಹೋಗೋಕ್ಕಿಂತ ಮುಂಚೆನೇ ಮನೆಯಲ್ಲಿ ಕನ್ನಡ ಹೇಳ್ಕೊಟ್ಬಿಟ್ರು ನಮ್ಮ ತಾಯಿ. ಸೊ ಮನೆಯಲ್ಲಿ ನಮ್ಮ ತಾಯಿದೆಲ್ಲ ಕನ್ನಡ ಪುಸ್ತಕ ಓದ್ತಾ ಇದ್ದೆ. ನಮ್ಮ ತಂದೆ ಹಿಂದಿನೂ ಓದ್ತಿದ್ರು, ಆವಾಗ ಹಿಂದಿನೂ ಓದ್ತಾ ಇದ್ದೆ. ಸೊ ಆ ಲ್ಯಾಂಗ್ವೇಜಲ್ಲಿ ಆಸಕ್ತಿ ಯಾವಾಗಲೂ ಇತ್ತು. ಈಗಲೂ ಕೂಡ ಮೊನ್ನೆ ನಾವು 2007 ನಾನು ಕೆಲಸ ಬಿಟ್ಟಾಗ 1 ತಿಂಗಳು ಹೋಗ್ಬಿಟ್ಟು ಪ್ಯಾರಿಸಲ್ಲಿ ಇರೋಣ ಅಂತ ಹೇಳಿದರು. ಮಕ್ಕಳು ಚಿಕ್ಕವರಾಗಿದ್ದರು. ಸೊ ಹೋಗೋಕ್ಕಿಂತ ಮುಂಚೆ ನಾನು ನಮ್ಮ ಮಾವನವರು ಇಬ್ಬರು ಸೇರ್ಕೊಂಡು ಒಂದು ಫ್ರೆಂಚ್ ಕೋರ್ಸ್ ಮಾಡಿದ್ವಿ ಒಟ್ಟಿಗೆ. ಅದು ತುಂಬ ಚೆನ್ನಾಗಿತ್ತು. ಎಲ್ಲ ಚಿಕ್ಕ ಮಕ್ಕಳು ಬಂದಿದ್ದರು, ಹೈಸ್ಕೂಲ್ ಮಕ್ಕಳು ಅಥವಾ ತುಂಬ ಚಿಕ್ಕ ಮಕ್ಕಳಿದ್ರು ಆ ಕ್ಲಾಸ್ನಲ್ಲಿ. ಅವರಿಬ್ಬರು ಬಿಟ್ಟರೆ ನಾನು ನಮ್ಮ ಮಾವನವರಿಬ್ಬರು ಇದ್ವಿ ಸ್ಟೂಡೆಂಟ್ಸು. ಸೊ ಫ್ರೆಂಚ್ ಕಲ್ತ್ಬಿಟ್ಟು ಪ್ಯಾರಿಸ್ಗೆ ಹೋಗೋದು ತುಂಬ ಚೆನ್ನಾಗಿತ್ತು. ಅದೇ ಥರ ಒಂದು 2018 ಜಪಾನ್ಗೆ ಹೋದೆ. ಆ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ನೀವು ಬೇರೆ ಊರಲ್ಲಿ ಒಂದು ಸ್ವಲ್ಪ ಕೂಡ ತಪ್ಪಿ ಆದ್ರೂ ನೀವು ಅವ್ರ ಭಾಷೆ ಮಾತಾಡಿದ್ರೆ ಆ ಜನರಿಗೆ ತುಂಬ ಸಂತೋಷ ಆಗುತ್ತೆ. ಈಗ ತುಂಬ ಜನ ಹಲವಾರು ಬೇರೆ ಮೈಗ್ರೆಂಟ್ಸ್ ಬಂದಿದ್ದಾರೆ ಬೆಂಗಳೂರಲ್ಲಿ. ಎಲ್ಲರೂ ಕನ್ನಡ ಗೊತ್ತಿಲ್ಲ ಅನ್ನೋದು ಮಾತ್ರ ಗೊತ್ತಿರುತ್ತೆ. ಆದರೆ ಸ್ವಲ್ಪ ಆದರೂ ಕನ್ನಡದಲ್ಲಿ ಮಾತಾಡಿದ್ರೆ ನಮಗೂ ಸ್ವಲ್ಪ ಆಯಿತು, ಅವರು ಟ್ರೈ ಮಾಡ್ತಾ ಇದ್ದಾರೆ ಅಂತ ಚೆನ್ನಾಗಿರುತ್ತೆ ಅನಿಸುತ್ತೆ. ಅದೇ ಥರ ನಾನು ಜಪಾನ್ಗೆ ಹೋಗ್ಬೇಕಾದ್ರೆ ಜಾಪನೀಸ್ ಕಲ್ತ್ಬಿಟ್ಟು ಹೋದೆ. ಸೊ ನಾವು ಟ್ರೈನ್ ಸ್ಟೇಷನ್ನಲ್ಲಾಗಲಿ ಒಂದು ಹೋಟೆಲ್ನಲ್ಲಾಗಲಿ ಸ್ವಲ್ಪ ಏನಾದರೂ 1-2 ಶಬ್ದ ಮಾತಾಡಿದ್ರು ಅವರಿಗೆ ತುಂಬ ಸಂತೋಷ ಆಗಿ ಅವರು ನಮಗೆ ಇಂಗ್ಲೀಷಲ್ಲಿ ಮಾತಾಡಿಸಿ ವಾಪಸ್ ಬರೋರು. ದೇ ವುಡಂಟ್ ಜಸ್ಟ್ ಇವ್ರು ಸುಮ್ಮನೆ ಟೂರಿಸ್ಟು ಬರ್ತಾರೆ ಅಂತ ಆ ಥರ ನಿರ್ಲಕ್ಷ್ಯ ಮಾಡ್ತಾ ಇರಲಿಲ್ಲ. ತುಂಬ ಅವ್ರಿಗೂ ಆಸೆ ಆಗುತ್ತೆ ಇವ್ರಿಗೆ ಹೆಲ್ಪ್ ಮಾಡೋಣ ಅಂತ. ಸೊ ಈಗ ಇಲ್ಲಿ ಒಂದು ಚಿಕ್ಕ ನಾನು ಕ್ವಶನ್ ಕೇಳೋ ಬದಲು ಆಡಿಯನ್ಸಿಗೆ ಬಿಡ್ತೀನಿ. ಸೊ ಆಡಿಯನ್ಸಲ್ಲಿ ಕ್ವಶನ್ ಕೇಳೋರಿದ್ರೆ ಖಂಡಿತವಾಗಿ ನೀವು ಕ್ವಶನ್ಸನ್ನು ಕೇಳ್ಬೋದು. ಥ್ಯಾಂಕ್ ಯು ಮೇಡಮ್, ವೆರಿ ವೆಲ್ ಡನ್, ವೆರಿ ವೆಲ್ ಪ್ರೆಸೆಂಟೆಡ್. ಒಂದು ಕ್ವಶನ್ನು,
ನನಗೂ ತುಂಬ ಇಷ್ಟ ಸೋಷಿಯಲ್ ಇಂಪ್ಯಾಕ್ಟ್. ನಾನು ಟಿ ವಿ ನೋಡಿದಾಗ socialsavers.in ಬರುತ್ತೆ, ನೋಡಿದಿರೋ ನೀವು ಏನೋ, ಪೇ 2000 rupees, you will get one child, they will give you sight ಅಂತ. I tried to contact them as well, but there was no response. I told them, you give me the patients, I will pay for it directly, not through you. There was no response. Have you gone through that, something like that? Somebody creates a website, we'll do this, we'll do, they're all NGOs, but we are not sure if you pay them, it will go to the right person or right purpose. That's not clear. So how do you look at it? ಹೌದು ಸರ್, ಈ ಥರ ತುಂಬ ಸಂಸ್ಥೆಗಳಿದೆ ವೇರ್ ಪೀಪಲ್ ಡೂ ಕಲೆಕ್ಟ್ ಮನಿ ಸೇಯಿಂಗ್ ಫಾರ್ ಅ ಸರ್ಟನ್ ಕಾಸ್, ಆದರೆ ಟ್ರಾನ್ಸ್ಪರೆನ್ಸಿ ಇಲ್ಲ ಅಂದರೆ ನಮಗೂ ನಂಬಿಕೆ ಬರೋದು ತುಂಬ ಕಷ್ಟ ಆಗುತ್ತೆ. ಇವಾಗ ಕೆಲವೊಂದು ಕ್ರೌಡ್ ಫಂಡಿಂಗ್ ಪ್ಲ್ಯಾಟ್ಫಾರ್ಮ್ ಶುರುವಾಗಿದೆ ವಿಚ್ ರೈಸಸ್ ಮನಿ ಓನ್ಲಿ ಫಾರ್ ಅ ಪರ್ಟಿಕ್ಯುಲರ್ ಪೇಷಂಟ್. ಸೊ ಆ ಥರ ಪ್ಲ್ಯಾಟ್ಫಾರ್ಮ್ಸಿಗೆ ಕೊಟ್ಟರೆ ಕರೆಕ್ಟಾಗಿ ಅದಕ್ಕೆ ಹೋಗುತ್ತೆ ಅಂತ ನಿಮಗೆ ಅವರು ಆಮೇಲೆ ರಿಪೋರ್ಟು ಕೊಡ್ತಾರೆ ಅದ್ರ ಬಗ್ಗೆ. ಆ ಥರದ್ದು ಕೆಟ್ಟೋ ಅಂತ ಒಂದಿದೆ, ತುಂಬ ಕಡೆ ಬಂದಿದೆ. ಆಮೇಲೆ ಮೊನ್ನೆ ಇಂಪ್ಯಾಕ್ಟ್ ಗುರು ಅಂತ ಯಾವುದೋ ಒಂದು 16 ಕೋಟಿದು ಒಂದು ಇಂಜೆಕ್ಷನ್ ಒಂದು ತರಿಸಿದ್ರು ಒಂದು ಮಗುಗೆ, ಅದು ದೇಶದಲ್ಲಿ ಎಲ್ಲ ಕಡೆ ಹೆಡ್ಲೈನ್ ನ್ಯೂಸ್ ಆಗಿತ್ತು. ಸೊ ದೆರ್ ಆರ್ ಅ ಫ್ಯೂ ಕ್ರೌಡ್ ಸೋರ್ಸಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಹೂ ಕ್ಯಾನ್ ಟೇಕ್ ಮನಿ ಆ್ಯಂಡ್ ಡೂ ಇಟ್ ಫಾರ್ ಅ ಪರ್ಟಿಕ್ಯುಲರ್ ಪೇಷಂಟ್, ಆ ಥರ. Namaste, ma'am. Like you said, you wanted to go to Paris, and before which you learned French, and you went to Japan, before which you learned Japanese. I'm pretty sure you are 50 plus. And how do you push yourself to, make an effort to learn that language, even though you are unaware of at the first place? It's really difficult, even for youngsters, right? It is very difficult. How do you push yourself to learn something new even at this age? If you can share your insights, it will be great. I think it comes a lot from interest. I have a lot of interest in learning languages. I'm sure you ask anybody who's coding here, we would have all started with something like Fortran and Pascal, but now you have to keep updating your skills, and you have learned Java, and today probably you'll be coding in Python or something else. So that is for livelihood. So that, if you learn more, you'll earn more, but here it's more out of interest. So learning can always be done. ಇನ್ಯಾರು ಇಲ್ಲಿ ಮೈಕ್? ಅಂತ ಆರ್ಟಿಸ್ಟ್ ಆ್ಯಂಡ್ ಕಾರ್ಟೂನಿಸ್ಟ್. ಈ ನಿಮ್ಮ ಕಾರ್ಯಕ್ರಮ, ನಿಮ್ಮ ವೃತ್ತಿ, ನೀವು ಮಾಡ್ತಿರ್ತಕ್ಕಂಥ ಸಮಾಜ ಸೇವೆ, ಇದು ದೃಷ್ಟಿಗೆ ಸಂಬಂಧಪಟ್ಟಂಥ ಒಂದು ಇದು. ನೀವು ಮಾತಾಡ್ಬೇಕಾದ್ರೆ ಒಂದು ವಿಷಯ ಹೇಳಿದ್ರಿ, ನಾವು ಇಷ್ಟು ದಿನ ದುಡಿಬೇಕು, ಆ ನಂತರದಲ್ಲಿ ನಾನು ಸಮಾಜ ಸೇವೆಗೆ ನಮ್ಮನ್ನು ತೊಡಗಿಸ್ಕೋಬೇಕು ಅಂತ. ಈ ದೃಷ್ಟಿ ನಿಮ್ಗೆ ಹೇಗೆ ಬಂತು? ಈ ದೃಷ್ಟಿ ಭಾಳ ಅವಶ್ಯಕತೆ ಇದೆ ಇವತ್ತು ಸಮಾಜಕ್ಕೆ. ಏಕೆಂದರೆ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ, 2 ಲಕ್ಷ 3 ಲಕ್ಷ 4 ಲಕ್ಷ ಸಂಬಳ ಬರ್ತಾ ಇರುತ್ತೆ. ರಿಟೈರ್ಡ್ ಆದಮೇಲೆ ಕೂಡ ಅವ್ರು ಸುಮ್ಮನಿರಲ್ಲ, ಮತ್ತೆಲ್ಲ ದುಡಿಮೆಗೆ ಹೋಗ್ತಾರೆ. ಬಹುಶಃ ದೃಷ್ಟಿ ಸರಿ ಇಲ್ಲ ಅಂತ ಅಂಥವ್ರದ್ದು. ಅಂದರೆ ನಾವು ಯಾವುದೇ ಒಂದು ವ್ಯಕ್ತಿನ ನೋಡ್ಬೇಕಾರೆ, ಒಂದು ವಿಷಯನ ನೋಡ್ಬೇಕಾರೆ, ನೀನು ಯಾವ ದೃಷ್ಟಿಯಿಂದ ನೋಡಿದ್ಯಪ್ಪ ಅವನ್ನ ಅಂತ ಕೇಳ್ತಾರೆ. ಅದು ಈ ಕಣ್ಣಿನ ದೃಷ್ಟಿಯಲ್ಲ, ಅವನ ಅಂತರಾಳದ ದೃಷ್ಟಿಯಿಂದ ಅದನ್ನು ಕಾಣೋದು. ಆ ರೀತಿಯಾಗಿ ಸಮಾಜ ಸೇವೆ ಮಾಡಬೇಕು, ನಾವಿಬ್ಬರು ಇಷ್ಟು ದಿನ ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಕೊಂಡು ಅನ್ನೋ ಒಂದು ದೃಷ್ಟಿ ನಿಮಗೆ ಬಂತಲ್ಲ, ಅದು ಹೇಗೆ ಬಂತು? ಬೇರೆಯವ್ರಿಗೆ ಆ ದೃಷ್ಟಿ ಬರೋಕ್ಕೆ ಏನು ಮಾಡಬೇಕು ಅನ್ನೋದು ಹೇಳಿ. ಐ ಥಿಂಕ್ ರೇಖಾ ಅವರು ಅಥವಾ ನಾನು ಹೇಳ್ದಂಗೆ, ಐ ಥಿಂಕ್ ಐ ಗ್ರೂ ಅಪ್ ವಿತ್ ಇಟ್ ಸರ್. ನಾನು ನಮ್ಮ ಗಾಂಧಿವಾದಿ ನೋಡಿದ್ದೀನಿ, ಒಂದು ಜೊತೆ ಬಟ್ಟೆ ಮೈ ಮೇಲೆ, ಒಂದು ಜೊತೆ ಕೋಲ್ ಮೇಲೆ, ಆ ಥರ ನೋಡಿದ್ದೀನಿ. ನಮ್ಮ ತಂದೆದು ಚಿಕ್ಕ ಮನೆ ಆಗಿದ್ದರು, ಮನೆ ಚಿಕ್ಕದಾಗಿದ್ದರೆ ನಮ್ಮ ಮನಸ್ಸು ದೊಡ್ಡಾಗಿರಬೇಕು ಅಂತ ಹೇಳ್ತಾ ಬಂದರು. ಸೊ ನಾವು ಅದನ್ನೇ ಅವ್ರು ಬಾಳೋದು ನೋಡಿದ್ದೀವಿ. ಸೊ ನಮಗೂ ಅದೇ ಥರನೇ ಬಂತು. ಆದರೆ ಇದ್ರ ಜೊತೆಗೆ ನಿಮ್ಮ ಹಸ್ಬೆಂಡ್, ನೀವಿಬ್ಬರೂ ಸೇರಿ ಈ ಒಂದು ಡಿಸಿಷನ್ ತೊಗೊಂಡಿರೋದು ನಿಜವಾಗ್ಲೂ ಕಮೆಂಡಬಲ್ ಜಾಬ್ ಅಂತಲೇ ಹೇಳಬೇಕು. ಆ್ಯಂಡ್ ಹಲೋ ಮ್ಯಾಮ್, ನನ್ನ ಹೆಸರು ಶ್ವೇತಾ. ಈ ಥರ ದೃಷ್ಟಿ, ಸಮಾಜ ಸೇವೆ ದೃಷ್ಟಿ ನಮಗೆ ನಮ್ಮದು ಓಲ್ಡ್ ಜನ್ರೇಷನ್ಗಿದೆ. ಕರೆಂಟ್ ಯಂಗ್ ಜನ್ರೇಷನ್ ನಂದು ಅಷ್ಟೇ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ಅಂಥವ್ರಿಗೆ ನಾವು ಸಮಾಜ ಸೇವೆ ಮಾಡೋಕ್ಕೆ ಹೆಂಗೆ ಇನ್ಸ್ಪೈರ್ ಮಾಡೋದು? ವೆರಿ ಇಂಟ್ರೆಸ್ಟಿಂಗ್ ಯು ಆಸ್ಕ್ ಮೀ ದಿಸ್. ನಮ್ಮ ಮಕ್ಕಳು, ನನಗೂ 2 ಹೆಣ್ಮಕ್ಳಿದ್ದಾರೆ. ತುಂಬ ವರ್ಷ ಬೇಸಿಗೆ ಬಂದರೆ ಸಮ್ಮರ್ ಕ್ಯಾಂಪ್ ಅಂತ ಶುರುವಾಗಿತ್ತು ಅಲ್ವಾ. ಆರ್ಟ್ ಕ್ಲಾಸಿಗೆ ಕಳಿಸು, ಡ್ರಾಯಿಂಗ್ ಕ್ಲಾಸಿಗೆ ಕಳಿಸು, ಥಿಯೇಟರ್ ಆಯಿತು, ಎಲ್ಲ ಆಯಿತು. 8ನೇ ಕ್ಲಾಸ್ ತನಕ ಎಲ್ಲ ಮಾಡಿದ್ರು. 8ನೇ ಕ್ಲಾಸ್ನಲ್ಲಿ ಕೂತ್ಕೊಂಡು ಕೇಳಿದೆ, ಎದ್ರಲ್ಲಾದರೂ ಆಸಕ್ತಿ ಇದೆಯಾ, ಸೀರಿಯಸ್ಸಾಗಿ ಮುಂದೆ ಹೋಗ್ತೀರಾ, ಸ್ಪೋರ್ಟ್ಸ್ ಆಗಲಿ, ಆರ್ಟ್ಸ್ ಆಗಲಿ,
ಸಂಗೀತ ಆಗಲಿ ಯಾವುದಲ್ಲಾದರೂ ನೀವು ಸೀರಿಯಸ್ಸಾಗಿ ಮುಂದೆ ಹೋಗ್ತೀನಿ ಅಂದರೆ ನಾನು ಮುಂದೆ ಸಪೋರ್ಟ್ ಮಾಡ್ತೀನಿ. ನೀವು ಸುಮ್ಮನೆ ಎಲ್ಲನೂ ಬರೀ ಪ್ರತಿ ವರ್ಷ ಟ್ರೈ ಮಾಡ್ತಾ ಇದ್ದರೆ, ನಾನು ಒಂದು ಲಿಸ್ಟ್ ಆಫ್ NGOs ಕೊಟ್ಟೆ, ಇಷ್ಟು NGO ಇದೆ ಬೆಂಗಳೂರಲ್ಲಿ, ಯಾವುದಾದ್ರೂ ಒಂದಕ್ಕೆ ನೀವು ಹೋಗ್ತಾ ಮಾಡಿ, ಕೆಲಸ ಶುರು ಮಾಡಿ ಅಂತ. ಸೊ ನನ್ನ ದೊಡ್ಡ ಮಗಳು ಒಂದು ಅಕ್ಷರ ಅಂತ ಒಂದು ಫೌಂಡೇಶನ್ ಇದೆ, ದಟ್ ರನ್ಸ್ ಮ್ಯಾಥ್ ಆ್ಯಂಡ್ ಸೈನ್ಸ್ ಕ್ಯಾಂಪ್ಸ್ ಇನ್ ರೂರಲ್ ಸ್ಕೂಲ್ಸ್ ಅರೌಂಡ್ ಬ್ಯಾಂಗ್ಳೂರ್. ಅಲ್ಲಿ ಹೋಗಿಬಿಟ್ಟು ಒನ್ ಮಂತ್ ಫ್ರೀ ಕೊಟ್ಟಿದ್ದೆ. 1 ಮಂತ್ ಮನೇಲಿ ಕೂತ್ಕೊಂಡು ಏನಾದರೂ ಮಾಡಿ 1 ತಿಂಗಳು ಹೋಗ್ಬಿಟ್ಟು NGOನಲ್ಲಿ ಕೆಲಸ ಮಾಡಬೇಕು ಅಂತ. ಅಲ್ಲಿ ಹೋಗಿಬಿಟ್ಟು ಅವಳು ಚಿಕ್ಕ ಮಕ್ಕಳಿಗೆ, ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ, ಅವಳು 8ನೇ ಕ್ಲಾಸಲ್ಲಿದ್ಲು, ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಹೇಳ್ಕೊಡೋಕ್ಕೆ ಶುರು ಮಾಡಿದ್ಲು. ಸೊ ನಾವು ನಮ್ಮ ಮಕ್ಕಳಿಗೆ ಯಾವ ರೀತಿ ಎಕ್ಸ್ಪೋಜರ್ ಕೊಡ್ತೀವಿ, ಅವೇರ್ನೆಸ್ ಕ್ರಿಯೇಟ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಹೌದು. ಬಟ್ ಅದು ಮೊದಲು ಮನೆಯಿಂದನೇ ಶುರು ಆಗಬೇಕು. ಫಸ್ಟು ನಾವು ಮಾಡ್ತಾ ಇದ್ರೆ ಅದನ್ನ ಮಕ್ಕಳು ಫಾಲೋ ಮಾಡ್ತಾರೆ. ತಾಯಿ ಒಂದು ಚಿಕ್ಕದಾಗಿ ಒಂದು ಮಾತು ಹೇಳಿದರು, ಮಕ್ಕಳು ನೀನು ಹೇಳಿದ್ದು ಮಾಡಲ್ಲ, ಮಾಡಿದ್ದು ಮಾಡ್ತಾರೆ ಅಂತ. ಓಕೆ, ಇನ್ಯಾರದ್ದಾದರೂ ಕ್ವೆಶ್ಚನ್ಸ್ ಇದೆಯಾ? ಅಲ್ಲಿ ಫೇಸ್ ಮಾಡಿದ್ರಿ ಅನಿಸುತ್ತೆ, ಅಂಥದ್ದು ಯಾವ್ದಾದ್ರು ಒಂದಿದ್ರೆ ಹೇಳಿ ಮೇಡಮ್. ನಾವು ತುಂಬ ಕಡೆ ಹೋದಾಗೂ ನಾವು ನೋಡ್ತೀವಿ, ಇವಾಗ ಗುಲ್ಬರ್ಗ ಅಂತ ಒಂದು ಡಿಸ್ಟ್ರಿಕ್ಟ್ ಇದೆ ಉತ್ತರ ಕರ್ನಾಟಕದ್ದು, ಅದು ಹೆಲ್ತ್ ಕೇರ್ನಲ್ಲಿ ತುಂಬ ನೆಗ್ಲೆಕ್ಟೆಡ್ ಆಗಿರೋ ಡಿಸ್ಟ್ರಿಕ್ಟು. ಸೊ ಅಲ್ಲಿ ನೀವು ನೋಡಿದ್ರೆ, ಇಲ್ಲಿ ನಾವು ಹಳ್ಳಿಗಳಲ್ಲಿ ಹೋಗ್ಬಿಟ್ಟು ಒಂದು ಕ್ಯಾಂಪ್ ಮಾಡಿದ್ರೆ, ಸುಮಾರು 100 ಜನಕ್ಕೆ ಒಂದು ಕ್ಯಾಂಪ್ ಮಾಡಿದ್ರೆ ಒಂದು 15% ಕ್ಯಾಟ್ರಾಕ್ಟ್ ಕೇಸಸ್ ಬರುತ್ತೆ. ಅಲ್ಲಿ ಹೋಗಿ ಕ್ಯಾಂಪ್ ಮಾಡಿದ್ರೆ ಆಲ್ಮೋಸ್ಟ್ 40% ಕ್ಯಾಟ್ರಾಕ್ಟ್ ಕೇಸಸ್ ಬರುತ್ತೆ. ಸೊ ಇಟ್ ಈಸ್ ಆ್ಯನ್ ಇಂಡಿಕೇಟರ್ ಎಷ್ಟು ಜನರು ಕಣ್ಣು ಪರೀಕ್ಷೆ ಮಾಡಿಸ್ಕೋತಾ ಇಲ್ಲ ಅಂತ. ಸೊ ಎಲ್ಲಿಂದ ಈ ಥರ ಡಾಕ್ಟರ್ ಅವೈಲಬಿಲಿಟಿನೇ ತುಂಬ ಮುಖ್ಯವಾದ ಕಾರಣ ಇಲ್ಲಿ. ನಾವು ನಮ್ಮ ಮಕ್ಕಳೆಲ್ಲ ಡಾಕ್ಟರ್ ಆಗಲಿ ಅಂತ ಆಸೆ ಪಡ್ತೀವಿ. ಡಾಕ್ಟರ್ ಆದಮೇಲೆ ಯಾವುದಾದ್ರು ದೊಡ್ಡ ಊರು, ದೊಡ್ಡ ಆಸ್ಪತ್ರೆಯಲ್ಲಿ ಕೆಲಸ ಮಾಡಲಿ ಅಂತ ಆಸೆ ಪಡ್ತೀವಿ. ನಮ್ಮ ಮಕ್ಕಳು ಯಾವುದಾದ್ರೂ ಹಳ್ಳಿಗೆ ಹೋಗ್ಬಿಟ್ಟು ಆಸ್ಪತ್ರೆ ಮಾಡ್ತೀವಿ ಅಂದರೆ ತಲೆ ಕೆಟ್ಟಿದೆಯಪ್ಪ ನಿನಗೆ ಅಂತ ಕೇಳ್ತೀವಿ. ಸೊ ಆ್ಯಕ್ಚುಲಿ ಇಟ್ಸ್ ನಾಟ್, ಇಟ್ ಈಸ್ ದ ರಿಯಾಲಿಟಿ. ನಾವು ಇಷ್ಟು ವರ್ಷ ಡಾಕ್ಟರ್ ಓದ್ಬಿಟ್ಟು ಆಮೇಲೆ ಅಷ್ಟು ಕಷ್ಟಪಟ್ಟು ಸ್ಪೆಷಲೈಸೇಷನ್ ಆದಮೇಲೆ ದ ಏಜ್, ಆ ಏಜ್ನಲ್ಲಿ ಎಲ್ಲ ಡಾಕ್ಟರ್ಸ್ಗೂ ಮದುವೆ ಆಗಿರುತ್ತೆ, ಇನ್ನು ಮಕ್ಕಳಾಗಿರುತ್ತೆ, ಅವ್ರವ್ರ ಮನೆ ಶುರು ಮಾಡ್ಕೋಬೇಕು, ಸೆಟ್ಲ್ ಆಗಬೇಕು. ಆ ಟೈಮಲ್ಲೇ ಎಲ್ಲರೂ ಡಾಕ್ಟರ್ಸ್ ಆಗ್ತಾರೆ. ಆ ಟೈಮಲ್ಲಿ ನೀವೆಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟು ಹಳ್ಳಿನಲ್ಲಿ ಕೆಲಸ ಮಾಡಿ ಏನು ಆರ್ಥಿಕವಾಗಲಿ ಏನು ಅಪೇಕ್ಷೆ ಮಾಡಬಾರ್ದು ಅಂದರೆ ಅದು ತಪ್ಪು. ಎಲ್ಲರಿಗೂ ಆಸ್ಪಿರೇಷನ್ ಅಂತ ಅನ್ನೋದೊಂದು ಇರುತ್ತೆ. ಸೊ ಈ ಕಾರಣದಿಂದ ಏನಾಗಿದೆ, ಇವಾಗ ಬೆಂಗಳೂರಂಥ ಊರಲ್ಲಿ ಸುಮಾರು ಒಂದು 200 ಕಣ್ಣಾಸ್ಪತ್ರೆ ಸಿಗುತ್ತೆ ನಿಮಗೆ. ಪರ್ ಮಿಲಿಯನ್ ಅಂದರೆ 10 ಲಕ್ಷಕ್ಕೆ ನಿಮಗೆ ಒಂದು 25 ಜನ ಡಾಕ್ಟರ್ ಸಿಗ್ತಾರೆ. ಇದೇ ನೀವು ಒಂದು 50 ಕಿಲೋಮೀಟರ್ ದೂರ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ನಲ್ಲಿ ಹೋದರೆ ಇದೇ ಮಿಲಿಯನ್ ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಟೆಡ್ ಆಗಿದ್ದಾರೆ, ಎಲ್ಲರೂ ಒಟ್ಟಿಗೆ ಇಲ್ಲ, ಡೆನ್ಸಿಟಿ ಕಡಿಮೆ ಇದೆ. ಡಿಸ್ಟ್ರಿಕ್ಟ್ ಕ್ಯಾಪಿಟಲಲ್ಲಿ ಕೆಲವರು ಇರ್ತಾರೆ, ಕೆಲವೊಂದು ಚಿಕ್ಕ ಊರಿನಲ್ಲಿ ತಾಲೂಕಾ ಪ್ಲೇಸ್ನಲ್ಲಿ ಕೆಲವರು ಇರ್ತಾರೆ, ಆಮೇಲೆ 70% ಜನ ಹಳ್ಳಿಗಳಲ್ಲಿರ್ತಾರೆ. ಸೊ ಆ ಥರ 10 ಮಿಲಿಯನ್ ಪಾಪ್ಯುಲೇಷನ್ಗೆ ನಮಗೆ ಬರೀ 2 ಅಥವಾ 3 ಜನ ಕಣ್ಣಿನ ಡಾಕ್ಟರ್ ಸಿಗ್ತಾರೆ. ಸೊ ದ ರೇಷಿಯೋ ಆಫ್ ಡಾಕ್ಟರ್ಸ್ ಟು ಪಾಪ್ಯುಲೇಷನ್ ಇಸ್ ಆಲ್ವೇಸ್ ಗೋಯಿಂಗ್ ಟು ಬಿ ಎ ಚಾಲೆಂಜ್. ಚಿಕ್ಕೂರಿನಲ್ಲಿ ನಮಗೆ ಡಾಕ್ಟರ್ ಸಿಗೋದು ಇವಾಗೇನು ಇದು ಹೋಗ್ಬಿಡಲ್ಲ. ಈ ಪ್ರಾಬ್ಲಮ್ ಇಸ್ ಗೋಯಿಂಗ್ ಟು ಎಕ್ಸಿಸ್ಟ್ ಇನ್ ಇಂಡಿಯಾ ಫಾರ್ ಅ ವೆರಿ ಲಾಂಗ್ ಟೈಮ್. ಇದಕ್ಕೆ ನಾವು ಬೇರೆ ಥರ ಸೊಲ್ಯೂಷನ್ಸ್ ಹುಡುಕಬೇಕು. ಸೊ ನಾವು ಚಿಕ್ಕೂರುಗಳಲ್ಲಿ ಜನರಿಗೆ ಐ ಟೆಸ್ಟ್ ಮಾಡಿಸೋಕ್ಕೆ ನಾವು ಟೆಲಿಮೆಡಿಸಿನ್ ಮೂಲಕ ಒಂದು ಟೆಲಿಆಫ್ಥಾಲ್ಮಾಲಜಿ ಸೆಂಟರ್ಸ್ ಅಂತ ನಡೆಸ್ತಾ ಇದ್ದೀವಿ. ಇದು ಇವಾಗ ತಾನೇ ಶುರುವಾಗಿದೆ, ಒಂದು ಫ್ಯೂ ಇಯರ್ಸಿಂದ. ಅದನ್ನು ನಾವು ಬೆಳೆಸೋಕ್ಕೆ ನೋಡ್ತಾ ಇದ್ದೀವಿ. ಓಕೆ, ಅಲ್ಲಿ ನಮಸ್ತೆ ಮೇಡಮ್, ನನ್ನ ಹೆಸರು ಮೈತ್ರಿ ಶ್ರೀನಿವಾಸ್ ಅಂತ. ಈ ನಮ್ಮ 5 ಪಂಚಾಂಗಗಳಲ್ಲಿ ಒಂದು ಕಣ್ಣಿಂದು ತುಂಬ ಇಂಪಾರ್ಟೆಂಟ್ ಅಂತ ಮೇಲ್ನೋಟಕ್ಕೆ ಎಲ್ಲರೂ ಹೇಳ್ಕೊಳ್ಳೋ ಹಾಗೆ ನಾನು ಐ ಡೊನೇಷನ್ ಮಾಡ್ತೀನಿ ಅಥವಾ ಅದನ್ನು ಇದು ಮಾಡಿದ್ದೀನಿ, ಪ್ರಮಾಣ ಮಾಡಿದ್ದೀನಿ ಅಂತೆಲ್ಲ ಹೇಳ್ತಾರೆ. ಆದರೆ ಈ ರೀಸೆಂಟಾಗಿ 1 or 2 years ಬ್ಯಾಕು ನಮ್ಮ ಸೋದರ ಮಾವ ಒಬ್ಬರು ಹೋದರು. ಅದಾದಮೇಲೆ ಸ್ವಲ್ಪ ಒಂದು 6 ತಿಂಗಳಾದಮೇಲೆ ಒಂದು ನಮ್ಮ ಅತ್ತೆ ಒಬ್ಬರು ಹೋದರು. ಅವರೆಲ್ಲ ಹೋದಾಗ ನಾನು ಫೋನ್ ಮಾಡಿ ಅವರೆಲ್ಲ ಕನ್ವಿನ್ಸ್ ಮಾಡಿ ಮನೆಯವ್ರಿಗೆ ಫೋನ್ ಮಾಡಿ ಐ ಡೊನೇಷನ್ಗೆ ವ್ಯವಸ್ಥೆ ಮಾಡಿದೆ. ಆದರೆ ರೀಸೆಂಟಾಗಿ ನಮ್ಮ ತಾಯಿಯವ್ರು ಹೋದಾಗ ರಾತ್ರಿಗೆ 10 ಗಂಟೆ ಹೋದಾಗ 2-3 ಅವರ್ಸಲ್ಲಿ ಅದನ್ನು ತೊಗೋಬೇಕಾಗಿತ್ತು. ಅವರು ಎಷ್ಟು ಕಡೆ ಪ್ರಯತ್ನ ಪಟ್ಟೆ, ನೋ ಯೂಸ್. ಈಗ ಒಂದೊಂದು ಕಣ್ಣು ಎಷ್ಟು ಇಂಪಾರ್ಟೆಂಟು. ಎಷ್ಟೋ ಜನ, ಲಕ್ಷಾಂತರ ಜನ ದೃಷ್ಟಿ ಇಲ್ದಿರ ಇದ್ದಾರೆ. ಆದರೆ ನಾವು ಹೇಳ್ಕೊಳ್ಳೋ ಹಾಗೆ ಮನೆಯಲ್ಲೂ ತುಂಬ
ಅದಕ್ಕೆ ಪ್ರೋತ್ಸಾಹ ಮಾಡಲ್ಲ. ಯಾರೋ ಹೋದಾಗ ಆದಷ್ಟು ಬೇಗ ಅದನ್ನು ಸಾಗಿಸಿ ಅದನ್ನು ಕ್ರಿಮೇಷನ್ ನೋಡ್ತಾರೆ ಹೊರತು ಈ ಥರದಕ್ಕೆ ತುಂಬ ಇಲ್ಲ. ನಾವು ಹೇಳ್ಕೊಳ್ಳೋ ಹಾಗೆ ನಾವೇನೋ ಬ್ಯಾಚ್ ಎಲ್ಲ ಇಟ್ಕೊಳ್ಳೋ ಹಾಗೆ ಅಷ್ಟರ ಮಟ್ಟಿಗೆ ಇಲ್ಲ. ಆಮೇಲೆ ಅದನ್ನು ನಾನು ರಾತ್ರಿ 11:30 ತನಕ ಟ್ರೈ ಮಾಡಿದೆ. ಒಂದೊಂದು ಏನೇನೋ ರೀಸನ್ ಹೇಳ್ತಾರೆ. ಇಲ್ಲ ಲೇಟ್ ಆಗಿದೆ, ಇನ್ನು ಸ್ವಲ್ಪ ಆಮೇಲೆ ಬರ್ತೀವಿ, ಇಲ್ಲ ನೋಡ್ಕೋತೀವಿ, ಆ ವಯಸ್ಸು 80+ ಆಗಿದೆ ಹಾಗಾಗಿ ನಾವು ತೊಗೊಳ್ಳಲ್ಲ, ಈ ಥರ ಏನೇನೋ ಸಿಲಿ ರೀಸನ್ಗಳು ಬಂತು. ಇನ್ಕ್ಲೂಡಿಂಗ್ ಲಯನ್ಸು, ನೇತ್ರಧಾಮ ಎಲ್ಲ ಕಡೆ ನಾನು ಟ್ರೈ ಮಾಡಿದೆ. ಈ ಥರದಲ್ಲಿದ್ದಾಗ ಕಣ್ಣಿನ ದಾನ ಮಾಡೋದಕ್ಕೆ ಯಾವ ರೀತಿ ನಾವು ಪ್ರೋತ್ಸಾಹ ಕೊಡಬಹುದು, ಅಥವಾ ಅದನ್ನು ನಿಜವಾಗ್ಲೂ ತೊಗೊಳೋದಕ್ಕೆ ಇನ್ನೇನು ಬೇರೆ ಮಾರ್ಗ ಇದೆ, ಅದು ನನಗೆ ಇಂಪಾರ್ಟೆಂಟು ಮೇಡಮ್. ಇಟ್ಸ್ ವೆರಿ ಕಮೆಂಡಬಲ್. ನೀವು ಹೇಳಿದ್ರಿ ಮುಂಚೆನೂ 1-2-3 ಜನ ಹೋದಾಗ ನೀವು ಕನ್ವಿನ್ಸ್ ಮಾಡಿಬಿಟ್ಟು ಐ ಡೊನೇಷನ್ ಮಾಡಿದ್ದೀರಾ ಅಂತ. ಐ ಡೊನೇಷನ್ ಮಾಡೋದು ಇಸ್ ನಾಟ್ ಅಬೌಟ್ ನನ್ನ ಕಣ್ಣು ನಾನು ದಾನ ಮಾಡಬೇಕು ಅಂದರೆ ನಾನು ಹೋದ್ಮೇಲೆ ನಾನು ದಾನ ಮಾಡೋಕ್ಕಾಗಲ್ಲ. ಸೊ ನಾನು ಇರೋ ತನಕ ನಾನು ಸುತ್ತಮುತ್ತ ಜನರಿಗೆ ಹೇಳ್ತಾ ಹೋಗಬೇಕು, ನಾನು ಹೋದರೆ ಪ್ಲೀಸ್ ಡೊನೇಟ್ ಮೈ ಐಸ್, ಪ್ಲೀಸ್ ಡೊನೇಟ್ ಮೈ ಐಸ್ ಅಂತ. ಅದನ್ನು ದಟ್ ಕಾನ್ವರ್ಸೇಷನ್ ಯು ಸ್ಟಾರ್ಟ್ ಹ್ಯಾವಿಂಗ್ ವಿತ್ ಯೋರ್ ಚಿಲ್ಡ್ರನ್, ವಿತ್ ಪೀಪಲ್ ಅರೌಂಡ್ ಯು, ಹೂ ಎವರ್ ಯು ಥಿಂಕ್ ಆರ್ ಗೋಯಿಂಗ್ ಟು ಸರ್ವೈವ್ ಯು. ಸೊ ಅದನ್ನು ಹೇಳ್ತಾ ಹೋದರೆ ಅವ್ರ ತಲೆನಲ್ಲೂ ಹೌದು ಇವರಿಗೆ ಇದು ತುಂಬ ಮುಖ್ಯವಾದದ್ದು ಅಂತ ಗೊತ್ತಾಗತ್ತೆ. ಯಾರಾದರೂ ಹೋಗಿಬಿಟ್ರೆ ಇಟ್ಸ್ ಅ ಸ್ಯಾಡ್ ಇವೆಂಟ್. ಶೋಕದಲ್ಲಿದ್ದಾಗ ಯೂಶ್ವಲಿ ಯಾರಿಗೂ ನೆನಪಾಗಲ್ಲ ಈ ಥರದ್ದು. ಅವ್ರಿಗೆ ಹೇಳಬೇಕು, ಇವ್ರಿಗೆ ಹೇಳಬೇಕು, ಯಾವಾಗ ಕ್ರಿಮೇಷನ್ನು, ನಾವು ಲಾಜಿಸ್ಟಿಕ್ಸಲ್ಲಿ ಸಿಕ್ಕಾಕೋತೀವಿ, ನಾವು ಇದನ್ನು ಮರೆತು ಬಿಡ್ತೀವಿ. ಸೊ ನಮಗಿದು ಇಂಪಾರ್ಟೆಂಟ್ ಆಗಿದ್ದರೆ ನಾವು ನಮ್ಮ ಸರ್ವೈವರ್ಸ್ಗೆ ಇದನ್ನು ಅವಾಗವಾಗ ಹೇಳ್ತಾ ಇರಬೇಕು, ಎಂಫಸೈಸ್ ಮಾಡ್ತಾ ಇರಬೇಕು, ನಾನು ಸತ್ತರೆ ನನ್ನ ಕಣ್ಣು ದಾನ ಮಾಡಿ ಅಂತ. ಅದನ್ನು ನೀವು 2-3 ಸತಿ ಹೇಳಿದ್ರು ಯಾರ್ದೋ ತಲೆಯಲ್ಲಿ ಇದ್ದಿರತ್ತೆ. ಅದಾದಮೇಲೆ ಮಾರ್ಗಗಳಿದೆ. ನೀವು ಲಯನ್ಸು, ಐ ಬ್ಯಾಂಕ್ ಕೆಲವೊಂದೇ ಇದೆ. ಐ ಬ್ಯಾಂಕ್ ಅಂದರೆ ಐ ಬ್ಯಾಂಕ್ ಹ್ಯಾಸ್ ಅ ಸ್ಪೆಸಿಫಿಕ್ ಸ್ಟೋರೇಜ್ ರೆಗ್ಯುಲೇಷನ್, ಅದಕ್ಕೆ ರಿಕ್ವೈರ್ಮೆಂಟ್ ಇರುತ್ತೆ, ರೆಗ್ಯುಲೇಷನ್ ಇರುತ್ತೆ. ಸೊ ಆ ಥರದ ಜಾಗಗಳಲ್ಲೇ ಅವರೇ ಬಂದು ಐ ಕಲೆಕ್ಟ್ ಮಾಡಿ ಹೋಗಿ ಸ್ಟೋರ್ ಮಾಡ್ತಾರೆ. ಸೊ ಅವ್ರನ್ನೇ ಕಾಲ್ಸ್ ಮಾಡಿ ಅವ್ರಿಗೆ ಹೇಳಬೇಕು ಅಷ್ಟೆ, ಇನ್ಯಾವುದೂ ಮಾರ್ಗ ಇಲ್ಲ. ಆದರೆ ಯೂಶಲಿ ಇವಾಗ ತುಂಬ ಜನ ಮನೆಯಲ್ಲಿ ಸಾವಾಗೋದು ತುಂಬ ಕಡಿಮೆ. ಈ ನಡುವೆ ಎಲ್ಲರೂ ಹಾಸ್ಪಿಟ್ಲಲ್ಲೇ ಸಾವಾಗತ್ತೆ. ಸೊ ಹಾಸ್ಪಿಟ್ಲಲ್ಲಿ ಸಾವಾದಾಗ ಬಾಡಿನ ಕಲೆಕ್ಟ್ ಮಾಡ್ಕೊಂಡು ಬರೋಕ್ಕಿಂತ ಮುಂಚೆನೇ ನಾವು ಹೇಳ್ಬಿಡ್ಬೋದು, ಅವಾಗ ಆಸ್ಪತ್ರೆಯಲ್ಲೇ ನಮಗೆ ಪ್ರಬಂಧ ಆಗತ್ತೆ. ಆಸ್ಪತ್ರೆಯಲ್ಲೆಲ್ಲೂ ಅದನ್ನು ಆಸ್ಪತ್ರೆಯಲ್ಲಿ ಹೋದಾಗ ಅಲ್ಲಿ ಯಾರೂ ಅದಕ್ಕೆ ನಮ್ಗೆ ಸಂಬಂಧಪಟ್ಟಿಲ್ಲ ಅಂತಾರೆ. ಅವ್ರು ಯಾರು ಅದಕ್ಕೆ ತೋರಿಸಲ್ಲ, ಅದನ್ನ ಇಂಟ್ರೆಸ್ಟ್ ತೋರಿಸೋದಿಲ್ಲ. ನಾವೇ ಕಾಲ್ ಮಾಡಬೇಕು, ನಾವೇ ಅರೇಂಜ್ ಮಾಡಬೇಕು. ಬಟ್ ಏನಂದರೆ ಅದನ್ನೊಂದು ಕಡೆ ಇಟ್ಟಿರ್ತಾರೆ, ಬಂದಾಗ ಅದನ್ನು ಪರ್ಮಿಟ್ ಮಾಡ್ತಾರೆ. ಆಯಿತು ಬನ್ನಿ ತಗೊಳ್ಳಿ ಅಂತ ಹೇಳ್ತಾರೆ ಅಷ್ಟೇ. ಬಟ್ ಅವರಂತೂ ಯಾರೂ ಮಾಡೋದಿಲ್ಲ. ಹಾಗಾಗಿ ತುಂಬ ಇಂಪಾರ್ಟೆಂಟ್ ಇರೋವಂಥದ್ದು, ನಾವು ಕೊಡೋಕ್ಕೆ ತಯಾರಿದ್ದೀವಿ ಅಂದರೆ ತೊಗೊಳಕ್ಕಾಗ್ಲಿಲ್ವಲ್ಲ ಅನ್ನೋದು ನಂಗೆ ತುಂಬ ಕೊರಗು ಮೇಡಮ್. 1 ವರ್ಷ ಆಯಿತು ಅದು ನಮ್ಮ ತಾಯಿಯವ್ರು ಹೋಗಿ, ಇವತ್ತಿಗೂ ನಂಗೆ ಬೇಸರ ಆಗುತ್ತೆ. ಅವ್ರದ್ದೊಂದು ಕೊಡಬೇಕು ಅಂತ ಅವ್ರಿಗೂ ಇಚ್ಛೆ ಇತ್ತು, ನಮಗೂ ಇತ್ತು. ರಾತ್ರಿ ಹೋಗಿದ್ದು ಅರೌಂಡ್ 9:40 ಹೋಗಿದ್ದು, ರಾತ್ರಿ 12:30 ತನಕ ಪ್ರಯತ್ನ ಪಟ್ಟರು, ಆಗಲಿಲ್ವಲ್ಲ. ನಾವು ಕೊಡೋಕ್ಕೆ ಇಂಟ್ರೆಸ್ಟ್ ಇದ್ದರೂ ತೊಗೊಳಕ್ಕಿಲ್ವಲ್ಲ, ಅದು ಮೋಸ್ಟ್ ವ್ಯಾಲ್ಯೂಬಲ್, ಬೆಲೆ ಕಟ್ಟಕ್ಕಾಗದೇ ಇರೋವಂಥದ್ದು ಹಂಗ. ಹಾಗಾಗಿ ಅದನ್ನ ಕೊಡೋಕ್ಕೆ ತಯಾರಿದ್ರು ತೊಗೊಳಕ್ಕಾಗ್ತಿಲ್ವಲ್ಲ ಅಂತ ಬೇಜಾರಾಗುತ್ತೆ ಮೇಡಮ್. ಓಕೆ, ನಾವು ಇಷ್ಟೊತ್ತು ಈಗ ಅಂಜಲಿಯವ್ರು ಮಾತಾಡ್ತಿದ್ದಾಗ ಅದು ಐ ದೃಷ್ಟಿ ಅನ್ನೋದು ಅವರ ಒಬ್ಬರದ್ದೇ ಕನಸಿನ ಕೂಸ ಆಗಿರಲಿಲ್ಲ. ಅವ್ರ ಹಸ್ಬೆಂಡ್ ಕಿರಣ್ ಅವ್ರ ಬಗ್ಗೆನೂ ಮಾತಾಡ್ತಾ ಇದ್ವಿ. ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ, ಆಡಿಯನ್ಸಲ್ಲಿ ಕೂತ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಆ್ಯಂಡ್ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವು ಸ್ಟೇಜ್ ಮೇಲೆ ಬಂದು ನಿಮ್ಮ ಒಂದೆರಡು ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೊಳ್ಳಿ ಅಂತ. ಯಾಕೆ ಅಂತಂದರೆ ಇವತ್ತು ಅವರಿಬ್ಬರು ಜೊತೆಯಲ್ಲಿ ನಿಂತು ಮಾಡ್ತಿರೋ ಅಂತಹ ಕೆಲಸ, ಇವತ್ತು ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ಸರ್ ಪ್ಲೀಸ್. Thank you, Rekha, and congratulations on 2 years anniversary. Lots of shows. Thank you, sir. Firstly, while we started it together, you should understand that Anjali is a major driver of everything in how Drishti was formed. The thought process behind saying that we must do this is really, from her the background or the ಹೇಳಿದ್ರು ನಿಮಗೆ. So that is really something that is there. We are, of course, all there. We have been together. We are supporting this initiative together. But I think it couldn't have happened. ನಾನು ಒಂದು ಕತೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಫಸ್ಟ್ ಟೈಮ್ ಆಸ್ ಹಸ್ಬೆಂಡ್ ಆ್ಯಂಡ್ ವೈಫ್ ವಿ ಡಿಸೈಡೆಡ್ ಟು ವರ್ಕ್ ಟುಗೆದರ್. ಇದಕ್ಕೆ ಮುಂಚೆ ನಾವು ಸಾಫ್ಟ್ವೇರ್ನಲ್ಲಿ ಕೆಲಸ ಮಾಡಿದ್ರು. ಸೊ ನಾನು ಜನರಲಿ ನನ್ನ ಎಂಪ್ಲಾಯೀಸ್ಗೆಲ್ಲ ನಾನು ಹೇಳ್ತೇನೆ, ನೀವು ಹಸ್ಬೆಂಡ್ ಆ್ಯಂಡ್ ವೈಫ್ ನಾವಿದ್ದೀವಿ, ಯಾರು ಬಾಸ್ ಅಂತ ಮಾತ್ರ ಕೇಳಬೇಡಿ, ಯಾಕೆಂದರೆ ನಾನು ಆನ್ಸರ್ ಮಾಡಲ್ಲ ಆ ಕ್ವಶನ್ನ ಅಂತ.
ಸೊ ಇನಿಷಿಯಲ್ ಪೀರಿಯಡ್ನಲ್ಲಿ ಬಿಗ್ಗೆಸ್ಟ್ ಥಿಂಗ್ ಲರ್ನಿಂಗ್ ನಮ್ಗೆ ಏನು ಅಂದರೆ ಹೇಗೆ ಹೌ ಟು ವರ್ಕ್ ಟುಗೆದರ್ ಇನ್ ದ ಸೇಮ್ ಪ್ಲೇಸ್ ವಿತೌಟ್ ನೆಸಸರಿಲಿ ಕಾನ್ಸ್ಟೆಂಟ್ಲಿ ಬ್ರಿಂಗಿಂಗ್ ದ ಫೈಟ್ಸ್ ಹೋಮ್. ದಟ್ ಹ್ಯಾಪೆಂಡ್. ಬಟ್ ವಿ ಇವಾಲ್ವ್ಡ್. ನಮ್ಮ ಹೇಗಿದನ್ನು ನಡೆಸಬೇಕು ಅಂತ ನಾವು ಇವಾಲ್ವ್ ಮಾಡಿದ್ವಿ. ಮೇಯ್ನಾಗಿ ಏನು ಮಾಡಿದ್ವಿ ಅಂದರೆ ಎಲ್ಲ ಕೆಲಸಗಳನ್ನೂ ಭಾಗ ಮಾಡಿ, ನಾನು ಇದಕ್ಕೆ ಬಾಸು, ನೀನು ಇದಕ್ಕೆ ಬಾಸು, ನಾನು ವೀಟೋ ಪವರ್ ನಿಂದಿದ್ದಕ್ಕಿದೆ, ನಾನು ಕೇಳ್ತೀನಿ ಬೇಕಾದರೆ ಪ್ರಶ್ನೆ ಏನು ಅಂತ, ಅಥವಾ ನೀನು ಕೇಳ್ಬೋದು ಏನು ಪ್ರಶ್ನೆ ಅಂತ, ಬಟ್ ನಾವು ಇದಕ್ಕೆ ಬರಲ್ಲ ಅಂತ ಒಂದು ಅಗ್ರಿಮೆಂಟಿಗೆ ಬಂದ ಮೇಲೆ ಆ್ಯಕ್ಚುಲಿ ವಿ ವರ್ ಏಬಲ್ ಟು ಟೇಕ್ ಇಟ್ ಫಾರ್ವರ್ಡ್. ಸೊ ಏನಂದರೆ ಖುಷಿ ಏನು ಬರುತ್ತೆ ಅಂದರೆ, ಈಗ ನಾವು 2012ನಲ್ಲಿ ಒಂದು ಡಿಸ್ಟ್ರಿಕ್ಟಿಂದ ಶುರು ಮಾಡಿದ್ದು, ಈಗ 10 ಡಿಸ್ಟ್ರಿಕ್ಟ್ ಕರ್ನಾಟಕನಲ್ಲಿ ವಿ ಆರ್ ಏಬಲ್ ಟು ರೀಚ್. 14 ಕಣ್ಣಿನ ಆಸ್ಪತ್ರೆ ಆಗಿದೆ. ಅರೌಂಡ್ ಟೆಲಿಮೆಡಿಸಿನ್ ಸೆಂಟರ್ಸ್ ಈಗ ಕರೆಂಟ್ಲಿ 2 ಇದೆ, ಬಟ್ ಇನ್ನೊಂದು 5 ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಾಗೂ 7 ಮೊಬೈಲ್ ಐ ಕ್ಲಿನಿಕ್ಸ್. ನಾನು ಇನ್ನೊಂದು ಕತೆ ಹೇಳಬೇಕು ಅಂತ ಅಂಜಲಿದ ಬಗ್ಗೆ ಹೇಳ್ತೀನಿ. ಮೊಬೈಲ್ ಐ ಕ್ಲಿನಿಕ್ ಐಡಿಯಾ ಬಂದಾಗ, ಸೊ ಮೊಬೈಲ್ ಐ ಕ್ಲಿನಿಕ್ಕು ಅಶೋಕ್ ಲೇಲ್ಯಾಂಡ್ ಚಾಸಿ ಅಂತ ಹೇಳಿದ್ರು ಮೇಡಮ್ಮು, ಫ್ಯಾಬ್ರಿಕೇಟ್ ಮಾಡೋಣ ಅಂತ ಹೇಳಿದ್ರು. ಡಿಸೈನರ್ ಮೇಡಮ್ ಹಿಡಿದಿದ್ದು ಇಸ್ ಆಲ್ಸೋ NID ಗ್ರ್ಯಾಜುಯೇಟ್, ಇನ್ನು ಅನದರ್ ಲೇಡಿ. ಇವಾಗ ಬಸ್ಸನ್ನು ಎಲ್ಲಿ ಬಿಲ್ಡ್ ಮಾಡಬೇಕು, ಸೊ ನಾವು ಹುಡುಕ್ತಾ ಇದ್ದೀವಿ ಯಾರು ಈ ಬಸ್ನ ಮಾಡ್ತಾರೆ ಅಂತ. ಫೈನಲಿ ಬಾಡಿ ಬಿಲ್ಡರ್ಸ್ ಅಂತ ಕರೀತಾರೆ ಅದನ್ನು. ಫೈನಲಿ ಇಲ್ಲಿ ಮೈಸೂರು ರೋಡ್ ಹತ್ತಿರ ಒಂದು KMS ಕೋಚ್ ಬಿಲ್ಡರ್ಸ್ ಅಂತ ಸಿಕ್ಕಿದ್ವಿ. ಸೊ ಅಂಜಲಿ ಮೇಡಮ್ ಅವ್ರಿಗೆ ಫೋನ್ ಮಾಡಿ ನಾವು ಬರ್ತಾ ಇದ್ದೀವಿ ಅಂತ ಹೋದರು. ಟಿಪಿಕಲಿ ನೀವು ಒಂದು ಬಸ್ ಬಿಲ್ಡಿಂಗ್ ಯಾರ್ಡಿಗೆ ಹೋದರೆ ಯು ವಿಲ್ ಹಾರ್ಡ್ಲಿ ಸಿ ಎನಿ ವಿಮೆನ್. ಇನ್ಫ್ಯಾಕ್ಟ್ ದರ್ ವಿಲ್ ಬಿ ನೋ ವಿಮೆನ್, ದರ್ ವಿಲ್ ಬಿ ಹಂಡ್ರೆಡ್ಸ್ ಆಫ್ ಮೆನ್ ಆಲ್ ವರ್ಕಿಂಗ್ ವಿತ್ ವೆಲ್ಡಿಂಗ್ ಆ್ಯಂಡ್ ಆಲ್ ದ್ಯಾಟ್. ಆಲ್ಮೋಸ್ಟ್ 6 ತಿಂಗಳು ತೊಗೊಂಡು ಮೊದಲನೇ ಬಸ್ಸು. ನನ್ನ ಹತ್ರ ಫೋಟೋಸ್ ಇದೆ ವೇರ್ ದೀಸ್ 2 ವಿಮೆನ್ ಹ್ಯಾವ್ ಗಾನ್ ಆ್ಯಂಡ್ ಬಸ್ನಲ್ಲಿ ಹೇಗೆ ಒಂದೊಂದು ಪಾರ್ಟ್ನು ಡಿಸೈನ್ ಮಾಡಬೇಕು, ಬಸ್ ಮೇಲೆ ಹೇಗೆ ನಿಂತ್ಕೊಂಡು ಅದನ್ನು ಫುಲ್ಲು ಡೈರೆಕ್ಷನ್ ಕೊಡ್ತಾ ಇರೋದು. ಐ ಥಿಂಕ್ ಇಟ್ಸ್ ವೆರಿ ಇನ್ಸ್ಪಿರೇಷನಲ್ ದಟ್ ದೇ ಆ್ಯಕ್ಚುಲಿ ವೆಂಟ್ ಔಟ್ ಆನ್ ಎ ಫೀಲ್ಡ್. ಐ ಡೋಂಟ್ ಥಿಂಕ್ ಶಿ ಹಸ್ ಬಿಲ್ಟ್ ಅ ಬಸ್ ಬಿಫೋರ್. ಐ ಹ್ಯಾವ್ ನೆವರ್ ಬಿಲ್ಟ್ ಅ ಬಸ್ ಬಿಫೋರ್, ಬಟ್ ಆ್ಯಂಡ್ ಟ್ರೂಲಿ ಇಟ್ ಮೇಕ್ಸ್ ಎ ಬಿಗ್ ಡಿಫ್ರೆನ್ಸ್. ನನಗೆ ಹಳ್ಳಿ ಕಡೆ ಮೇಡಮ್ ಕೇಳ್ತಾ ಇದ್ರು ಏನು ಹೇಳ್ತಾರೆ ಜನ ಅಂತ, ನೀವು ಹಾಸ್ಪಿಟಲ್ನೇ ನಮ್ಮ ಹಳ್ಳಿಗೆ ತಂದುಬಿಟ್ಟಿದ್ದೀರಾ ಅಂತ ಭಾಳ ಜನ ಹೇಳ್ತಾರೆ. ಯಾಕಂದರೆ ಇಟ್ಸ್ ಎ ವೆರಿ ಇಂಪ್ರೆಸಿವ್ ಡಿಸೈನ್ ಇನ್ ಟರ್ಮ್ಸ್ ಆಫ್ ಹೌ ಇಟ್ ವರ್ಕ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದಷ್ಟು ನಾನು ರಿಸರ್ಚ್ ಮಾಡಿ ಇಂಥ ಪಿಕ್ಚರ್ಸ್ ಎಲ್ಲ ತರಬೇಕಾಗಿತ್ತು ಅಂತ ಇವಾಗ ಅನ್ನಿಸ್ತಾ ಇದೆ. ನಿಮ್ಮ ಹತ್ರ ಮಾತಾಡಬೇಕಿತ್ತು ನಾನು. ನಾನು ಗರಿಮಾ ಬರೀ ಬಸ್ದು ಸ್ಟ್ರಕ್ಚರ್ ಮಾತ್ರ ಆಗಿತ್ತು. ನಾನು ಮತ್ತು ಗರಿಮಾ, ಮೈ ಡಿಸೈನರ್ ಫ್ರಮ್ NID, ಇಬ್ಬರು ಆ ಬಸ್ ಸ್ಟ್ರಕ್ಚರ್ ಅವನಿಗೆ ಎದುರ್ದು ಮೇಲೆ ನಮಗೆ ಮತ್ತು ಇಂಜಿನಿಯರ್ಗೆ ವಾದ ನಡೀತಾ ಇತ್ತು. ಲ್ಯಾಡರ್ ತೊಗೊಂಡ್ಬಾ ಅಂತ ಹೇಳ್ಬಿಟ್ಟು, ತುಂಬ ಉದ್ದ ಲ್ಯಾಡರ್ಸ್ ಇರುತ್ತೆ. ಆ ಲ್ಯಾಡರ್ ಮೇಲೆ ಹತ್ಬಿಟ್ಟು, ಸ್ಟ್ರಕ್ಚರ್ ಮೇಲೆ ಹತ್ಬಿಟ್ಟು ನಾನು ಗರಿಮಾ ಡಿಸೈನರ್ 3 ಜನ ಮಾತಾಡ್ತಾ ಇದ್ದೀವಿ ಅದ್ರ ಬಗ್ಗೆ. ಆವಾಗ ಒಂದು ಫೋಟೋ ತೆಗೆದಿದ್ರು ಸರ್, ನೆನಪಿದೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಇದಕ್ಕಿಂತ ಇನ್ಸ್ಪಿರೇಷನ್ ಬೇಕು ಅಂತ ಅನ್ನಿಸ್ತಾ ಇಲ್ಲ. ಇಷ್ಟೆಲ್ಲ ಕೆಲಸ ಮಾಡೋದು ಮುಂಚೆನೇ ಇಂಟ್ರೊಡಕ್ಷನಲ್ಲಿ ಹೇಳ್ದಂಗೆ ಮಾಡ್ತೀವಿ ಅಂತ ಹೇಳೋದು ಸುಲಭ, ಬಟ್ ರಿಯಾಲಿಟಿ ಇಳಿದು ಅದನ್ನು ಮಾಡೋದಕ್ಕೆ ಶುರು ಮಾಡೋದು, ಇಂಪ್ಲಿಮೆಂಟ್ ಮಾಡೋದು ಬಹಳ ಕಷ್ಟ. ನೀವು ಹೇಳ್ದಂಗೆ ನಿಮ್ಮಿಂದ ಬಹಳಷ್ಟು ನಾನು ಲೆಸನ್ ತಗೋಬೇಕು, ಯಾಕೆಂದರೆ ಇದೇ ಥರ ಮನೆಯಲ್ಲಿ ನಡೀತಿರುತ್ತೆ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಸ್ಫೂರ್ತಿ ಬಹಳಷ್ಟು ಆಗ್ತಿರುತ್ತೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಸ್ಫೂರ್ತಿ ಕಾರ್ಯಕ್ರಮಕ್ಕೆ ಇವತ್ತು ಇಲ್ಲಿ ಗೆಸ್ಟಾಗಿ ಬಂದು ಅವರ ಜರ್ನಿನ ಶೇರ್ ಮಾಡಿದ್ದಾರೆ, ಅವರ ಚಾಲೆಂಜಸ್ಸನ್ನು ಹೇಳಿದ್ದಾರೆ, ಅವರ ಇವತ್ತಿನ ಸಕ್ಸಸ್ ಸ್ಟೋರಿನ ಹೇಳಿದ್ದಾರೆ. 14 ಹಾಸ್ಪಿಟಲ್ಸ್ ಅಂತ ಅಂದರೆ ಅದು ನಿಜವಾಗ್ಲೂ ಸಣ್ಣ ಮಾತಲ್ಲ. ಅದನ್ನು ಮಾಡಿ ನಿಂತಿರೋ ಅಚೀವರ್ಸ್ ಇಲ್ಲಿದ್ದಾರೆ. ಅದಕ್ಕೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಪ್ಲೀಸ್. ಸ್ಫೂರ್ತಿ ಕಡೆಯಿಂದ ಪ್ರೊಜೆಕ್ಟರ್ ಲೈಟ್. ಒಂದು ಅದ್ಭುತವಾದಂತಹ ಸಂದರ್ಶನವನ್ನು ಕೇಳಿದ್ವಿ. ಒಂದು ಮೈನ ವಿರೇಳಿಸುವಂತಹ ಒಂದು ಸಂದರ್ಶನ. ಜೀವನದಲ್ಲಿ ಇಷ್ಟೊಂದೆಲ್ಲ ಸಾಧನೆ ಮಾಡ್ಬೋದು ಅನ್ನೋದನ್ನು ನಾವು ಇವತ್ತು ಡೈರೆಕ್ಟಾಗಿ ನೋಡಿದ್ವಿ. ಬರೀ ಅವ್ರ ಸಾಧನೆ ಮಾತ್ರ ಕೇಳಲಿಲ್ಲ, ನಾವು ನಮ್ಮ ಮಕ್ಕಳನ್ನು ಹೆಂಗೆ ಬಳಸಬೇಕು,
ಮಕ್ಕಳನ್ನು ನಾವು ಹೇಗೆ ಬೆಳೆಸೋದಕ್ಕೆ ಮುಂಚೆ ನಾವೇನು ಮಾಡಬೇಕು ಅನ್ನೋದನ್ನು ಬಹಳ ಸುಂದರವಾಗಿ ತಿಳಿಸಿಕೊಟ್ಟಂತಹ ಶ್ರೀಮತಿ ಅಂಜಲಿ ಜೋಶಿ ಹಾಗೂ ಅವರ ಮನೆಯವರಾದಂತಹ ಕಿರಣ್ ಆನಂದ ಪಿಳ್ಳೆಯವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಇದು ಕನ್ನಡದ ಬಹಳ ಪ್ರಸಿದ್ಧ ಗಾದೆಗಳು. ಇಲ್ಲಿ ಈ ಗಾದೆಗಳನ್ನು ನಿಜರೂಪಕ್ಕೆ ತಂದಂತಹ 2 ಜ್ವಲಂತ ಉದಾಹರಣೆಗಳನ್ನು ನಾವು ಇವತ್ತು ಸ್ಫೂರ್ತಿಯ ಮೂಲಕ ಎಲ್ಲರಿಗೂ ಪರಿಚಯಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. 2 ಪುಟಾಣಿಗಳನ್ನು ಪರಿಚಯಿಸುವಂತಹ ಒಂದು ಕಾರ್ಯಕ್ರಮ. ಆ ಪುಟಾಣಿಗಳನ್ನು ಪರಿಚಯಿಸಲು ಸಮನ್ಯು ಅವರು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಸ್ಫೂರ್ತಿನಲ್ಲಿ ಬರೀ ದೊಡ್ಡವರೇ ಅಲ್ಲ, ಚಿಕ್ಕವರು ಬೇಕಾದ ಸಾಧನೆ ಮಾಡಿ ನಮಗೆ ಬಂದು ಇನ್ಸ್ಪೈರ್ ಮಾಡಿದ್ದಾರೆ. ಮೊದಲಿಗೆ ಸಿದ್ಧಿ ರಾವ್, ಚೆಸ್ ಚಾಂಪಿಯನ್. ಅವಳ ಬಗ್ಗೆ ಜಾಸ್ತಿ ತಿಳಿಕೊಳ್ಳೋಕ್ಕೆ ಒಂದು ವಿಡಿಯೋ ಬರುತ್ತೆ. ವಿಡಿಯೋ ನೋಡೋಣ. ಇವತ್ತಿನ ಸ್ಫೂರ್ತಿ ಕಾರ್ಯಕ್ರಮದಲ್ಲಿ ನಾನು ಪರಿಚಯಿಸುತ್ತಿರುವ ಪುಟಾಣಿ ಹುಡುಗಿ ಸಿದ್ಧಿ ರಾವ್. ಡಾಕ್ಟರ್ ಅಂಬಿಕಾ ಮತ್ತು ಶ್ರೀಯುತ ಹರಿಕೃಷ್ಣ ರವರ ಮಗಳಾದ ಸಿದ್ಧಿ ತನ್ನ 4.5 ವರ್ಷದಿಂದ ಚದುರಂಗ ಅಂದರೆ ಚೆಸ್ ಆಟವನ್ನು ಕಲಿಯಲು ಪ್ರಾರಂಭಿಸಿದಳು. ಈ ಪುಟಾಣಿಯ ತಂದೆ ತಾಯಿ ಹಾಗೂ ಗುರುಗಳು ಇವಳಲ್ಲಿದ್ದ ಆಟದ ಬಗೆಗಿನ ಆಸಕ್ತಿಯನ್ನು ಕಂಡು ಇವಳಿಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹವನ್ನು ನೀಡಲಾರಂಭಿಸಿದರು. ಇವಳ ಮೊದಲ ಗುರು ಮಿಸಸ್ ಮೀನಾ ಸುಧೀಂದ್ರ. ಇವರಲ್ಲಿ ಶುರುವಾಯಿತು ಇವಳ ಪ್ರಾಥಮಿಕ ಕಲಿಕೆ. ನಂತರ ಹನುಮಂತಪ್ಪ ರವರೊಂದಿಗೆ ಮುಂದುವರಿಯುತ್ತಾ ಬಂದಿದೆ. 5ನೇ ವಯಸ್ಸಿನಲ್ಲಿ ಅಂದರೆ ಪ್ರಾರಂಭಿಸಿದ 6 ತಿಂಗಳಿಗೆ ಅಂಡರ್ 7 ಚೆಸ್ ಚಾಂಪಿಯನ್ಶಿಪ್ನಲ್ಲಿ 3ನೇ ಸ್ಥಾನ ಪಡೆದಳು. ಈ ಒಂದು ಹಂತ ಇವಳಲ್ಲಿ ಮತ್ತಷ್ಟು ಆಸಕ್ತಿ ಹೆಚ್ಚಿಸಿತೆಂದರೆ ತಪ್ಪಾಗಲಾರದು. ಹೀಗೆ ಮುಂದುವರೆದ ಈ ಪಯಣ ಇವಳಿಗೆ ಹಲವಾರು ರಾಜ್ಯ ಪ್ರಶಸ್ತಿ ಮತ್ತು ರಾಷ್ಟ್ರ ಪ್ರಶಸ್ತಿಗಳನ್ನು ತಂದುಕೊಟ್ಟಿದೆ. ಇದುವರೆಗೂ ಈ ಪುಟ್ಟ ಬಾಲಕಿ 52 ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದ್ದಾಳೆ. ಇನ್ನೊಂದು ಹೆಮ್ಮೆಯ ವಿಷಯವೆಂದರೆ ಇವಳು ಓಪನ್ ಚಾಂಪಿಯನ್ಶಿಪ್ನಲ್ಲಿ ಒಬ್ಬ 82 ವಯಸ್ಸಿನ ಸ್ಪರ್ಧಿಯೊಂದಿಗೆ ಆಟವಾಡಿ ಗೆದ್ದಿರುವಂತಹದ್ದು. ಇದನ್ನೆಲ್ಲ ಕೇಳಿದರೆ ಬಹಳ ಹೆಮ್ಮೆ ಎನಿಸುತ್ತದೆ. ಈ ಸಿದ್ಧಿಗೆ ಇನ್ನೂ ಮತ್ತಷ್ಟು ಹೆಚ್ಚು ಹೆಚ್ಚು ಯಶಸ್ಸು ಸಿಗಲಿ ಎಂದು ಹಾರೈಸುತ್ತೇನೆ. ಈ ನನ್ನ ಸ್ಫೂರ್ತಿ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟಂತಹ ಸಿದ್ಧಿಯ ತಂದೆ ತಾಯಿಗೆ ನನ್ನ ಅಭಿನಂದನೆಗಳು ಮತ್ತು ಅವರ ಪ್ರೋತ್ಸಾಹಕ್ಕೆ ಧನ್ಯವಾದ. ನಮಸ್ಕಾರ. ಮದುರೈ ಮತ್ತು ವೈಜಾಗ್ಗಳಲ್ಲಿ ನಡೆದಂತಹ ಗ್ರ್ಯಾಂಡ್ ಮಾಸ್ಟರ್ ಟೂರ್ನಮೆಂಟ್ಗಳಲ್ಲಿ ಇವರು ಭಾಗವಹಿಸಿದ್ರು ಹಾಗೂ ಅವರ ವಯಸ್ಸಿನ ಕ್ಯಾಟಗರಿಯಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇದಲ್ಲದೆ ಫಿಡೆ ರೇಟಿಂಗ್ನಲ್ಲಿಯೂ ಕೂಡ ಅತ್ಯುತ್ತಮವಾದಂತಹ ಹಂತವನ್ನು ಇವರು ತಲುಪಿದ್ದಾರೆ. ಜಾರ್ಜಿಯಾ ಮತ್ತು ಇಂಡೋನೇಷಿಯಾಗಳಲ್ಲಿ ನಡೆದಂತಹ ವಿಶ್ವ ಚೆಸ್ ಚಾಂಪಿಯನ್ಶಿಪ್ಗಳಲ್ಲಿಯೂ ಕೂಡ ಭಾಗವಹಿಸಿದ್ದಾರೆ. ಸಿದ್ಧಿಯ ಈ ಸಾಧನೆಗಳನ್ನು ಸ್ಫೂರ್ತಿಯು ಬಹಳ ಹೆಮ್ಮೆಯಿಂದ ಎಲ್ಲರಿಗೂ ಪರಿಚಯಿಸುತ್ತದೆ ಹಾಗೂ ಸ್ಫೂರ್ತಿಯಲ್ಲಿ ಸಿದ್ಧಿಯನ್ನು ವೇದಿಕೆಗೆ ಆಹ್ವಾನಿಸುತ್ತಾ ಅವಳೊಂದಿಗೆ ಅವರ ತಂದೆ ತಾಯಿಯರಾದಂತಹ ತಾಯಿ ಡಾಕ್ಟರ್ ಅಂಬಿಕಾರವರು ಹಾಗೂ ತಂದೆ ಶ್ರೀ ಹರಿಕೃಷ್ಣರವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ. ಇವರನ್ನು ಸನ್ಮಾನಿಸಲು ಶ್ರೀ ಆನಂದ ಸ್ವಾಮಿ ಹಾಗೂ ಪ್ರಭಾರವರು ವೇದಿಕೆ ಮೇಲೆ ಬಂದು ಈ ಪುಟಾಣಿಯನ್ನು ಸನ್ಮಾನಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ.
ಡಾಕ್ಟರ್ ಅಂಬಿಕಾ ಅವರು ಕೂಡ ಸ್ಫೂರ್ತಿಯಲ್ಲಿ ಗೆಸ್ಟಾಗಿ ಬಂದು ಎಸ್ಪೆಷಲಿ ನಾವು ಕೋವಿಡ್ ಟೈಮ್ಸಲ್ಲಿ ಬಹಳಷ್ಟು ಅವೇರ್ನೆಸ್ ಕಾರ್ಯಕ್ರಮಗಳನ್ನ ನನಗೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತು ಇಲ್ಲಿ ಸನ್ಮಾನಿಸಿದಂತಹ ನನ್ನ ತಂದೆ ಕೂಡ ಫಾದರ್ಸ್ ಡೇ ಸ್ಪೆಷಲ್ ಎಪಿಸೋಡ್ನಲ್ಲಿ ಅವರನ್ನು ಇಂಟರ್ವ್ಯೂ ಮಾಡಿದ್ದೆ. ಅವರು ನ್ಯಾಷನಲ್ ಲೆವೆಲ್ ಖೋಖೋ ಚಾಂಪಿಯನ್ ಆಗಿದ್ದರು. ಖೋಖೋ ಕೋಚ್ ಆಗಿ ಕೂಡ ಮೈಸೂರು ಶಾರದಾ ವಿಲಾಸ್ ಕಾಲೇಜಲ್ಲಿ ಬಹಳಷ್ಟು ಜನರನ್ನು ಅವರು ಕೂಡ ತಯಾರಿ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ತಂದೆಯವರು ಕೂಡ ಇಲ್ಲಿರೋದು ನಿಜವಾಗ್ಲೂ ಬಹಳ ಸಂತೋಷ ಆಗಿದೆ. ಪುಟಾಣಿಗಳ ಸಾಧನೆಯಲ್ಲಿ ಬಹುಶಃ ತಂದೆ ತಾಯಿಯರ ಪಾತ್ರ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಈ ಕಾರ್ಯಕ್ರಮದ ಇನ್ನೊಬ್ಬರು ಅತಿಥಿಯಾಗಿದ್ದವರು ರೋಹಿತ್ ಸರಸ್ವತಿಯವರು. ಅವರು ಸ್ಫೂರ್ತಿಯ ಬಗ್ಗೆ ಕೆಲವೊಂದು ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. Hello everybody. My name is Rohit and I'm son of Saraswati, therefore I'm called as Rohit Saraswati. Right? ನಿಮ್ಗೆಲ್ಲರಿಗೂ ಒಂದೇ ಒಂದು ಪುಟ್ಟು ಕಥೆನ ಹೇಳ್ತೀನಿ, ಬಿಕಾಸ್ ಐ ಆಮ್ ಅ ಫುಲ್ ಟೈಮ್ ಇಂಜಿನಿಯರ್ ಟರ್ನ್ಡ್ ಇನ್ ಟು ಅ ಫುಲ್ ಟೈಮ್ ಸ್ಟೋರಿ ಟೆಲರ್. So basically I tell stories for living. So here I come up with one small story, okay? ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅಂತ ಬಂದರೆ ಇಡೀ ಪ್ರಪಂಚದಲ್ಲಿ ಇಸ್ರೇಲ್ ಅನ್ನೋ ದೇಶ ತುಂಬ ಮುಂದಿದೆ. ಇಟ್ಸ್ ವೆರಿ ವೆರಿ ಅಹೆಡ್ ಆಫ್ ಮೋಸ್ಟ್ ಆಫ್ ದ ಕಂಟ್ರೀಸ್ ಪುಟ್ ಟುಗೆದರ್. ಆ ಇಸ್ರೇಲ್ ದೇಶದ ರಾಜಧಾನಿ ಅಂತ ಅಂದರೆ ಜೆರುಸಲೇಮ್. ಆ ಜೆರುಸಲೇಮ್ನಲ್ಲಿ ತೆಲಾವಿವ್ ಅಂತ ಒಂದು ಪುಟಾಣಿ ಸಿಟಿ ಇದೆ. ದ ಮೋಸ್ಟ್ ಫೇಮಸ್ ಸಿಟಿ ಇನ್ ದ ಎಂಟೈರ್ ಕಂಟ್ರಿ ಅದು. ಆ ತೆಲಾವಿವ್ ಅಂತ ಸಿಟಿನಲ್ಲಿ ದ ಯೂನಿವರ್ಸಿಟಿ ಆಫ್ ಯೂನಿವರ್ಸಿಟಿ ಆಫ್ ಜೆರುಸಲೇಮ್ ಅಂತ ಒಂದು ಯೂನಿವರ್ಸಿಟಿ ಇದೆ. ಆ ಯೂನಿವರ್ಸಿಟಿನಲ್ಲಿ 92 ದೇಶಗಳಿಂದ ಕಡಿಮೆ ಅಂದರೆ 3800ರಿಂದ 4000 ಜನ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ. ಆ್ಯಸ್ ವಿ ಆರ್ ಇವನ್ ಟಾಕಿಂಗ್ ನಾವು ಅಲ್ಲಿ ಓದ್ತಾ ಇದ್ದಾರೆ. ಆ ಯೂನಿವರ್ಸಿಟಿನಲ್ಲಿ ಒಬ್ಬರು ಟೀಚರು ಮುಂದೆ ಬಂದು ಯೂನಿವರ್ಸಿಟಿನಲ್ಲಿರೋ ಎಲ್ಲ ಅಷ್ಟು 1000 ಜನ ಮಕ್ಕಳಿಗೆ ಒಂದು ಎಸ್ಸೆ ಕಾಂಪಿಟೇಷನ್ ಕಂಡಕ್ಟ್ ಮಾಡ್ತಾರೆ. ಆ ಎಸ್ಸೆ ಕಾಂಪಿಟೇಷನ್ದು ಟಾಪಿಕ್ ಏನಂತ ಅಂದರೆ ವಾಟ್ ಈಸ್ ರಾಂಗ್ ವಿತ್ ಅವರ್ ಎಜುಕೇಷನ್ ಸಿಸ್ಟಮ್ ಅಂತ. ಸೊ 3500ರಿಂದ 4000 ಜನ ಮಕ್ಕಳು ಎಲ್ಲರೂ ಎಸ್ಸೆ ಬರೀತಾರೆ. ಫೈನಲ್ ಆಗಿ ಒಬ್ಬ ಹುಡುಗ 2 ಲೈನ್ ಬರೆದಿರ್ತಾನೆ, ಅವನಿಗೆ ಫಸ್ಟ್ ಪ್ರೈಸ್ ಕೊಟ್ಬಿಡ್ತಾರೆ. ಇನ್ನು ಮಿಕ್ಕದವ್ರಿಗೆಲ್ಲರಿಗೂ ತುಂಬ ಬೇಜಾರಾಗ್ಬಿಡತ್ತೆ, ಕೋಪನೂ ಬಂದುಬಿಡತ್ತೆ. ಏನು ಗುರು, ನಾವಿಲ್ಲಿ ನೋಡಿದ್ರೆ 5-6 ಶೀಟ್ ಬರೆದಿದ್ದೀವಿ, ನಮಗೇನು ಕೊಟ್ಟಿಲ್ಲ, ಇನ್ನು 2 ಲೈನ್ ಬರ್ದಿದ್ದಾನೆ, ಇವ್ನಿಗೇನು ಕೊಟ್ಟಿದ್ದಾರೆ, ಆಬ್ವಿಯಸ್ಲಿ ಅಲ್ವಾ, ಕ್ವೈಟ್ ಆಬ್ವಿಯಸ್. ಸೊ ಈ ಥರ ಕೊಟ್ಟಿದ್ದ ಕೂಡಲೇ ಎಲ್ಲರಿಗೂ ಬೇಜಾರಾಗ್ಬಿಡತ್ತೆ. ಅವನ್ನೇ ಕರೀತಾರೆ, ಸ್ಟೇಜ್ ಮೇಲೆ ಕರೀತಾರೆ. ಪ್ರೈಸ್ ಕೊಡೋ ಟೈಮ್ನಲ್ಲಿ ಪ್ರೈಸ್ ಅವನಿಗೆ ಯಾಕೆ ಕೊಡ್ತಾಯಿದ್ದೀವಿ ಅಂತ ಅವ್ರಿಗೂ ಗೊತ್ತಿರೋದಿಲ್ಲ. ಅವರೇ ಕೇಳ್ತಾರೆ, ನೋಡಪ್ಪ ನೀನು 2 ಲೈನ್ ಬರ್ತಿದ್ಯಾ, ಅದಕ್ಕೋಸ್ಕರನೇ ನಾವು ನಿಮಗೆ ಪ್ರೈಸ್ ಕೊಡ್ತಾಯಿದ್ದೀವಿ, ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಾ ಅಂತ ಹೇಳಿ ಅವನ್ನೇ ಕರೀತಾರೆ. ಅವ್ನು 2 ಲೈನ್ ಏನಂತ ಬರ್ದಿರ್ತಾನಂದರೆ 5% ಟೀಚಿಂಗ್ 95% ಇನ್ಸ್ಪಿರೇಷನ್ ಅಂತ ಬರ್ದಿರ್ತಾರೆ. ಸೊ ಆ ಥರ ಬರ್ದಿರ್ತಾನಂದರೆ ಅವ್ರಿಗೆ ಗೊತ್ತಾಗೋದಿಲ್ಲ ಅಲ್ವಾ, ಅದಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳ್ತಾರೆ. ಆಗ ಅವ್ನು ಹೇಳ್ತಾನೆ ಏನಂದರೆ, ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಅಂದರೆ 5 ವರ್ಷ ಅಥವಾ 6 ವರ್ಷ ಮಗುವಿಗೆ ಒಂದು ಲ್ಯಾಪ್ಟಾಪು ಅಥವಾ ಮೊಬೈಲ್ ಅನ್ನೋದನ್ನು ಕೊಟ್ಟರೆ, ಅದರಲ್ಲಿ ಏನಾದರೂ ಇಂಟರ್ನೆಟ್ ಅನ್ನೋದಿದ್ದರೆ PhD ಮಾಡುವಂಥ ಡಾಕ್ಟ್ರೇಟ್ ಪದವಿ ಪಡೆದಿರೋರ್ಗಿಂತನೂ ಜಾಸ್ತಿ ಆ ಮಗು ತಿಳ್ಕೊಂಡ್ಬಿಡತ್ತೆ, ಕಲ್ತ್ಕೊಂಡ್ಬಿಡತ್ತೆ. ಅಷ್ಟು ಮುಂದಿದೆ ಟೆಕ್ನಾಲಜಿಯಿಂದ, ಅಂದರೆ ಅಷ್ಟು ಇನ್ಫ್ಲೂಯೆನ್ಸ್ ಆಗ್ತಾರೆ ಮಕ್ಕಳು. ಆದರೆ ಯಾಕೆ ಕಲ್ತ್ಕೊಳ್ಬೇಕಂತ ಒಬ್ಬರು ಹೇಳೋದೇ ಇಲ್ಲ ಅಂತ, ಅಂದರೆ ಯಾಕೆ ಅನ್ನೋದು ಸ್ಫೂರ್ತಿನೇ ಇಲ್ಲ ಅಂತ ಅವನು ಬರೆದಿದ್ದಕ್ಕೆ ಅವನಿಗೆ ಫಸ್ಟ್ ಪ್ರೈಸ್ ಕೊಡ್ತಾರೆ. ಈ ಒಂದು ಸಂಜೆನಲ್ಲಿ, ಈ ಮೊಮೆಂಟ್ನಲ್ಲಿ ನಾನು ನಿಮಗೆ ಈ ಕಥೆನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೊಂದು ಜನ ಹೇಳ್ತಾರೆ ಲಿವ್ ಯುವರ್ ಲೈಫ್, ಯು ಲಿವ್ ಓನ್ಲಿ ಒನ್ಸ್, ಈ ಥರ ಎಲ್ಲ ಹೇಳ್ತಾರೆ. ಆದರೆ ಯಾಕೆ ಅಂತ ನಮ್ಗೆ ಯಾರೂ ಹೇಳೋದೇ ಇಲ್ಲ. ಸ್ಫೂರ್ತಿ ಅಂತ ಕಾರ್ಯಕ್ರಮದವರು ಹೇಳ್ಕೊಡ್ತಾರೆ. ಕರೆಕ್ಟ್? ನೋ, ದಟ್ಸ್ ವಾಟ್ ದ ಪೀಪಲ್ ಲೈಕ್ ರೇಖಾ ಡೂ, ರೈಟ್? ಅಂದರೆ ಯಾಕೆ ನಾವು ಜೀವಿಸ್ಬೇಕು ಅಂತ ಸ್ಫೂರ್ತಿ ಅನ್ನೋ ಒಂದು ಕಾರ್ಯಕ್ರಮದಿಂದ ಅವ್ರು ನಮಗೆ ಬಂದು ಹೇಳ್ಕೊಡ್ತಾರೆ. ಯಾವ ಥರ, ಬರೀ ಬಾಯಿ ಮಾತಲ್ಲ, ವರ್ಡ್ಸ್ ಕ್ಯಾನ್ ಮೇಕ್ ಇಂಪ್ಯಾಕ್ಟ್ ಬಟ್ ಆ್ಯಕ್ಷನ್ಸ್ ಆರ್ ಇನ್ಫೆಕ್ಷಿಯಸ್. ಕಂಟಿನ್ಯೂಸ್ ಆಗಿ 21 ದಿನ ಒಂದು ಕೆಲಸ ಮಾಡಿದರೆ ಅದು ಹ್ಯಾಬಿಟ್ ಆಗಿಬಿಡತ್ತೆ ಅಂತ ಹೇಳ್ತಾರೆ ದೊಡ್ಡವರು. ಆದರೆ ಇವ್ರು ಬಂದು 104 ವಾರ ಮಾಡ್ತಾರೆ ಸ್ವಾಮಿ. ತಮಾಷೆ ಮಾತಲ್ಲ. ಇಟ್ಸ್ ನಾಟ್ ಈಸಿ. ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಬಿಕಾಸ್ ಶಿ ಈಸ್ ನಾಟ್ ಟ್ರೈಂಗ್ ಟು ಟೀಚ್ ಆಲ್ ಆಫ್ ಅಸ್ by telling something orally, but she is doing it, proving it in her actions, which is not just impacting us, which is infectious. So
Thank you so much, Rika. Hats off to you. Thank you, everybody. ಥ್ಯಾಂಕ್ ಯು ರೋಹಿತ್. ಥ್ಯಾಂಕ್ ಯು ಸೋ ಮಚ್. ಅವರು ಕೂಡ ನನ್ನ ಸ್ಫೂರ್ತಿಯಲ್ಲಿ ಗೆಸ್ಟಾಗಿ ಬಂದು ಬಹಳಷ್ಟು ಸಹಾಯವನ್ನು ಮಾಡಿದ್ದಾರೆ. ಅವರಿಂದ ನಾನು ಬಹಳಷ್ಟು ಕಲ್ತಿದ್ದೀನಿ. ಅವ್ರು ಹೇಳಿದ್ರು ಇದು 108ನೇ ಎಪಿಸೋಡ್. ಇವತ್ತು ಇಲ್ಲಿ ನಡೀತಿರೋದು 108ನೇ ಎಪಿಸೋಡ್. ಇದು ಯಾವ ವಾರನೂ ತಪ್ಪಿಸಿಲ್ಲ. 2 ವರ್ಷದಿಂದ ಪ್ರತಿ ಶನಿವಾರ ಸಂಜೆ 5 ಗಂಟೆ ಅಂದರೆ ಸ್ಫೂರ್ತಿ. ಅದು ಅಭ್ಯಾಸ ಆಗೋಗಿದೆ. ಇವಾಗ ಅದಿಲ್ಲ ಅಂತಂದರೆ ಏನು ಮಾಡಬೇಕು ಅನ್ನೋದು ತುಂಬಾ ಕಷ್ಟ ಆಗಿದೆ. ಕೆಲವೊಂದು ರೆಕಾರ್ಡಿಂಗ್ ಹಾಕ್ಬಿಡ್ತೀನಿ, ಬಟ್ 5 ಗಂಟೆಗೆ ನಾನೇ ಅದ್ರ ಮುಂದೆ ಕೂತಿರ್ತೀನಿ. ಕೆಲವೊಂದು ಸಿಚುವೇಶನ್ ಹಾಗಾಗಿರುತ್ತೆ, ಗೆಸ್ಟ್ಗಳಿಗೆ ಲೈವ್ ಬರೋಕ್ಕಾಗಿರಲ್ಲ. ಅಂಥ ಟೈಮಲ್ಲಿ ಮಾತ್ರ ರೆಕಾರ್ಡಿಂಗ್ ಮಾಡಿದ್ದೀನಿ. ಅದು ತುಂಬ ಕಡಿಮೆನೇ. ಅದನ್ನು ಹಾಕಿದ್ರೂ ನನಗೆ ಆ ಟೈಮು ಹೆಂಗೆ ಕಳಿಯೋದಪ್ಪ ಅಂತ ಅನ್ನಿಸ್ತಿರುತ್ತೆ. ಏನೋ ಆಂಗ್ಸೈಟಿ ಇರುತ್ತೆ, ಏನೋ ಮಾಡ್ತಿಲ್ಲ ನಾನು, ಏನೋ ಮರ್ತು ಹೋಗ್ಬಿಟ್ಟಿದ್ದೀನಿ ಅನ್ನಿಸ್ತಿರುತ್ತೆ. ಆ ರೀತಿ ಆಗೋಗ್ಬಿಟ್ಟಿದೆ ಈ ಸ್ಫೂರ್ತಿ ಕಾರ್ಯಕ್ರಮ ನನಗೆ. ಸೊ ಫಸ್ಟ್ ಇವಾಗ ಸಿದ್ಧಿ ಬಗ್ಗೆ ಮಾತಾಡಿದ್ವಿ, ಬಟ್ ಇನ್ನೊಬ್ಬ ಚಾಂಪಿಯನ್ ಇದ್ದಾನೆ. ಅವನ ಹೆಸರು ಪ್ರಣವ್. ಪ್ರಣವ್ ಇಸ್ ಅ ಇಂಟರ್ನ್ಯಾಷನಲ್ ಯೋಗ ಚಾಂಪಿಯನ್. ಅವನ ಬಗ್ಗೆನೂ ಒಂದು ವಿಡಿಯೋ ಇದೆ. ಆ ವಿಡಿಯೋ ನೋಡ್ಕೊಂಡು ಬರೋಣ. ಆದರ್ಶ್ ನಾಡಿ ರವರ ಪುತ್ರನಾದ ಈ ಪುಟ್ಟ ಬಾಲಕ ಆಟಿಕೆಗಳನ್ನು ಹಿಡಿಯುವ ವಯಸ್ಸಿನಲ್ಲೇ, ಅಂದರೆ ತನ್ನ 5ನೇ ವಯಸ್ಸಿನಲ್ಲಿಯೇ ಯೋಗ ಮಾಡಬೇಕೆಂದು ತೆಗೆದುಕೊಂಡವ. 2017ರಲ್ಲಿ ಗುರು ಶ್ರೀಮತಿ ಸುಮಿತ್ರಾ ಕುಲಕರ್ಣಿರವರಲ್ಲಿ ಪ್ರಾರಂಭವಾಯಿತು ಇವನ ಯೋಗಾಭ್ಯಾಸದ ಪಯಣ. ಈ ಪುಟ್ಟ ಬಾಲಕನಲ್ಲಿ ಇದ್ದಂತಹ ಆಸಕ್ತಿ ಹುರುಪನ್ನು ಗುರುಗಳು ಹಾಗೂ ಪೋಷಕರು ಬೆಂಬಲಿಸುತ್ತಾ ಬಂದರು. ಒಂದೊಂದೇ ಹಂತವಾಗಿ ಬೆಳೆಯುತ್ತಾ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲೂ ಪ್ರಶಸ್ತಿಯ ಸುರಿಮಳೆಯಾಯಿತು. ಅಷ್ಟೇ ಅಲ್ಲದೆ 2019ರಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರದ ಹೆಸರನ್ನು ಉತ್ತುಂಗಕ್ಕೆ ಏರಿಸಿದ ಕೀರ್ತಿ ಇವನದು. ಈ ಪುಟ್ಟ ಪ್ರಣವ್ಗೆ ಈಗಾಗಲೇ ಯೋಗ ಸೇವಾರತ್ನ ಹಾಗೂ ಯೋಗ ಕಿಶೋರ ಎಂಬ ಪ್ರಶಸ್ತಿಗಳು ದೊರೆತಿವೆ. ಇವನ ಹುರುಪು ಚೈತನ್ಯ ಸದಾ ಹೀಗೆ ಮುಂದುವರೆಯುತ್ತಾ ಮತ್ತಷ್ಟು ಸಾಧನೆಗಳತ್ತ ಸಾಗಲಿ ಎಂದು ಹಾರೈಸುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿರುವ ಈ ಪುಟಾಣಿ ಹಲವಾರು ಮಕ್ಕಳಿಗೆ ಹಾಗೂ ಪೋಷಕರಿಗೆ ಮಾದರಿಯಾಗಿ ಸ್ಫೂರ್ತಿಯಾಗಲೆಂದು ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತಹ ಪ್ರಣವ್ನ ತಂದೆ ತಾಯಿ ಹಾಗೂ ಪ್ರಣವ್ಗೆ ನನ್ನ ಧನ್ಯವಾದಗಳು. ಪ್ರಣವ್ ಅವರ ಇತ್ತೀಚಿನ ಸಾಧನೆಗಳು: ಮೈಸೂರಿನಲ್ಲಿ ನಡೆದ ನ್ಯಾಷನಲ್ ಲೆವೆಲ್ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ 2 ಚಿನ್ನದ ಪದಕಗಳನ್ನು, ಇಂಟರ್ನ್ಯಾಷನಲ್ ಆನ್ಲೈನ್ ಯೋಗಾದಲ್ಲಿ ಎ ಗ್ರೇಡನ್ನು, ಕರ್ನಾಟಕದ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ 1 ಬೆಳ್ಳಿ ಪದಕ ಹಾಗೂ 1 ಚಿನ್ನದ ಪದಕವನ್ನು ಅವರು ಪಡೆದಿರ್ತಾರೆ. ಅದಲ್ಲದೆ 2022ರಲ್ಲಿ ಇವರನ್ನು ದೀರ್ಘಕಾಲ ಉಪವಿಷ್ಟಾಸನ ಕೋನದಲ್ಲಿ ನಿಂತಿದ್ದಕ್ಕಾಗಿ ಇನ್ಸ್ಟಿಟ್ಯೂಟ್ ಆಫ್ ಯೋಗಾದವರು ಫಿಟ್ನೆಸ್ ಎಕ್ಸಲೆನ್ಸ್ ಅವಾರ್ಡನ್ನು ಇವರಿಗೆ ನೀಡಿದ್ದಾರೆ. ಇವರು ಇದರೊಳಗೆ ಬೇರೆ ಬೇರೆ ರೀತಿಯ ಆಲ್ಫಾಬಿಟನ್ನು A to Z ಮಾಡ್ತಾರೆ ಅಂತ ಹೇಳಿ ನಾನು ಕೇಳಲ್ಪಟ್ಟಿದ್ದೀನಿ. ಇದೊಂದು ಅತ್ಯಂತ ಅಮೋಘವಾದಂತಹ ಸಾಧನೆ. ಈ ಎಲ್ಲ ಸಾಧನೆಗಳಿಗೆ ಕಿರೀಟವಿಟ್ಟಂತೆ SGS ಇಂಟರ್ನ್ಯಾಷನಲ್ ಯೋಗ ಫೌಂಡೇಶನ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಸೆಂಟರ್ ಅವರು ಇವರಿಗೆ ಬಾಲಕಿಶೋರ ಅಂತಕ್ಕಂತಹ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪ್ರಣವ್ ನಾಡಿಗ್ ಅವರನ್ನು ವೇದಿಕೆಗೆ ಬರಬೇಕು ಅಂತ ಹೇಳಿ ಆಹ್ವಾನಿಸ್ತೇನೆ. ಹಾಗೂ ಅವರೊಂದಿಗೆ ಅವರ ತಂದೆಯವರಾದಂತಹ ಆದರ್ಶ್ ನಾಡಿಗ್ ಹಾಗೂ ತಾಯಿ ಮೈತ್ರೇಯಿ ಆದರ್ಶ್ ಅವರು ಕೂಡ ಆಗಮಿಸಬೇಕಾಗಿ ವಿನಂತಿಸುತ್ತೇನೆ. ಈ ಪುಟಾಣಿಯನ್ನು ಸನ್ಮಾನಿಸಲು
ಶ್ರೀಯುತರಾದಂತಹ ನಂಜುಂಡ ಸ್ವಾಮಿಯವರು ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಈ ಸ್ಫೂರ್ತಿ ಕಾರ್ಯಕ್ರಮಕ್ಕೆ ಹಲವಾರು ಪ್ರಾಯೋಜಕರುಗಳು ಸಹ ಸಹಾಯವನ್ನು ಮಾಡಿದ್ದಾರೆ. Almost every day, we require a little help with one thing or the other. Sometimes we need professionals to help us out. But most times, it's just those things which we can do ourselves, but don't have time for. They add more stress to an already stressed out life and make us wish if only we had a little help. That's exactly what we are. Little help. Help at your fingertips. We are here to provide you those little helps which makes your life easier, be it professional or non-professional help. Just log on to our website littlehelp.in and click on request help. Complete the post your request form and submit it. That's it. Leave the rest to us. We will get in touch with you and make sure we give that little help. Need help? Think little help. Little help. Help at your fingertips. Spoorthi, in association with Shravas Technologies Private Limited. Shravas Technologies is a seasoned Bangalore-based IT company focused on providing outstanding software testing services to clients across the globe. As an independent software QA service providers, they partner with technology teams in other companies and work together to co-create quality software products. For more details, log on to www.shravas.com. You can also call via WhatsApp to reach out them at 98458 46283. Once again, 98458 46283. Thank you. ಸೊ ಈ ಥರನೇ ಚಿಕ್ಕ ಮಕ್ಕಳು ಸ್ಫೂರ್ತಿನಲ್ಲಿ ಬಂದು ಇನ್ಸ್ಪೈರ್ ಮಾಡಿದ್ದಾರೆ. ಸೊ ಮುಂದೆ ಈ ಥರನೇ ಬೇಕಾದಷ್ಟು ಮಕ್ಕಳುಗಳು ಬಂದು ಇನ್ಸ್ಪೈರ್ ಮಾಡ್ತಾರೆ. ನೋಡೋಕ್ಕೆ ಹೋಗಿ ಸ್ಫೂರ್ತಿ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಮನ್ಯು. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ. ಕರ್ನಾಟಕದ ಒಂದು ವಿಶೇಷ ಊಟ ತಿನಿಸು ಬಿಸಿಬೇಳೆ ಬಾತ್. ಬೇಳೆ, ತರಕಾರಿ, ಮಸಾಲೆ ಎಲ್ಲ ಹಾಕಿ ಮಾಡುವ ವಿಶೇಷವಾದ ಖಾದ್ಯ. ಅರೆ ಇಲ್ಲಿ ಯಾಕೆ ಊಟದ ವಿಷಯ ಬಂತು ಅಂತ ನಿಮಗೆಲ್ಲ ಯೋಚನೆ ಆಗಿರ್ಬೋದಲ್ವಾ? ಏಕೆಂದರೆ ಈಗ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ನಡೆಯುತ್ತೆ. ಅದು ಏನಂದರೆ ಇದೊಂದು ಸ್ಟ್ಯಾಂಡಪ್ ಕಾಮಿಡಿ ಶೋ. ಈ ಒಂದು ಯುವ ತಂಡ ಬಿಸಿಬೇಳೆ ಬಾಯ್ಸ್ ಅಂತ ಹೇಳಿ ಇವರು ನಮ್ಮನ್ನು ಇವಾಗ ಮನೋರಂಜನೆ ಪಡಿಸಲಿದ್ದಾರೆ. ಎಲ್ಲರನ್ನೂ ನಗೆಗಡಲಲ್ಲಿ ಮುಳುಗಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡೋರು ವೈಶಾಖ್, ಅವಿನಾಶ್ ಹಾಗೂ ವಿಷ್ಣು ಅಂತ ಹೇಳಿ. ಇವರು ಈಗ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಅವರನ್ನು ವೇದಿಕೆಗೆ ಆಹ್ವಾನಿಸ್ತೇನೆ. ಮತ್ತು ಕಾರ್ಯಕ್ರಮದ ನಂತರ ಅವರೊಂದಿಗೆ ಪ್ರಶ್ನೋತ್ತರ ಇರುತ್ತೆ. ಯಾರು ಬೇಕಾದರೂ ತಮ್ಮ ಪ್ರಶ್ನೆಗಳನ್ನು ಕೇಳಬಹುದು.
ಬಿಸಿಬೇಳೆ ಬಾಯ್ಸ್ ಅವರನ್ನು ಬಿಸಿಯಾಗಿ ಪರಿಚಯಿಸಲು ಶ್ರುತಿ ವಿಶ್ವನಾಥ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀನಿ. ಕೂಲಾಗಿ ಮಾತಾಡ್ತಾ ಮಾತಲ್ಲೇ ಬಾತ್ ಮಾಡಿ ಬಿಸಿಯಾಗಿ ಬೇಳೆ ಬೇಯಿಸ್ತಾ ಇರೋರು ಮತ್ಯಾರೂ ಅಲ್ಲ, ಅವರೇ ನಮ್ಮ ಬಿಸಿಬೇಳೆ ಬಾಯ್ಸ್. ಬಾತು ಬೇಳೆದಾದರೂ ಒಳಗೆ ಹೋಗಿ ನೋಡಿದರೆ ಇಡ್ಲಿ, ಸಾಂಬಾರ್, ದೋಸೆ, ಚಟ್ನಿಗಳೇ ಗಮಗಮಿಸ್ತಿವೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ವಯಸ್ಸು ಚಿಕ್ಕದಾದರೂ ಮಾಡ್ತಿರೋ ಕೆಲಸ ಮಾತ್ರ ಒಳ್ಳೆ ಗುರಿನೇ ತಲುಪ್ತಾ ಇದೆ. ಮೊದಲು ದೋಸೆ ಜೊತೆಗೆ ಶುರುವಾದ ಇವರ ಪ್ರೀತಿ ಬೆಳೀತಾ ಬೆಳೀತಾ ಇಡ್ಲಿ ಸಾಂಬಾರ್ ಚೆನ್ನನ ಅಥವಾ ದೋಸೆ ಚಟ್ನಿನ ಅನ್ನೋ ಮಟ್ಟಿಗೆ ಚರ್ಚೆಗಳು ನಡೆದು ಜನಪ್ರಿಯತೆ ಗಳಿಸ್ಬಿಡ್ತು ನೋಡಿ. ಈ ಬಿಸಿಬೇಳೆ ಬಾಯ್ಸ್ ಅನ್ನೋ ಅಂಥದ್ದು ಭಾರತದ ಅತ್ಯಂತ ಕಿರಿಯ ನಗೆ ಪಟಾಕಿಗಳ ಗುಂಪು ಎಂದೇ ಹೇಳಬಹುದು. ಸದ್ಯದವರೆಗೂ ಬಹಳಷ್ಟು ಹಾಸ್ಯ ಸಭೆಗಳನ್ನು ನಡೆಸಿಕೊಟ್ಟಿರೋ ಇವರು ಹಲವಾರು ಆನ್ಲೈನ್ ಶೋಗಳನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಕತೆ ಹೇಳೋ ಅಭ್ಯಾಸನೇ ಕರಗತ ಮಾಡಿಕೊಂಡು ಆ ಕಲೆಯಿಂದಾನೇ ಮೇಲೆ ಬರೋ ಒಂದು ಪ್ರಯತ್ನ ವೈಶಾಖ್ ಅವರದ್ದಾದರೆ, ಜನರಿಗೆ ಮನೋರಂಜನೆ ನೀಡೋದನ್ನೇ ಹವ್ಯಾಸವನ್ನಾಗಿ ಮಾಡಿಕೊಂಡು ಅದೇ ಹಾದಿಯಲ್ಲಿ ಸಾಗುತ್ತಾ ಸತತ 4 ವರ್ಷಗಳಿಂದ ಹಾಸ್ಯ ಸಭೆಗಳನ್ನು ಮಾಡ್ತಾ ಬರ್ತಿದ್ದಾರೆ ವಿಷ್ಣು ಅವರು. ಹಾಗೆಯೇ ಮತ್ತೊಬ್ಬ ಕಲಾವಿದರಾದ ಅವಿನಾಶ್ ಇವರು ತಮ್ಮ 8ನೇ ವಯಸ್ಸಿನಿಂದಲೂ ಅಭಿನಯವನ್ನು ಮಾಡ್ತಾ ಹಲವಾರು ಅಂತರ್ಶಾಲಾ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಾ ಇದೇ ರೀತಿ ಅಭಿನಯದ ಕಲೆಯನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಈ ಎಲ್ಲರೂ ಕೂಡ ಬಿಸಿಬೇಳೆ ಬಾಯ್ಸ್ನ ಸಹ ಸಂಸ್ಥಾಪಕರು ಹೌದು. ಹಾಗಿದ್ರೆ ಬನ್ನಿ ಇವರ ಹಾಸ್ಯ ಪ್ರದರ್ಶನ ಹೇಗಿರುತ್ತೆ ಅಂತ ನಾವು ಒಮ್ಮೆ ನೋಡ್ಕೊಂಡು ಬರೋಣ. ಹಲೋ, ಎಲ್ರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್. ಹೌ ಆರ್ ಯು ಆಲ್ ಡೂಯಿಂಗ್? This is the oldest age crowd we've ever performed to. ಇಲ್ಲಿ ಕಾಮಿಡಿ ಶೋಗಿಂತ ಲೈಕ್ ಮದುವೆ ಚೌಲ್ಟ್ರಿ ಅನ್ನಿಸ್ತಾ ಇದೆ ನನಗೆ. No insulting, of course. No. Huh? But yeah, we're very grateful to Rekha for having us, and really grateful to Spoorthi. Everybody give a round of applause for Spoorthi for completing 2 years. ಸೊ ಹೀಗಿದ್ಮೇಲೆ ಓಕೆ, ನಾನು ಅಡ್ಡ ನಿಂತರೆ ಏನು ಕಾಣದ. ಓಕೆ, ಸೊ ನಾವು ಫಸ್ಟ್ ಆಫ್ ಆಲ್, ಮೈ ನೇಮ್ ಇಸ್ ವೈಶಾಖ್. I just finished engineering, and I'm Avinash. I also just finished engineering. We both are from PES University. And usually we have our third member, Vishnu Ravi Prasad, who unfortunately he's not here with us today. He's in US doing his masters, and we'll talk with him later. And yes, so we'll start the show off. Yeah, we'll start the show. So we have a couple of things lined up for you guys. Of course, we'll share our journey, how we got to, just being freshers from college and then, ending up here in Spoorthi. So our entire journey, everything we've done. And we'll also give you a small insight on all the actual shows that we do and give you, a few shows right now. Before we start, can you have Samarth up on stage? Samarth has been one of our biggest supports and always helped us. So now nam improv scenes madbekadre, he will take suggestions from you and he will, guide us. So to start off, how many of you know what improv comedy is? ನೀವು stand-up comedy ಅನ್ನೋದು ಕೇಳಿರ್ತೀರ. stand-up comedy ಅಂದರೆ ಬಂದು ನಿಂತ್ಕೊಂಡು ಪ್ರಿಪೇರ್ಡ್ ಸೆಟ್ಟನ್ನು ಹೇಳ್ಬಿಟ್ಟು ಜೋಕ್ಸ್ ಮಾಡೋದನ್ನು ನಾವು ಸ್ಟ್ಯಾಂಡಪ್ ಕಾಮಿಡಿ ಅಂತೀವಿ. ಸಿಮಿಲರ್ಲಿ, ವಾಟ್ ಈಸ್ ಇಂಪ್ರೂವ್ ಕಾಮಿಡಿ? ಎನಿಬಡಿ ನೋಸ್? ಎಸ್ ಸರ್. ಎಸ್. ಸೊ ಇಂಪ್ರೂವ್ ಅನ್ನೋದು ಇಟ್ಸ್ ಶಾರ್ಟ್ ಫಾರ್ಮ್ ಫಾರ್ ಇಂಪ್ರೊವೈಸ್. ಸೊ ನಾವು ಯಾವುದೇ ಕಾಮಿಡಿ ಮಾಡ್ತೀವೋ ದೆರ್ ಈಸ್ ನೋ ಪ್ರಿಪರೇಷನ್ ಟು ಇಟ್ ವಾಟ್ಸೋ ಎವರ್. ಸೊ ನಾವು ಬರ್ತೀವಿ, ವಿ ಗೇಜ್ ದ ಕ್ರೌಡ್, ವಿ ಸಿ ಹೌ ದೇ ರೆಸ್ಪಾಂಡಿಂಗ್, ಆ್ಯಂಡ್ ನೀವು ಕೊಡ್ತಾ ಇರೋ ರೆಸ್ಪಾನ್ಸಸ್ ಮೇಲೆ ನಮ್ಮ ಕಾಮಿಡಿ ಹಂಗೆ ಹೋಗುತ್ತೆ. ಸೊ ವಿಲ್ ಸ್ಟಾರ್ಟ್ ದ ಸೀನ್ ಆಫ್, ಜೊತೆಗೆ ಇನ್ ಬಿಟ್ವೀನ್ ದ ಸೀನ್ಸ್ ವಿ ವಿಲ್ ಪ್ಲೇ ಸಮ್ ಗೇಮ್ಸ್, ಆ್ಯಂಡ್ ನೀವೇ ನೋಡ್ತೀರಾ ಹೇಗಿರುತ್ತೆ ಅಂತ. ಸೊ ಟು ಬಿಗಿನ್ ವಿತ್, ನಾವು ಒಂದು ಬೇಸಿಕ್ ಇಂಪ್ರೂವ್ ಕಾಮಿಡಿ ಸೀನ್ ಮಾಡೋಣ. ಎನಿ ಸಜೆಷನ್ಸ್, ನೀವು ಏನೇ ಸಜೆಷನ್ ಇದ್ರೂ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಡೈಲಿ ಲೈಫ್ ಬಗ್ಗೆ ಥಿಂಕ್ ಮಾಡಿಬಿಟ್ಟು you can give us any suggestions. For example, parent-teacher meeting, athwa jail, athwa anything. So, nim suggestions. Daily routine. ನೀವು ಅನ್ಕೋದು ಏನು ಡೈರೆಕ್ಟ್ parent-teacher meeting in jail ಹೊಟ್ಟೋದ ಅಂತ? Anything. ಪಾತ್ರೆ ತೊಳಿಯೋದಾ?
Okay, we'll take ಪಾತ್ರೆ ತೊಳೆಯೋದು as a suggestion. Samarth, you can freeze us at any time and we will take it. ನಾವು ಯಾವುದೇ ಸೀನ್ ಮಾಡೋ ಮುಂಚೆ ನಾವು 3, 2, 1 ಅಂತೀವಿ, ನೀವೆಲ್ಲರೂ ಆಕ್ಷನ್ ಅನ್ಬೇಕು, ಓಕೆನಾ? ಸೊ 3, 2, 1, ಪಾತ್ರೆ ತೊಳೆಯೋದು ಮೀನ್ಸ್ ವಾಷಿಂಗ್ ಡಿಶಸ್. ಓಕೆ, ನಂದು ಕನ್ನಡ ಅಷ್ಟು ಚೆನ್ನಾಗಿಲ್ಲ, ಸೊ ಅದಕ್ಕೋಸ್ಕರ I was like ಸ್ವಲ್ಪ ಲೈಕ್ ಅದು. ನಿನ್ನ ಮದರ್ ಟಂಗ್ ಏನು ಅವಿನಾಶ್? I don't know, ಗೊತ್ತಿಲ್ಲ. ನಂಗೆ ಗೊತ್ತಿಲ್ಲ. ಓಕೆ, 3, 2, 1 and action. ರಾಮ್ ಸರ್, ಹಾಂ, ಏನು? ನಾನು ನಿಮಗೆ ಪಾತ್ರೆ ತೊಳೆಯೋಕೆ ಹೇಳಿದ್ದು, ನೀವು ಅವಾಗಿನ ನೆಲ ಒರೆಸ್ತಾ ಇದ್ದೀರಾ. You give so many dishes. How will you expect me to finish it so fast? I have no help also. I give you that many dishes, I agree. But that does not mean you go straight to washing the floor. I told you, you should set up the area properly, you know. You should clean your surroundings before you get to work. So if I have to start my sentence with S and Avinash will continue with A, B, C, D, F, G, T, and then U, V. Okay. Okay. ಸೀದಾ ಸಾಧವಾಗಿ ಎದ್ದೇಳಿ ನೀನು ಫಸ್ಟು. ತಿಂಡಿ ಇನ್ನೂ ಏನು ಆಗ್ತಾ ಇಲ್ಲ ಸರ್. Where is my food? ಊಟ ಸ್ಟಾರ್ಟ್ಸ್ ವಿತ್ ಅನ್ ಊ ಓನ್ಲಿ. ಹೇಗೆ ಬರೀತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಾ ಊಟ ಮಾಡೋಣ. Vani auntie can I bring, please? Nandu wife ಅವರು. ವೇಸ್ಟ್ ಫುಡ್ ವೇಸ್ಟ್ ಆಗ್ಬಿಡತ್ತೆ, ಬೇಡ ನಾವಿಬ್ರೆ ಹೋಗ್ತೀನಿ ಅಣ್ಣ. ಜೆರಾಕ್ಸ್ ಮಾಡ್ಬೋದಾ ಎಲ್ಲ ಪ್ಲೇಟ್ಸ್ ಒಂದ್ಸತಿ? ತೋರಿಸ್ತೀನಿ ಎಷ್ಟು ಗಲೀಜಿದೆ. ಯಾಕೆ ಜೆರಾಕ್ಸ್ ಎಲ್ಲ ಯಾಕೆ? You know what? I will bring my Vani auntie. ಬನ್ನಿ. ಝೀಬ್ರಾ ಕ್ರಾಸಿಂಗ್ ಅಲ್ಲಿ ಯಾವತ್ತೇ ಇದ್ರು ಸ್ಟ್ರೇಟ್ ಆಗಿ ಹೋಗ್ಬೇಕು. Okay, and scene. So this is how we took ಪಾತ್ರೆ ತೊಳೆಯೋದು as our suggestion and built a story around it. So it's all about telling stories and stories which you and I know, right? So it's all about telling stories. ನಮ್ಮ ಮನೆಯಲ್ಲಿ ನಡೆದಿರೋದೆ. So that's the beautiful thing about comedy. ಅಲ್ವಾ? ಏನು ಬ್ಯೂಟಿಫುಲ್ ಥಿಂಗ್ ಅಬೌಟ್ ಕಾಮಿಡಿ, ನಾವು ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಕಾಮಿಡಿ ನೋಡೋದೇನು ಬೇಕಾಗಿಲ್ಲ. ಕಾಮಿಡಿ ಈಸ್ ಆಲ್ವೇಸ್ ದೇರ್ ಅರೌಂಡ್ ಅಸ್. ಯು ಕ್ಯಾನ್ ಗೋ ಟು ಎನಿ, ನಿಮ್ಮ ನೋಡಿರೋ ಬೋರ್ಡ್ನೇ ನೋಡ್ಬಿಟ್ಟು ನೀವು ದೇರ್ ಇಸ್ ಕಾಮಿಡಿ ಇನ್ ಲೈಕ್ ದ ಬೋರ್ಡ್ಸ್ ದೇ ಪುಟ್ ಆನ್ ಶಾಪ್ಸ್. ಹೋಗ್ಬಿಟ್ಟು ನೀವು ನೋಡಿದ್ರೆ ಮಹಾತ್ಮ ಗಾಂಧಿ ಕ್ಲೋತಿಂಗ್ ಸೆಂಟರ್ ಅಂತ ತೆಗಿತಾರೆ. ಆ್ಯಂಡ್ ದೆನ್ ದೇ ವಿಲ್ ಹ್ಯಾವ್ ಶಾಪ್ಸ್ ಲೈಕ್ ದೇವಿ ಪ್ರಸಾದ ಚಿಕನ್ ಸೆಂಟರ್, ಅಲ್ವಾ? ಸೊ ಯು ಕ್ಯಾನ್ ಸಿ ಕಾಮಿಡಿ ಎವ್ರಿವೇರ್. Right? So with that said, we'll tell you about our story and let's have some fun. Okay? So we're the ಬಿಸಿಬೇಳೆ ಬಾಯ್ಸ್. ನಮ್ಮ ಕತೆ ಯಾವಾಗಲೂ ಎಲ್ಲಿ ಶುರು ಆಯಿತು ಅಂತ ಹೇಳೋದಕ್ಕೆ ನಮ್ಮ ಕತೆ ಒಂದು ಕಾರಲ್ಲಿ ಶುರು ಆಯಿತು. ನೆಕ್ಸ್ಟ್ ಸ್ಲೈಡ್. ನಮ್ಮ ರೇಂಜ್ ಆಡಿ ಎಲ್ಲ ನಮ್ಮ ರೇಂಜಲ್ಲಿಲ್ಲ, ಇಂಡಿಕಾ ಕಾರಲ್ಲಿ ಶುರು ಆಯಿತು. How did we start? Next slide. So where did we meet? So we all went to the same university for undergraduate. We went to PES University. Vaishak and I, of course, went into engineering, and Vishnu went into design. So how we met was Vishnu is 1 year older than us. He's our senior in college, and he messages on the theater group in college saying, "I'm looking to do improv. It's a competition from the National Law School. They're hosting an improv competition. Is anyone interested to come?" Now I had done very, very, very little improv in school. I did mostly theater and, like proper stage plays. And Vaishak had also a lot of experience in stage plays and stand-up in his own. He denies it, but we all know it's true. And I thought, okay, why not? Give it a shot. It's something new. So I gave my name. 2 minutes later, he also replies saying, basically group chat alli avanu hakda yaru anybody wants to join. We wanted free attendance. That was the basis. So we all of us enrolled, and that's how we got to know each other. Pretty much. And then, so we went for our first improv competition, which was hosted by NLS. Then we ended up winning the competition.
The three of us thought, we're pretty good at this. We should try it some more times. And then we went for more competitions and more competitions. And then we went and we performed, and a prize kottaga we got 10,000 rupee cash prize, and we were like, parvagilve, this is not a bad idea at all. That too, we didn't know, okay. And then secondly, the more important thing over here was that the friendship that we developed, it was, the basis was the drama club ಅಲ್ಲಿ ಯಾವುದೋ ಒಂದು competition. A competition ಅಲ್ಲಿ, what were the chances, right, of us meeting and us starting something? And that's, I think, the beauty of serendipity, right? Like, you never know who you meet. You never know when inspiration strikes you, and you never know what sort of chemistry you build with each other. Maybe ನನ್ನ ಬದಲು ಯಾರೋ ಬೇರೆಯವರು ಕಾಂಪಿಟೇಷನಲ್ಲಿ ರಿಜಿಸ್ಟರ್ ಆಗಿದ್ದಿದ್ರೆ, that same chemistry would not have been there. ಅದು ವಾಂಗಿ ಬಾತ್ ಬೆಳೆ ಬಾಯ್ಸ್ ಆಗಿರ್ಬೋದಿತ್ತು. You never know. So that's where we met, and that's how it started. Next slide. So yeah, this was us. ನಮ್ಮ ಅಮ್ಮಂಗೆ ಆ ಫೋಟೋ ತುಂಬ ಇಷ್ಟ, ಯಾಕೆಂದರೆ ಗಡ್ಡ ಇಲ್ಲ ಅದರಲ್ಲಿ. But this was the first competition, and this is where we won, and this led to a lot more prizes. Next slide. So PES provided us with a lot of opportunities. Avi? Yeah, as Vaishak said, we went for so many competitions. We did a lot of competitions in Bangalore. We went different competitions in other cities as well, which we'll talk about in a little bit. And of course, yeah, like Vaishak mentioned, of course, the friendships is what really brought us together. And it was really funny, the way we thought of Bisi Bele Boys, the name. The first time I actually pitched it, which is ironic because I'm like the least South Indian out of the three of us. I thought it was a really funny name, and I thought it wasn't really going to stick. And they all said, no way we're going to stick to this name. It's so silly. And here we are, almost like 3 years later, and the name has stuck. And it's been on like the biggest of signboards in front of college saying, Bisi Bele Boys is going to perform live at your college. And you can imagine how that feels. Yeah, and in that very car, which we were going to a competition. So Christ University one competition ittu. So on the way to that Indica car ride ali, we need something like, ಏನಾದ್ರು ಒಂದು ಹೆಸರು ಬೇಕು. We are all fans of alliteration. ಮಸಾಲೆ ದೋಸೆ ಮಹಾರಾಜಾಸ್ ತುಂಬ ದೊಡ್ಡದಾಗುತ್ತೆ, ಚಟ್ನಿ ಚಿಕ್ಕಣ್ಣಾಸ್ ತುಂಬ ಚಿಕ್ಕದಾಗುತ್ತೆ. Okay, something. ಬಿಸಿಬೇಳೆ ಬಾಯ್ಸ್, 3-1 ಬಿಸಿಬೇಳೆ ಬಾಯ್ಸ್. And that's it. That stuck. That's all there was to it. No ಜಾಸ್ತಿ, and like, the biggest things in life require the least amount of thought. So all we had to do was just take a chance there, and Bisibele Boys stuck. And we were like, okay, we're winning a lot of competitions. We're really, more important than winning, we were really enjoying the company we had and the time we were, more than the shows, now ನಮ್ಮಲ್ಲೇ ಮಾಡ್ಕೊತಿದ್ದ ಪ್ರಾಕ್ಟೀಸ್ ಸೆಷನ್. ಐ ಆಮ್ ಶೋರ್ ರೇಖಾ ಮ್ಯಾಮ್ ಆಲ್ಸೋ ಅಗ್ರೀಸ್ ವಿತ್ ದ್ಯಾಟ್. ನೀವು ಇಂಟರ್ವ್ಯೂ ಮಾಡೋಕ್ಕಿಂತ ಇಂಟರ್ವ್ಯೂ ಮುಂಚೆ ದ ಪ್ರಾಸೆಸ್ ಬಿಹೈಂಡ್ ಇಟ್, ಪ್ರಿಪೇರಿಂಗ್ ಫಾರ್ ದಟ್ ಇಂಟರ್ವ್ಯೂ, ಸೆಟ್ಟಿಂಗ್ ಇಟ್ ಅಪ್, ಆ್ಯಂಡ್ ದೆನ್ closing that interview and having that sense of satisfaction. Hey, I did something creative today. That's what kept us going, and we were like, okay, why don't we put out a professional show? Next slide. So our first show was called Parcel Number 1. So Bisibele Boys food theme show ne irana anta. So we performed a show called Parcel Number 1. That was the title. And thank you. Nange 2 years ago, 3 years ago, alu barat napiskondre. Such good times, because also very careless times. We were careless in the sense we had nothing to lose. Okay, ನಮ್ಮ ಹೆಸರು ಬಿಸಿಬೇಳೆ ಬಾಯ್ಸ್, ಯಾರೋ ಬಂದು ಹೇಳೋರು your name's very stupid. Like, okay, ಆಯಿತು, ಶೋಕ್ ಬರ್ತೀರಾ, ಬರೋಂಗಿದ್ರೆ ಬನ್ನಿ. Right? We had nothing to lose, and we did Parcel Number 1. It was a PG-13 show. Like, we have always been clean comedians from the start, and in fact, it's harder to do comedy when you keep it clean and you force yourself to tell jokes which really land. ಆಮೇಲೆ ಜೊತೆಗೆ that was one reason. ಆಮೇಲೆ ಆ ಶೋ ಅಲ್ಲಿ ಎಲ್ಲರೂ ಫ್ಯಾಮಿಲಿ ಪೂರ ಬಂದಿತ್ತು ಅಲ್ಲಿ, ಆ್ಯಂಡ್ ನಮ್ಮ ಅಜ್ಜಿ ಬಂದು ಆ ಶೋನ ನೋಡಿದ್ರು. ಅದು ಫುಲ್ಲು ಇಡೀ ಶೋನ ಅವ್ರ ಫೋನ್ ತೊಗೊಂಡ್ಬಿಟ್ಟು ಅವ್ರ ಫೋನ್ ಬರೀ ಈ ಬೆರಳಲ್ಲಿ ಉಪಯೋಗಿಸ್ತಾರೆ. ಈ ಬೆರಳು ಅವ್ರಿಗೆ ಅದೃಷ್ಟ. ಇಡೀ ಶೋ ಈ ಬೆರಳಲ್ಲೇ ರೆಕಾರ್ಡ್ ಮಾಡಿದ್ದಾರೆ ಅವರು. ಮಧ್ಯದಲ್ಲಿ ವಿಷ್ಣುನು ಮೇಡಮ್ ಸ್ಟಾಪ್ ರೆಕಾರ್ಡಿಂಗ್ ಆದರೆ ನೋ, ನನ್ನ ಮೊಮ್ಮಗ ಇಂಪಾರ್ಟೆಂಟ್ ಅಂತ ಅವ್ರು ಇಡೀ ಶೋ ರೆಕಾರ್ಡ್ ಮಾಡಿದ್ದಾರೆ. So that's where Parcel Number 1 started. It was not only just a show, it was a ticketed show. We sold our tickets for 100 rupees, and the tickets were
in the form of ನೀವು ದರ್ಶಿನಿಗೆ ಹೋದರೆ ಬಿಲ್ ಬರುತ್ತಲ್ಲ ಆ ಥರ ಇತ್ತು ಟಿಕೆಟ್. ಸೊ ವಿ ಪುಟ್ ಅ ಲಾಟ್ ಆಫ್ ಎಫರ್ಟ್ ಇನ್ ಟು ಡೂಯಿಂಗ್ ಎವ್ರಿಥಿಂಗ್ ಆ್ಯಂಡ್ ದ್ಯಾಟ್ ವಾಸ್ ಸೋ ಸ್ಯಾಟಿಸ್ಫ್ಯಾಕ್ಟ್ರಿ ಫಾರ್ ಆಲ್ ಆಫ್ ಅಸ್. ಥ್ಯಾಂಕ್ ಯು. ಸೊ ಇದೆಲ್ಲ ನಾವು ಮಾಡ್ತಾ ಇದ್ರೆ ನಮ್ಮೆಲ್ಲರ ತಲೆಯಲ್ಲಿ ಓಡ್ತಾ ಇರೋ ಪ್ರಶ್ನೆ ಒಂದೇ. ನೆಕ್ಸ್ಟ್ ಸ್ಲೈಡ್. ಅಪ್ಪ ಅಮ್ಮ ಏನು ಹೇಳಲಿಲ್ವಾ? ಇದು ನಮ್ಮ ಅಪ್ಪ ಅಮ್ಮ ಅಲ್ಲ. ನಾನು ಗೂಗಲಲ್ಲಿ ಸ್ಟ್ರಿಕ್ಟ್ ಇಂಡಿಯನ್ ಪೇರೆಂಟ್ಸ್ ಅಂತ ಹುಡುಕ್ದೆ ಆ ಫೋಟೋ. ನಾವೆಲ್ಲರೂ ಪಾಸ್ ಆಗಿರೋದೇ ಕಾಪಿ ಮಾಡಿ. ವಿಕಿಪೀಡಿಯಾ ಇಲ್ಲ ಅಂದಿದ್ರೆ ಐ ವುಡ್ ನಾಟ್ ಬಿ ಹಿಯರ್. ಸೊ ಅಪ್ಪ ಅಮ್ಮ ಏನು ಹೇಳಿಲ್ವಾ? ಫ್ಯಾಸಿನೇಟಿಂಗ್ಲಿ ದೇವರ್ ಆರ್ ಬಿಗ್ಗೆಸ್ಟ್ ಸಪೋರ್ಟ್ಸ್. And like we started BBB, the entire booking the venue, printing, posters, everything with the 1,500 rupees which we had won from the competition. And that's it. So that's all that it took. And we had like great friends and great people like Samarth, who's been with us from day one, right? So without them, we'd be nowhere. Now, yene show madidru, first tickets they would come and buy, and they would always be there and help us around. Bari show madadike, it's not just us. We'll need one person for lights, we'll need one person for design and posters, everything. So we've always had that support, and that's something I want all of us to know, that if you ask for help, you will get it. Namig yavaglu annisbodu that we are alone, and hege I have this idea, how do I go ahead with it? We have people all around us. All we have to do is ask, and you never know how hard they're going to fight for you, right? How they're going to be by your side and how they're going to help you. So we had people helping us, and my parents, in fact, now tension, now 100-seater book ಮಾಡ್ಬಿಟ್ಟಿದೀವಿ, ಯಾರು ಬರ್ತಾರೆ, 20 ಜನರಿಗೆ ನಾವು ಪರ್ಫಾರ್ಮ್ ಮಾಡಿದ್ರೆ ಏನು ನಾವೇ ನಕ್ಕೊಬೇಕಾ? But my dad ended up convincing his sisters to buy tickets, and his sisters ended up convincing their husbands and their families. So like family alle 20 tickets got sold alle. And then our drama club from our college supported us, and like it was very easy, in fact, and that carried over. This energy led to a lot more things happening. Next slide. Right. So as the energy continued, so it expanded to the point where we were performing outside of Bangalore as well. So our first ever show we did outside was in Chennai. Vishnu knew a few people, so we were able to do a show in Chennai. It's a very good show. About 50-60 people were there for that show, and it's the first time you actually travel outside the city, in a train or in a bus, and you're going outside, knowing that you're going to perform to people who've paid hard-earned money to come and watch you perform. It gives you a sense of reward that nothing else can really give you that. And you really feel like an artist, and you kind of feel like a celebrity, that you're going to the stage, you see people going, oh, Vaishak's here, oh, Avi's here, oh, Vishnu's here. And it's a feeling. It's really unique in the sense that only performance artists can really understand that, and artists in general. And so of course outside Bangalore we have competed. We've competed in Chennai. Chennai again, IIT Madras. We've been there. We competed there. I think we won there also. And we've gone to BITS Hyderabad. We competed there. We won, I think. Let's say we won. We won there as well. We definitely won. We definitely won. You will not know, right? You have to take our word for it. So yeah, we've been to all these really prestigious campuses. So in a way, I can tell my friends I've been to IIT and BITS at the same time, which no one else can say. So, things like that. It's like the perks of being an artist. No one else can really say the things that you can. Yeah, so it just led to us, exploring, and just that was the beauty of the time that we were in. We were just students, and any competition, the biggest concern of our life then was attendance kadme adre ಏನು ಮಾಡಬೇಕು, first hour miss adre ಏನು ಮಾಡಬೇಕು. Apart from that, like we had no worries. Any opportunities, we would just take it, and like we weren't afraid to lose. And yeah, that's how we ended up performing. We ended up doing one show MG Road al Rangasthala anta jaga ide. We did one show there the next day at Chennai, and
we had people, like the fascinating thing was people were there. There were people coming and supporting us. I had a friend who was there at Chennai at that time, and I just texted him, hey, and he ended up coming to the show. So that's like really something that I'm very, very grateful for, and something very eye-opening as well. I was always a kid who was very afraid and very shy, but as I, got to know these people, and it just made me realize that there's so much help and love and support all around you, and all you have to do is just be open to it. And on that emotional note, do you want to do another scene of improv? We can do another scene of improv. Okay. I don't mind. Okay. ಈ improv scene-ಅಲ್ಲಿ can we have anyone, sir, ನೀವೇ ನಿಮ್ಮ ಫೋನಲ್ಲಿ ಲಾಸ್ಟ್ ವಾಟ್ಸ್ಆ್ಯಪ್ ಮೆಸೇಜ್ ಏನಿದೆ ಅಂತ ಹೇಳಿ. We will use that as our inspiration. Thank you. More inspiration. Anyone else? Okay, we'll use that. Thank you for the wonderful session is our inspiration. And you know the mid-game scene. You can freeze us whenever you want to. 3, 2, 1, and action. And that, ladies and gentlemen, is how you clean a floor before cleaning Patre. Any questions? Thank you so much for this session, everyone. Any questions in the audience, please? Namaskar. I just magically appeared on the stage, but thank you for this wonderful session. No problem, no problem. Thank you. The way you cleaned the floor and left it shiny. Every time I think of that, it reminds me of my hostel days. The floors were not that clean back then, but you doing this, sir, it has taught me that my future is as bright and shiny as that floor. So anything we say now, rhyme agbeku. Okay. Sir, ever since you cleaned that floor, you have opened a door. Please give me some more information. I think your future is going to be very bright. Because you see, when you shine a light on this floor that happens to be on my right side, you will be now named Dwight. I realized in my life, all I needed was inspiration that came from Uncle's WhatsApp suggestion. In water cycle, there is condensation, evaporation, precipitation. But you, sir, are like an inspiration for cleaning the floors of this wonderful nation. That's it. That's it. And here, like, this is another thing about improv is that when we started doing our scenes, we realized, okay, there are ನಮ್ಮೆಲ್ಲರದು particular strengths ಇದೆ ಅಂತ. And the strengths were so that they were complementing each other's strengths. And that's how a chemistry builds up, and that's how, you become a team, and that's how you understand, okay, he finds these things funny, I find these things funny. What do we find funny in common? What do we not agree on? And then, like, a lot of scenes are, out of 100 scenes, 95 scenes are not funny. And there are a lot of times where we've performed scenes and we've been, whenever you perform to a lot of college crowds allirtar kiladigalu, oh, joke anta. So they always heckle you and they do all of those things, right? So yeah, it's a lot of, another thing which improv has taught us is to, like, handle rejection, because it's so hard when you come and tell a joke and nobody laughs. And you're just there like, ಇಷ್ಟ ಆಗ್ಲಿಲ್ವಾ, next one ಎಲ್ಲ. And then, so yeah, and that's a good thing, right? And improv, all you have to do, it's about being spontaneous and being the most present on stage as you can, right? Yes, we'll continue. Next slide. Oh, bandide. Yeah. Okay, sure. So
as we ended up doing more and more improv, we headlined our college comedy. Akash Chopra, anta, there's a very famous Gupta. Akash Gupta. Sorry, Akash Chopra, cricketer. Okay. Akash Gupta, and there's a very famous comedian. We did the opening act for him, so we ended up performing to like 1,300 of the entire college. And that was like a very big moment to us. We hosted, we did a fundraiser for the Australian bushfires, if you remember that. So we ended up raising 50,000 rupees for that. And yeah, and as opportunities kept coming our way, we kept doing this. And all we were doing is we were growing, right? And we were growing. Now, March ali we decided, okay, now we are going to do this crazy show in April. We are going to book the venue. And right then, next slide, sir. Hello, coronavirus, right? So, with COVID entirety, what we live and breathe on is live comedy. Seeing people like you, hearing your laughter, ಅಲ್ವಾ ಝೂಮಲ್ಲಿ ನಾನು ಶೋ ಮಾಡಿದ್ರೆ ಯಾರೋ ಹ ಅಂತ ಟೈಪ್ ಮಾಡಿದ್ರೆ ಇಟ್ಸ್ ನಾಟ್ ದ ಸೇಮ್ ಥಿಂಗ್ ರೈಟ್ ವಾಟ್ಸಪ್ ಫಾರ್ವರ್ಡ್ ಆಗ್ಬಿಡುತ್ತೆ ಆಗ ಅದು ಇಟ್ಸ್ ನಾಟ್ ಅ ಲೈವ್ ಶೋ ರೈಟ್ ಆ್ಯಂಡ್ ಯಾ ವಿ ವರ್ ಸೆಟ್ ಬ್ಯಾಕ್ ವಿತ್ ದಿಸ್ ವಿ ವರ್ the COVID pandemic happened and we were just left thinking what to do. But we didn't stop there. And next slide. That's where we first started with our digital content, and we realized, hey, there is a side to us where we are funny on stage and we are live, but there's digital content, and that leaves us with so many opportunities. That was the birth. COVID was the birth of Spoorthi. That's what itch to do something was what led to all of this. So we first started releasing our song, Masal Dosa, Love You Dosa anta YouTube al one song ide. You can go check it out. Now it's been 2 years since 2 years since we released it. I've heard it 100 times, 200 times. ನಾನು ಮತ್ತೆ ಕೇಳಿದ್ರೆ ನನಗೆ ಒಂಥರ ಇರಿಟೇಟ್ ಆಗುತ್ತೆ. But we did that song, and that song as well. I ended up writing the lyrics in like 2 minutes, and then that just led to us approaching our friend to help us produce music, having our friends record the video, and then the video just came out. It just happened, and we released it during the peak of the pandemic. And next slide. Started making more and more digital content. Want to share some few words about this? Sure. So, of course, the upper side, I think the advantage of doing online shows, which is one of the few advantages, is that you get to collaborate with all the people from around the world, around the city, around the world especially. We've collaborated with ICB, which is Improv Comedy Bangalore. Improv Comedy Bangalore, yeah. So we collaborated with them a lot. We learned so much from them. These people are like, professional improv people. They do improv for a living. They do screenwriting, they do acting, they do music, they do theater. They did so much, and we learned so much from their workshops and their, improv jam sessions. And then not just in Bangalore, we did jams with people from UK. We did jams with people in Canada, from the US. These are places where, professional Hollywood actors who make like millions of dollars per movie have started off doing improv at these clubs. And we were fortunate enough to, do scenes with them. Not the actors, but, people who work at that same club. That would be too much. But, meeting these people, collaborating with people from a completely different culture, different time zones, waking up at 4 in the morning to sit and do improv for an hour. And it's really funny because my mom comes to my room at 6 a.m., fully expecting me to be asleep, but she sees me in front of the camera just acting like this, and she's like, "It's not my son," and she just walks away. And that's the experience. That's, I think, the wonderful thing about online shows. That's, I think, one great thing about it, that you get to collaborate with people, with such incredible people. People from around the world. We've acted with people from India, of course, Canada, US. There were people from China who logged in, people from Indonesia, Malaysia, Dubai, London, Europe. Any place you've named it, we have most probably acted with at least one person with them. So online content, honestly, doing Zoom shows was a very, very different experience. Of course, Spoorthi is very familiar with online shows, but of course, nothing hits as good as a live audience, which is why we're so thankful. Every time we get an opportunity, to do a show in front of a live audience, we always take that opportunity.
Yeah, and COVID was the great equalizer. We would have never dreamt of meeting someone from a UK comedy group and having an improv jam with them at 1:30 a.m. And then 3:30 a.m. ಅಲ್ಲಿ ನಮ್ಮಮ್ಮ ಕಾಲ್ ಮಾಡ್ತಾರೆ, ಏನೋ ಮಾತಾಡ್ತಾ ಇದೆಯಾ, 3:15 ಆಯಿತು ಅಂತ. ಸೊ ನಾವು ಕಿಟಕಿ ಕ್ಲೋಸ್ ಮಾಡ್ಬಿಟ್ಟು ವಿ ಹ್ಯಾವ್ ಟು ಕಂಟಿನ್ಯೂ ದ ಶೋ ದೇರ್. ನಾನು ಯಾವತ್ತೂ ಓದಬೇಕು ಅಂತ 4 ಗಂಟೆಗೆ ಎದ್ದಿಲ್ಲ, ಬಟ್ ಕೆನೇಡಿಯನ್ಸ್ ಜೊತೆ ಇಂಪ್ರಾವ್ ಸೆಷನ್ ಇದೆ ಅಂದ್ಬಿಟ್ಟು 4 o'clock ಎದ್ದು ವಿವ್ ಡನ್ ದ್ಯಾಟ್. And yeah, it was the greatest equalizer. And we then started putting out our own Zoom shows. We did ticketed Zoom shows again. We first started off with Mission Ahan Vahan. It was a fundraiser to help migrant workers get back to their safe spaces. It was a flight which the fundraiser helped in chartering a flight back to their hometowns. So we started with that fundraiser. And yeah, it's just been going on and on and on. During the May of peak of the second wave, we did a show called Artists Assemble, where we got artists from all fields, and we ended up raising 33,000 for oxygen masks and oxygen supplies, especially where there was no need. And we helped in feeding graveyard workers and all of that. So not only did improv help us, it helped us help more people. And throughout the pandemic, peak of the second wave, our mothers, our brothers became Oscar cinematographers, because now if you go to our Instagram page and our live content, you can see us doing crazy stuff, but behind that crazy stuff was my mom holding her camera like this. And my brother getting irritated, lo saakaito video. And me, ನಾನು ಅಲ್ಲಿ ಮುದ್ದೆ ಮಾಪ್ ಇಟ್ಕೊಂಡು ಏನೋ ಕಾಮಿಡಿ ಮಾಡಕ್ಕೆ ನೋಡ್ತಾ ಇದ್ದೀನಿ ನಾನಲ್ಲಿ. So yeah, we had help from everywhere, and digital content. And yeah, even in digital content, we figured out our strengths. What were Ravi's strengths? What Vishnu was really, really good at editing very quickly as well. His design skills came out. We helped in scripting. All of these things, the synergy built into one thing, and we ended up putting out content. And all it took was one very simple phone call. Any idea? Okay, this is my idea. Okay, sounds good enough. Let's do it. And yeah, that led to a lot of digital content. And yeah, we did the digital content, and we ended up doing a few more live shows here and there. And our dear friend Vishnu then went to the US. Avi's about to go for this master's, and I'm busy with my corporate job, right? So that's how now I realize how careless we were and how careful we've become. Because ಇದು one event ಮಾಡೋದಕ್ಕೆ okay, work ಇದೆಯಾ, free ಮಾಡ್ಕೊಬೇಕು ನಾವು, and then all of those things. So yeah, we've come here, and is it the end? No, right? Because we have ended up building our connections, our people who we know who will support us, and we know our strengths, and it's a link that we will keep alive forever. We did podcasts, we did all sorts of digital content, and yeah, all we can think of is how can we grow, how can we do the next big thing, and how can we just keep improvising and make people happy. And yeah, that's our story. Thank you. We'll do one last improv scene. For that scene, I need all of y'all's help. Any famous movie dialogues? No. You have to write it down. Yeah. Any famous movie dialogues ಗೊತ್ತಿದ್ರೆ ಹೇಳಿ. Let's be very mindful of Avinash bari Kannada dialogues. No, it's okay. You could say anything. Any movie dialogues. Ye haath mujhe de de Thakur. Okay. Mujhe de de Thakur. Similarly, on that same line. मेरे पास माँ है. Let's go. Classic, mother sentiment. Next. Violence. I don't like. You can write full. Okay. Yes, sir. कितने शोलेदागले ಒಂದಾಗಿದೆ ಬೇಡ ಇನ್ನೊಂದು. जा सिमरन जी ले अपनी जिंदगी. Okay. Got it? ಅಷ್ಟೊಂದು ಹಿಂದಿ ನಮಗೆ ಬರಲ್ಲ ಸರ್. James Bond. James Bond. Okay. The name's Bond. James Bond. James Bond. Okay.
You can write that. How many chits do we have left? Yes. 3 chits, I think. That has. Okay, we'll just take 2 more. Leave it. Okay, we have 2 more dialogues. 2 more dialogues. You talking to me? Yes. 1 more English dialogue. Anyone? Anything, any language. It's fine. I am Iron Man. ये तो खुशी की. You can't make it. You can't refuse. I'll make you an offer you can't refuse. Wait, don't write that down. Any more last ones I'm willing. wait. Yes. Eat my hammer, though. You had me at hello. Yes, let's take that. Okay. In honor of that kid, eat my hammer. We'll also take that. You would split this one. Hope you understand my handwriting. It will do. This is the blank one. This would eat my hammer. Okay, let's fold. We'll fold it. One, two, you can. Okay, we're done. Thank you so much. Thank you so much. And okay. For our inspiration, can you give us a relationship like mother-daughter, mother-in-law, daughter-in-law, teacher-student, something like that? Friend, too basic. Mother-in-law, daughter-in-law. Okay, anything else? Anything else? Teacher, student, classic. any more? Granddaughter, grandmother. Okay, we'll keep that in mind. Any more suggestions? Doctor, patient. We'll take doctor, patient. Yeah, I don't mind doctor, patient. Okay. We can do doctor. We'll do doctor, patient. Doctor, We'll take patient. doctor, patient. Okay. We'll take that one, yeah. As always, ladies and gentlemen, 3, 2, 1, and action. Doctor. Yenaito. Doctor, I woke up today. Good. With I know it's not good. It's not good. ಏನಾಯ್ತು ಗೊತ್ತಾ ನಾನು ಬೆಳಗ್ಗೆ ಎದ್ದೆ I went and I spoke with my mother. Good only. ನಮ್ಮಮ್ಮ ಏನು ಹೇಳಿದ್ರು ಗೊತ್ತಾ ಆಗ? Violence. I don't like it. Whoa, hey. What did she say? ನಮ್ಮಮ್ಮ ಹತ್ರ ಹೋದಾಗ ವೈಲೆನ್ಸ್ ಐ ಡೋಂಟ್ ಲೈಕ್ ಅಂದ್ರು. ನಾನು ಅಮ್ಮ ನೀನು ಯಾವಾಗ ಯಶ್ ಮೂವೀಸ್ ನೋಡಕ್ಕೆ ಸ್ಟಾರ್ಟ್ ಮಾಡಿದೆ? ಬಟ್ ಏನಾಯ್ತು ಅಂತ ಕೇಳಿದೆ. ಅವಾಗ ದೆನ್ ಶಿ ಟೋಲ್ಡ್ ಗೋ ಟು ದಿಸ್ ವೈಲೆನ್ಸ್ ಐ ಡೋಂಟ್ ಲೈಕ್ ಇಟ್. ನೀನು ಏನಕ್ಕೆ ನನಗೆ ವೈಲೆನ್ಸ್ ಇಷ್ಟ ಇಲ್ಲ ಅಂದರೆ ಗೋ ಫಾರ್ ಯುವರ್ ಡೈಲಿ ಬಾಡಿ ಚೆಕಪ್. ಡನ್ ಸರ್. ಗೋ ಟು ಡಾಕ್ಟರ್ ಮಹೇಶ್ವರನ್. ನೀವೇ? ಗೊತ್ತು. He will give you the best medication, she said. Done. Okay. Sit, ಕೂತು. I get you chair. ಎಂತ ಒಳ್ಳೆ ಡಾಕ್ಟರ್ ಸರ್ ನೀವು. Sit. So, any body pain in there? No body pain. You say good. Sit. Aram se. Pretend I'm your friend. Friend relationship. ಏನು ಒಳ್ಳೆ ಡಾಕ್ಟರ್ ಸರ್ ನೀವು. It's okay. What is the problem, you tell? Why body checkup today? I don't know. My mom didn't like violence. ನಾನು ಅದಕ್ಕೆ ಇಲ್ಲಿ ಬಂದೆ. No, it's okay. You seem fine only, little. It's okay. You're fine only. It's okay. Usually when all my patients come to the office, I tell them, look at all my walls. Look at all these mottos and, quotes that I've written, Sometimes you read it to yourself 3 times, 4 times a day, and you'll feel good about yourself, And the quote I have specifically for you is, eat my hammer. Trust me. You say that 3 times a day, you will be all fine. ನೀವು ಒಳ್ಳೆ ಡಾಕ್ಟರ್ ಅಲ್ಲ ಸರ್. ಬೆಳಗ್ಗೆ ಅಮ್ಮ ವೈಲೆನ್ಸ್, ಯು ಆರ್ ಟೆಲ್ಲಿಂಗ್ ಈಟ್ ಮೈ ಹ್ಯಾಮರ್. There is a coincidence here. You should connect the dots. Have to connect the dots. Doctor, as you're saying this, I am connecting the dots. That's good only. Every time I connect the dots, ನಮ್ಮ ಅಪ್ಪ ಹೇಳ್ತಾ ಇದ್ದಿದ್ದು ನನಗೆ ಜ್ಞಾಪಕ ಬರ್ತಾ ಇದೆ.
Do you know what my dad used to tell me when I was a small boy? I've just met you, sir. I don't know. I will tell you, sir. Please tell me. Ever since I was a small boy, my dad used to tell me this. He used to tell me, son, stand straight and yell this loudly. Ja Simran ja. जी ले अपनी जिंदगी. ಅದಕ್ಕೆ ಅಪ್ಪ ನನ್ನ ಹೆಸರು ಸುರೇಶ್ ಅಂತ ನಾನು ಹೇಳ್ತಾ ಇದ್ದೆ. ಸಿಮ್ರನ್ ಯಾರು? Who is Simran? Who is Simran? Why does she have to? ಅವ್ರು ಮಾತ್ರ ಯಾಕೆ ಜಿಂದಗಿ ಜೀಲೆ ಮಾಡಬೇಕು? What about you? Why can't you run? Why can't Suresh ಜೀಲೆ his ಜಿಂದಗಿ? ಅದಕ್ಕೆ ನಾನು ಐ ವಾಸ್ ಡಿಸೈಡೆಡ್. ಏನಂದ್ರೆ ನಾನು ಏನು ಡಿಸೈಡ್ ಮಾಡಿದೆ ಅವತ್ತು ಅಂದರೆ, ಓಕೆ ಮೈ ಡ್ಯಾಡ್ ಮೈಟ್ ಬಿ ಟೆಲಿಂಗ್ ಸಿಮ್ರನ್ ಟು ಲಿವ್ ಹರ್ ಲೈಫ್, ಬಟ್ ನೋ, ಐ ವಿಲ್ ಲಿವ್ ಮೈ ಲೈಫ್. ಅವತ್ತಿಂದ ಐ ಮೇಡ್ ದಿಸ್ ಮೈ motto. Please, doctor, this was my motto. I told you eat my hammer, but you can have one more. It's okay. You can have 2 mottos. Okay. But this was my motto, doctor. My motto from that day onwards was, you had me at hello. I'll tell you the meaning behind that motto, Please, doctor. you sit again. You sit again. I'll also sit. It's okay. You had me at sit down. Hey. The thing is, doctor, whenever you call a number, money. Thank you. Thank you. You are assistant country ನೀವು. I know. Yeah. So the thing about having someone at hello is if you call someone and you tell bye, that won't work out. Ends the conversation. Yes. Before it even starts. Yes. Interesting. And that's why I always tell, you had me at hello. And scene! Do we have time for one more scene or are we ending? I don't know. We can do ಓಕೆ, ಯಾರ್ಯಾರು ಡೈಲಾಗ್ ಕೊಟ್ಟಿದ್ದಾರೆ ನಿಮಗೆ ಹರ್ಟ್ ಆಗದೆ ಇರಲಿ ಅಂತ ನಾವು ಮಾಡ್ತಾ ಇದೀವಿ ಸೀನ್. ನಾಟ್ ಬಿಕಾಸ್ ವಿ ವಾಂಟ್ ಟು ಅಂಡ್ ವಿ ರಿಯಲಿ ಮಿಸ್ ಇಂಪ್ರೂವ್. ಫಾರ್ ಯು ವಿ ವಿಲ್ ಡೂ ಇಟ್. ಓಕೆ, ಕ್ಯಾನ್ ವಿ ಗೆಟ್ an occupation for a suggestion? Yeah. Occupation. One occupation, all right. Do heroes get paid these days? I don't know. Banker. Okay. Okay. Any more suggestions? Okay. Lawyer. Along with occupation, okay. Physiotherapist, okay. Any more suggestions? Lab assistant, I like it. Lab assistant. College vibes, college Okay. flashbacks. A lab assistant ಜೊತೆಗೆ can you please suggest me a non-geographical location? ಅಂದ್ರೆ ನೀವು ಮಲ್ಲೇಶ್ವರಂ ಅಂತ ಹೇಳ್ಬೇಡಿ. So you can tell something like library ಅಥವಾ bathroom. Kitchen, yeah. Kitchen, okay. Lab assistant More in suggestions kitchen, for okay. non-geographical location. Police station. Lab assistant at a police Ayo. station. We'll take that. Okay, Lab we'll assistant at a police station and No, done. It's over. It's okay. Thank you. It's over. okay. Last scene of the day before we end. 3, 2, 1 and Compounder Chinmay. Yes, You've been arrested. I have. What did you do? I was a lab assistant back in high school. And You're still in high school. yeah, I had a rough beginning, okay? So I'm still in high school. Doesn't matter. It's not about me. I had to make money for my family. I told them I'll cook some terrible things. You know what I used to cook in the lab? What did you cook? Veg biryani. I told them, with this veg biryani, I could save my family. But they said, no, that's not allowed in the high school laboratory. And they said, that's illegal. And here I am. We all know that veg biryani is not biryani. Even though I'm a vegetarian, I am also vegetarian. due to the pressure of others, we'll agree on that. But you know what? You are not here because you cooked veg biryani in your lab. You know why you're here? Apparently, you went to the principal and you yelled this to his face. How did you know about that? No one knows about this. ನೀನ್ ಪ್ರಿನ್ಸಿಪಲ್ ಹತ್ರ ಹೋಗ್ಬಿಟ್ಟು ಅವ್ರ ಮಖಕ್ಕೆ ಹತ್ರ ಹೇಳಿದ್ರೆ ನಮಗೆ ಗೊತ್ತಾಗಲ್ವಾ? ಏನ್ ಅನ್ಕೊಂಡಿದ್ಯಾ? ದಿಸ್ ಇಸ್ ಸ್ಟೇಷನ್.
police station. And everything I know. You went to the principal and you told, मेरे पास माँ है. It's true. What is the relevance? It had relevance. The veg biryani was for her. Oh. I was just making sure he knew. Okay. Due to your mother's sentiment, I am getting emotional. It's okay, sir. Okay. Please pick up one of those chits. Oh, I'll try. Yeah. For the convenience of this scene, I'll take your handcuffs off. Oh. Yeah. Thank you, sir. Yeah. Please. Now, go back to your mother. I will. Please tell her this. I will go back to my mother, sir. I'll tell her. It's a personal message from me. It's from me and the police commissioner. I will tell her that we both tell her. ये हथ मुझे दे दे तू ठाकुर. She might be a little curious at first, but I'll explain it's from him. He told me to tell her. ನಾನು ಯಾಕೆ ಹಂಗೆ ಹೇಳ್ದೆ मेरे पास माँ है हाथ मुझे दे दे ठाकुर. Are you connecting the dots? Is your marriage going to be fixed with a person named Thakur? Maybe. Uska hath for you? Is that what's happening? That was a veg biryani for Thakur? No, not for Thakur. That was for your ma. But the ma will give it to Thakur to save my marriage? Yes. There is something bigger going on here. What is that CID dialogue? Kuch to gadbad hai. Yes. Sir, I think what you should do is go through your law book. See what can help us. I'll open my FIR book. Yes, open it. Let me go through my FIR book. Anytime now, sir. There is a person named Anjali Thakur. What is she? What? There is a person named Anjali Thakur. I heard you the first time, sir. She has been arrested. Why? She has been arrested. I can hear you, sir. She has committed a crime. Okay, I would hope so. That's why she got arrested now. I will cut to the chase. Please do. She has been arrested because she told the sub-inspector Suresh, she told him, the name's Bond, James Bond. But her name's Anjali. She was lying. She was lying. That is a crime. And she's been acting too smart. But for you, compounder, what was it? Compounder Chinmay. Yeah, that is me. I guarantee you, this is Anjali Thakur's address. Take your ma. And the veg biryani. Take your veg biryani. Go to her house confidently and tell her this. Your marriage will be guaranteed. Thank you, Police Inspector, sir. I hope this works. I will tell Anjali with all my heart. You talking to me? And she will talk to you. And see. And that's it, ladies and gentlemen. Thank you so much. Thank you, everyone. You've been a lovely audience. ಓಕೆ ರೆಸ್ಪಾನ್ಸ್ ನೋಡೇನೆ ನಾನು ಏನು ಹೇಳಬೇಕಾಗಿಲ್ಲ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಮೋರ್ ಓವರ್ ಅವ್ರ ಜರ್ನಿನ ಶೇರ್ ಮಾಡಬೇಕಾದ್ರೆ ಎಷ್ಟು ಲರ್ನಿಂಗ್ನ ಶೇರ್ ಮಾಡಿದ್ರು, ಎಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಅವರ ಈ ಒಂದು ಜರ್ನಿ ಅನ್ನೋದನ್ನು ತುಂಬ ಚೆನ್ನಾಗಿ ಶೇರ್ ಮಾಡಿದ್ರು. ನಿಮ್ಗಳಿಗೇನಾದರೂ ಕ್ವೆಶ್ಚನ್ ಇದ್ದರೆ Before we start Q&A, we'll have Vishnu up on Google Meet. Yes, please. So, Busy Bile Boys, Vishnu is connecting. Yeah. US. From San Francisco. ಈಗಿನ ಮೆಸೇಜ್ ಕಳಿಸಿದ್ದೆ ಮಚಾ ಗೆಟ್ ರೆಡಿ ಅಂತ ಮಲ್ಕೊಂಬಿಟ್ಟಿ ನಾನು. Hello. Hello. You're on speakerphone, by the way. There's an entire audience. Giving you heads up. Okay. Can you join the Google Meet? Yeah, I'll join the Google Meet. Okay. Thanks, Vishnu. Can everybody say hi to Vishnu? Hi, Vishnu. Okay. Hello, audience. See you. Okay. The same one. 1 second. Yeah. 1 sec.
ಸಿ ಈ ಟೆಕ್ನಾಲಜಿ ನಮ್ಮನ್ನು ಎಲ್ಲಿವರೆಗೂ ಕರ್ಕೊಂಡು ಬಂದಿದೆ. ಯು ಎಸ್ ಇಂದ ಸ್ಫೂರ್ತಿನಲ್ಲಿ ಈ ಸ್ಟೇಜ್ ಮೇಲೆ ವಿಷ್ಣು ಜಾಯಿನ್ ಆಗ್ತಾ ಇದ್ದಾನೆ. ಇವರಿಬ್ಬರು ಅವಾಗಲೇ ಹೇಳಿದ್ರು, ಪ್ಯಾಂಡಮಿಕ್ಕಲ್ಲಿ ನಾವು ಎಷ್ಟೊಂದೆಲ್ಲ ಕಲ್ತ್ಬಿಟ್ವಿ, ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಎಷ್ಟೆಲ್ಲ ನಮಗೆ ಕಲಿಸಿದೆ, ನಾವು ಎಷ್ಟೊಂದೆಲ್ಲ ಕೆಲಸ ಮಾಡೋಕ್ಕೆ, ಬೇರೆ ಕಂಟ್ರೀಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಮಾಡಿದೆ ಅಂತಂದರೆ, ನನಗೂ ಕೂಡ ಯು ಎಸ್ ಇಂದೆಲ್ಲ ಗೆಸ್ಟ್ ಇದ್ದರು. ಪೂತಿನ ಅವರ ಮಗಳು ಅಲ್ಮೇಲು ಅಯ್ಯಂಗಾರ್ ಅವರಿದ್ದರು. ಸೊ ಹಾಗೆ ನನಗೂ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ಸ್ಫೂರ್ತಿ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತು. Coming, it's coming. I think. One sec, wait. Hey. Hi, Vishnu. Switch on the video, I think. Vishnu, you'll have to imagine the audience, so yeah. I can very lightly hear you also. Yeah. Oh, there we go. Yay. We had a great time without you. So, any questions? If you can pin him. Okay, we'll have your questions, if any. Three of us just sitting here. Vishnu, do you want to take it? How do you deal with an audience that heckles you a lot? Increase the volume. One sec, Vishnu, one sec. Vishnu. Go ahead. Wait, one sec, Vishnu, there's technical difficulties, one sec. Give us like 2 minutes. No, I think the issues. Laptop ಅಲ್ಲಿ ಸರಿಯಾಗಿ ಕೇಳಿಸ್ತಾ ಇದೆ. Okay. Modern problems require modern solutions. Maybe. No. Say something. Vishnu. No, it's not. Just do it. You can just keep it. Wait, now he can cover this. Now say something. How is this not working? Sure. That's a great question. We just smile and hope for the best. Try ಮಾಡಿ. ನಾವು ಎಷ್ಟೇ ಪ್ರೇಯರ್ ಮಾಡ್ಬೋದು, ಏರ್ಟೆಲ್, ಜಿಯೋ, ದೇ ಆರ್ ನಾಟ್ ಅಂಡರ್ ದ jurisdiction of God. Yeah, you can. Is it better now? Increase volume. Try. You're in feedback. Try. Hello. Try. ಇಲ್ಲ ಅದಲ್ಲ ವಿಡಿಯೋ. Try now. Okay, let's. Hello. Let's hope they fix that. But when an audience heckles you a lot, it's more. Can you say something, Vishnu? Can you hear me? Very feeble. Very faint. You want me to be louder? I don't think that will help. His voice you can hear. People at the back. Oh yeah. Hello. Yeah. Oh, you can hear me? Yes. Yes. One round of applause. Whoa, yes. Thank you. Yeah. Thank you. It was all me. Thank you. But yeah, that question of what do you do when you heckle the audience? And I like the fact that Vaishak immediately gave that to me because I get quite hot-headed when someone heckles me in a show.
So that's not the best response. Of course, you should not get irritated or get agitated when someone heckles you. But that's something that I really enjoy, like getting riled up on stage and giving it back to the audience, because that is something that I do well also. Vaishak and Avinash know. But that's not the right response. I think Vaishak and Avinash handle it really well. Like they play it off cool. They know how to handle it. So yeah, there is no right or wrong response, I guess. But uh, not, it's a very common thing to get heckled, especially in colleges, because as college students, when we went to perform in colleges, they were like, "You're the same person as me," so they were heckling a lot. But yeah, it's not gone to a very bad stage, has it? No. So you get heckled, but there's one sort of heckling which adds to the comedy and it's fun, but there's another type which really irritates you. All you have to do is try to make the best joke out of it and not take it personally. And yeah, that's about it. I think we have time for everyone's getting late. So one last question, I think. Any question? That's the question my parents have been asking from day one. ಈ ಕಾಮಿಡಿ ಇದೆಲ್ಲ ಆಯಿತು ಬಟ್ ಎಂಜಿನಿಯರಿಂಗು ಸೊ ಐ ಥಿಂಕ್ ನಮ್ಮೆಲ್ರಿಗೂ ಗೊತ್ತು ಎಂಜಿನಿಯರಿಂಗಲ್ಲಿ ಓದೋದು ಜಸ್ಟ್ 1 ವೀಕ್ ಬಿಫೋರ್ ಅಂತ. ಅಲ್ಲಿವರೆಗೂ ನನ್ ಆಫ್ ಅಸ್ ಡೂ ಎನಿಥಿಂಗ್. ಆ್ಯಂಡ್ ಐ ಥಿಂಕ್ ದ ಕೀ ಥಿಂಗ್ ಈಸ್ ಟು know how to balance. You win some and you lose some. And yeah, if you have to make some sacrifices here, you have to make some sacrifices there. And try giving your best in everything. And you realize that ನನಗೇನು ರಿಯಲೈಸ್ ಆಯಿತು ಅಂದರೆ, maybe if I had not done engineering and I was just free and I just did improv, it would not have been as satisfying as me balancing that and doing this. So I guess, that's something that struck me much later. But yeah. Vishnu, do you have anything to add? I think I didn't do engineering, first off. I did a very creative, even my studies was in a creative field. I didn't do arts because that's not allowed in India. But I did a 4-year course in design, and I'm doing my master's in design as well. So yeah, I've also realized that when there's pressure of assignments, but there's also the joy of going and performing in front of hundreds of people. It balances out the stress of assignment, but there's always the enjoyment of going and performing live in front of an audience. So, like Vaishak said, with just doing design or just doing improv wouldn't have been the best thing. And even now, we're not doing only one thing. We're still balancing. So yeah, balance is very important. That's my answer too. Thank you. And I guess that's about it. Please follow us on our social media channels. Yella kade the Visibile Boys. You can reach out to us. And yep, have a great night. Have a great Saturday. Have a great Sunday. Give yourselves a round of applause, ladies and gentlemen. Thank you. I have a question. Am I projected on the big screen? Can you please send me a photo? I would like to flex on my Instagram. Oh, my parents are there. Oh, hello. Good to know. Thank you. ಯುವ ಪ್ರತಿಭೆಯ ಒಂದು ಕಾರ್ಯಕ್ರಮವನ್ನು ನೋಡಿದ್ವಿ. ಅವರಲ್ಲಿ ಇರ್ತಕ್ಕಂತಹ ಸೃಜನಶೀಲತೆ, ಹೊಂದಾಣಿಕೆ ಇವೆಲ್ಲವೂ ಅಮೋಘವಾಗಿತ್ತು. ಇವತ್ತಿನ ಒಂದು ಪ್ರದರ್ಶನ ನಾವು ಇಲ್ಲಿವರೆಗೆ ನೋಡಿದಂತಹ ಎಲ್ಲ ಪ್ರದರ್ಶನಗಳಿಗಿಂತಲೂ ಬೇರೆ ರೀತಿಯಾಗಿತ್ತು. ಒಂದು ನೂತನವಾದಂತಹ ಅನ್ವೇಷಣೆ ಅಂತ ಹೇಳಬಹುದು.
ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಅವಿನಾಶ್, ವೈಶಾಖ್ ಹಾಗೂ ವಿಷ್ಣು ಅವರಿಗೆ ಸ್ಫೂರ್ತಿಯ ಪರವಾಗಿ ಈ ಒಂದು ಕಿರು ಕಾಣಿಕೆಯನ್ನು ಕೊಡ್ತಾ ಇದ್ದೇವೆ. ಅದನ್ನು ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ಳುತ್ತೇನೆ. Mom will be very happy today. Thank you. Thank you so much. Thank you for having me. Thank you everyone. Thank you everyone. Very thoughtful gifts. A huge round of applause for Rekha ma'am over here. ಈ ಯುವಕರ ತಂಡಕ್ಕೆ ಎಲ್ಲರ ಪ್ರೋತ್ಸಾಹ ಹಾಗೂ ಆಶೀರ್ವಾದ ನಿರಂತರವಾಗಿರಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಈಗ ನಾವು ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ಈಗ ನಾವು ವಂದನಾರ್ಪಣಾ ಕಾರ್ಯಕ್ರಮ, ಈ ಕಾರ್ಯಕ್ರಮವನ್ನು ರೇಖಾರವರು ನಡೆಸಿಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಾನು 7 ಗಂಟೆಗೆ ಮುಗಿಸ್ತೀನಿ ಅಂತ ಹೇಳಿದೆ, ಬಟ್ ಸ್ವಲ್ಪ ಟೈಮ್ ಜಾಸ್ತಿ ಆಯಿತು. ಬಟ್ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ, ಯಾಕೆಂದರೆ ಆ ಮಕ್ಕಳು ನಮ್ಮನ್ನು ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು. ಸೊ ಈಗ ನಾನು ವಂದನಾರ್ಪಣೆ ಮಾಡೋದಕ್ಕೂ ಮುಂಚೆ ಇಲ್ಲಿ ಒಂದು ಸ್ಪೆಷಲ್ ವಿಡಿಯೋನ ನಾನು ಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಅದನ್ನು ಮಾಡಿಕೊಟ್ರು ಅಂಥವ್ರು ಚಂದ್ರಿಕಾ ಮತ್ತು ಸಿಂಹ, ನನ್ನ ಕಸಿನ್ಸು. ಒಂದು ಸ್ಫೂರ್ತಿಗಾಗಿ, ಮತ್ತು ಇನ್ನೊಂದು ಅವ್ರು ಮಾಡ್ತಿರೋಂತಹ ಒಂದು ಸ್ಪೆಷಲ್ ಕೆಲಸ ಏನು ಅನ್ನೋದನ್ನು ಒಂದು ಚಿಕ್ಕದಾಗಿ ನಾನು ಇಲ್ಲಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಅನೇಕ ಮಹನೀಯರು ನಮ್ಮ ಸುತ್ತಮುತ್ತಲಲ್ಲೇ ಶ್ಲಾಘನೀಯ ಅನೇಕ ಮಹನೀಯರು ನಮ್ಮ ಸುತ್ತಮುತ್ತಲಲ್ಲೇ ಶ್ಲಾಘನೀಯ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡು ನಮಗೆಲ್ಲರಿಗೂ ಸ್ಫೂರ್ತಿದಾಯಕರಾಗಿದ್ದಾರೆ. ಅಂತಹ ಎಲ್ಲ ಅಸಾಧಾರಣ ಸಾಧಕರನ್ನ ಹೆಕ್ಕಿ ತೆರೆಗೆ ತಂದು ಅವರ ಯಶೋಗಾಥೆಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಸ್ಫೂರ್ತಿ ಕಾರ್ಯಕ್ರಮದ ಮುಖೇನ ಅನಾವರಣಗೊಳಿಸುತ್ತಿರುವ ಶ್ರೀಮತಿ ರೇಖಾ ಕಡಬ ಅವರಿಗೆ ಹೊಂಗನಸು ತಂಡದಿಂದ ಅನೇಕಾನೇಕ ಶುಭಾಶಯಗಳು. ಎಡಬಿಡದೆ ಸ್ಫೂರ್ತಿಯ ಸಾವಿರಾರು ಕಂತುಗಳು ಹೊರಬರಲಿ ಎನ್ನುವುದು ಹೊಂಗನಸು ತಂಡದ ಸದಾಶಯ. ಹೊಂಗನಸು, ನಿಮ್ಮ ಕನಸು ನಮ್ಮ ಸೃಷ್ಟಿ. ಭಾವನೆಗಳ ಸಂಗಮವೇ ಈ ಜೀವನ. ನಿಮ್ಮ ಮನ ಕದ್ದವರ, ಮನ ಗೆದ್ದವರ ಜೊತೆಗಿನ ಎಲ್ಲ ಸವಿನೆನಪುಗಳನ್ನ ಮೆಲುಕು ಹಾಕ್ತಾ ಜೀವನವನ್ನ ಸಂಭ್ರಮಿಸೋಣ. ಕ್ಯಾಮೆರಾ ಕಣ್ಣಿನಲ್ಲಿ ಸೆರೆ ಹಿಡಿಯುವ ಎಲ್ಲ ಭಾವನಾತ್ಮಕ ಕ್ಷಣಗಳನ್ನ ಸಂಕಲಿಸಿ ನಿಮ್ಮದೇ ಆದ ನೂತನ ಭಾವಪ್ರಪಂಚಕ್ಕೆ ಕರೆದೊಯ್ಯುವುದೇ ನಮ್ಮ ಹೊಂಗನಸು ತಂಡದ ಉದ್ದೇಶ. ನಮ್ಮ ಹೊಂಗನಸು ತಂಡದಿಂದ ನಿಮ್ಮ ವಿಶೇಷವಾದ ಕಾರ್ಯಕ್ರಮಗಳಿಗೆ ಸೃಜನಾತ್ಮಕ ವಿಡಿಯೋಗಳನ್ನ ಮಾಡಿಕೊಡಲಾಗುವುದು. ಕ್ರಿಯೇಟಿವ್ ರೈಟಿಂಗ್, ಸ್ಪೆಷಲ್ ಎಫೆಕ್ಟ್ಸ್, ಎಡಿಟಿಂಗ್, ವಾಯ್ಸ್ ಓವರ್, ಪೋರ್ಟ್ಫೋಲಿಯೋ, ಬ್ರೋಷರ್ ಡಿಸೈನ್,
ಅಲ್ಲದೆ ಡಿಜಿಟಲ್ ಇನ್ವಿಟೇಷನ್ ಎಲ್ಲವನ್ನು ನಿಮ್ಮ ಆಯ್ಕೆಗೆ ಅನುಸಾರವಾಗಿ ಮಾಡಿಕೊಡಲಾಗುವುದು. ಹೊಂಗನಸು ತಂಡವನ್ನ ಬೆಂಬಲಿಸಿ ಪ್ರೋತ್ಸಾಹಿಸಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಚಂದ್ರಿಕಾ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಸಿಂಹ ಫಾರ್ ದಿಸ್ ವಂಡರ್ಫುಲ್ ವಿಡಿಯೋ. ಥ್ಯಾಂಕ್ ಯು. ನಂಜುಂಡಸ್ವಾಮಿ ಅವರ ಕ್ಯಾರಿಕೇಚರ್ ಎಕ್ಸಿಬಿಷನ್ದನ್ನ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅದ್ಭುತ ಕಲೆಗಾರರವರು. ಇವತ್ತು ಈ ಸ್ಪೆಷಲ್ ಗಿಫ್ಟ್ ನಿಜವಾಗ್ಲೂ ನನಗೆ ಸ್ಪೆಷಲ್ಲು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಹೆಚ್ಚು ಟೈಮ್ ತೊಗೊಳೋದಿಲ್ಲ, ಬಹಳಷ್ಟು ಹೊತ್ತು ಮಾಡಿದ್ದೀನಿ. ಆದರೆ ವಂದನಾರ್ಪಣೆಗೂ ಮುಂಚೆ ನಾನು ಈ ಕೆಲಸ ಮಾಡಬಾರ್ದು ಅಂತ ನನಗೆ ಇನ್ಸ್ಟ್ರಕ್ಷನ್ ಬಂದಿದೆ, ಆದರೂ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಈ ಸ್ಫೂರ್ತಿ ಹಿಂದೆ ನಾನು ಬಹಳಷ್ಟು ಹೇಳಿದ್ದೀನಿ. ನನಗೆ ಸ್ಫೂರ್ತಿ ಶುರು ಮಾಡೋದಕ್ಕೆ ಐಡಿಯಾ ಏನೋ ಇತ್ತು, ಆದರೆ ಶುರು ಮಾಡಲೇಬೇಕು ಅಂತ ನನ್ನನ್ನು ತಳ್ಳಿದ್ದು, ಸಪೋರ್ಟ್ ಮಾಡಿದ್ದು, ಇನ್ಸ್ಪೈರ್ ಮಾಡಿದ್ದು, ಸ್ಫೂರ್ತಿ ಕೊಟ್ಟಿದ್ದು ಇಬ್ಬರು, ಸಂಪತ್ ಅಯ್ಯಂಗಾರ್ ಮತ್ತು ಸುಮಾ ಸಂಪತ್. ಯಾಕೆ ಈ ವಿಷಯ ಹಂಚ್ಕೊಳ್ತಿದ್ದೀನಿ ಅಂತಂದರೆ, ಪ್ರತಿಯೊಂದು ಹಂತದಲ್ಲೂ ಗುರು, ಟೀಚರ್, ಕೋಚ್, ಮೆಂಟರ್, ನಾವು ಏನು ಯಾವ ಭಾಷೆಯಲ್ಲಿ ಬೇಕಾದರೂ ಕರಿಬೋದು, ಅವರು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಜೀವನದಲ್ಲಿ ಅನ್ನೋದು, ನಮ್ಮ ಸ್ಟ್ರೆಂತನ್ನು ಅರಿತುಕೊಂಡು ಒಂದು ದಾರಿ ತೋರಿಸೋದಕ್ಕೆ, ಆ ದಾರಿನಲ್ಲಿ ನಡೀತಿರೋದು ಸರಿನಾ ಇಲ್ವಾ ಅಂತ ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ ಒಬ್ಬರು ಬೇಕಾಗಿರ್ತಾರೆ. ಸೊ ನನ್ನ ಜೀವನದಲ್ಲಿ ಪ್ರತಿ ಹಂತದಲ್ಲೂ ಸೀರಿಯಸ್ಲಿ ಇವಾಗ ಯೋಚನೆ ಮಾಡಿದ್ರೆ ಎಷ್ಟು ಅನಿಸುತ್ತೆ, ಎಷ್ಟು ಬ್ಲೆಸ್ಡ್ ನಾನು ಅಂತ. ತಂದೆ ತಾಯಿ ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ದರು, ನನಗೆ ಬೇಕಾದ್ದನ್ನು ಮಾಡೋದಕ್ಕೆ ಬಿಟ್ಟಿದ್ದಾರೆ. ಟೀನೇಜಲ್ಲಿದ್ದಾಗ ಅಣ್ಣ ನನಗೆ ಒಬ್ಬ ಫ್ರೆಂಡ್ ಆಗಿ ತುಂಬಾ ಎಷ್ಟೋ ಸಿಸ್ಟಮ್ ವಿರುದ್ಧವಾಗಿ ಹೋರಾಡಿದ್ದಾನೆ ಅವನು. ಹಾಗೆ ಅಷ್ಟು ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾನೆ. ಆ್ಯಂಡ್ ಇಷ್ಟು ಇಂಡಿಪೆಂಡೆಂಟಾಗಿ ಇರೋದಕ್ಕೆ ಅವನು ನನ್ನ ಕೂಡ ಕಾರಣ. ಅದ್ರ ಜೊತೆಗೆ ಮದುವೆ ಆಯಿತು, ಒಳ್ಳೆ ಫ್ಯಾಮಿಲಿ ಸಿಕ್ತು. ಐ ಆಮ್ ಸೋ ಬ್ಲೆಸ್ಡ್, ಟಚ್ವುಡ್. ಅದನ್ನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಅಲ್ಲೂ ಕೂಡ ಯಾಕೆ ಮಾಡ್ತೀಯಾ, ಏನು ಮಾಡ್ತೀಯಾ ಅಂತ ಕೇಳೋದಕ್ಕೆ ಮುಂಚೆ ನೀನು ಏನು ಮಾಡ್ತಿದ್ಯಾ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅನ್ನೋ ಫ್ಯಾಮಿಲಿ ಸಿಕ್ತು. ಇವತ್ತು ಆ್ಯಕ್ಚುಲಿ ನಾನು ನಮ್ಮ ಮಾವನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಫಿಸಿಕಲಿ ಇಲ್ಲಿಲ್ಲ, ಬಟ್ ಆದರೂ ನನಗೆ ನೆನಪಿದೆ, ನನ್ನ ಜೊತೆ ಇದ್ದಾರೆ ಅನ್ನೋದು ನನಗೆ ನಿಜವಾಗ್ಲೂ ಒಂದು ಬೆಂಬಲ ಇದೆ. ಅವರು ಇವತ್ತು ಇಲ್ಲಿದ್ದಿದ್ರೆ ತುಂಬ ಸಂತೋಷ ಪಡ್ತಿದ್ರು ಅನ್ನೋದೂ ನಿಜವಾದ ಮಾತು. ಯಾವತ್ತೂ ಹೆಣ್ಮಕ್ಳ ಥರ ನೋಡ್ಕೊಂಡಿದ್ದಾರೆ. ಸೊ ಅದು ಎಲ್ಲರಿಗೂ ಗೊತ್ತಿರೋವಂತಹ ವಿಷಯನೇ. ಅದಾದಮೇಲೆ ಮದುವೆ ಆಗಿ ಹೋದಾಗ್ಲೂ ಅಲ್ಲಿ ಒಂದು ಮೇಜರ್ ಪಾಯಿಂಟು, ಮೈಸೂರಿನ ಹುಡುಗಿ, ಬೆಂಗಳೂರೇ ನೋಡಿರಲಿಲ್ಲ, ಮೈಸೂರಿಂದ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತಾಳೆ. ಆದರೆ ಏನು ಮಾಡಬೇಕು ಗೊತ್ತಿಲ್ಲ. ಡಾನ್ಸ್ ಕಲ್ತಿದ್ದೆ, MBA ಮಾಡಿದ್ದೆ, ಕಾಲೇಜ್ ಮುಗಿಸಿದ ತಕ್ಷಣ ಹೋಗಿರೋದು ಅಷ್ಟೇನೆ. ಅಲ್ಲಿ ನನ್ನ ಹಸ್ಬೆಂಡ್ ಮಂಜು ಅವರ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರು ಸಿಕ್ಕರು. ಅವರು ಅವರ ಕಂಪ್ನಿನ ನಡೆಸ್ತಾಯಿದ್ರು. ಅವರು ಕೂಡ ಇವತ್ತು ಇಲ್ಲಿದ್ದಾರೆ. ಅದು ನನಗೆ ತುಂಬಾ ಸಂತೋಷದ ವಿಷಯ. ಸತ್ಯಾರಾವ್ ಮತ್ತು ಗಿರಿಜಾರಾವ್ ಅವರು ಎಷ್ಟು ಇಂಡಿಪೆಂಡೆಂಟಾಗಿರೋದಕ್ಕೆ ನನಗೆ ಸಪೋರ್ಟ್ ಮಾಡಿದ್ರು. ಅಲ್ಲಿ ಫಸ್ಟ್ ನನ್ನ ಡಾನ್ಸ್ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ. ಫಸ್ಟ್ ಡಾನ್ಸ್ ಇಂಡಿಪೆಂಡೆಂಟಾಗಿ ಶೋ ಮಾಡಿದ್ದೆ ನಾನು ಸ್ವಿಟ್ಜರ್ಲ್ಯಾಂಡಲ್ಲಿ. ನನಗೆ ಸ್ವಿಸ್ ಸ್ಟೂಡೆಂಟ್ಸ್ಗಳಿದ್ದರು, ಈಗಲೂ ಕೂಡ ಕಂಟಿನ್ಯೂ ಮಾಡ್ತಿದ್ದಾರೆ. ಅಂದರೆ ಅಷ್ಟು ಇಂಡಿಪೆಂಡೆಂಟಾಗಿರೋದು ಹೇಗೆ,
ಹೇಗೆ ನೀನು ಮುಂದುವರಿತೀಯಾ, ನೀನು ಅಲ್ಲಿ ಜನಗಳನ್ನ ಪರಿಚಯ ಮಾಡಿಕೊಂಡು ಪ್ರತಿಯೊಂದನ್ನು ಹೇಳ್ಕೊಟ್ರು. ಪ್ರತಿಯೊಂದನ್ನು ಒಂಥರ ಹೇಳ್ಕೊಡ್ಲೇಬೇಕು ಅಂತ ಅಲ್ಲ, ಜೊತೆಗಿದ್ದು ಸಪೋರ್ಟ್ ಮಾಡ್ತಾ ಅವರು ನನ್ನನ್ನು ಅಲ್ಲಿ ಬೆಳೆಸಿದ್ರು. ನಂತರ ಇಲ್ಲಿಗೆ ಬಂದ ಮೇಲೆ ಬಹಳಷ್ಟು ಏನೇನೋ ಬೇರೆ ಬೇರೆ ಕೆಲಸ ಮಾಡಿದೆ. ಆದರೆ ಒಂದು ಹಂತದಲ್ಲಿ ಅಗೇನ್ ಬ್ಲೆಸ್ಡ್ ಅಂತ ಅಂದರೆ ಸಂಪತ್ ಮತ್ತು ಸುಮಾ ಅವರ ಫ್ರೆಂಡ್ಶಿಪ್ ಆಯಿತು. ಅವರು ರನ್ನಿಂಗ್ ಕ್ಲಬ್ಬಿಂದ ನನ್ನ ಹಸ್ಬೆಂಡಿಗೆ ಫಸ್ಟ್ ಪರಿಚಯ ಆಗಿದ್ದಿದ್ದು. ನಂತರ ಹಾಗೆ ಫ್ಯಾಮಿಲಿ, ಫ್ರೆಂಡ್ಸ್, ಎಕ್ಸ್ಟೆಂಡೆಡ್ ಫ್ಯಾಮಿಲಿನೇ. ಸೊ ಹೀಗೆ ಹೇಳಿದೆ. ಅವತ್ತು ನನ್ನ ಹುಟ್ಟುಹಬ್ಬ, ಅವ್ರ ಜೊತೆ ನಾನು ಕೆಲಸನೂ ಮಾಡಿದ್ದೆ. ಮಾತಾಡ್ತಾ ಇರ್ಬೇಕಾದ್ರೆ ಇಂಥದ್ದೊಂದು ಸ್ಫೂರ್ತಿ ಅಂತ ಹೆಸರಿರಲಿಲ್ಲ, ಬಟ್ ಇಂಥದ್ದೊಂದು ಶೋ ಮಾಡಬೇಕು ಅಂತ ತುಂಬ ಅನ್ನಿಸ್ತಾ ಇದೆ, ಬಟ್ ಇನ್ನೂ ಮಾಡಲಿಲ್ಲ ಈ ವರ್ಷ ಅಂತ ಹೇಳಿದೆ. ಇವತ್ತು ಯಾಕೆ ಮಾಡಬಾರ್ದು ಅಂತ ಅಂದರು. ನನ್ನ ಹಳ್ಳ ನಾನೇ ತೋಡ್ಕೊಳಕ್ಕೆ ಶುರು ಮಾಡಿದೆ ಅಂತ ಅನ್ನಿಸ್ತು ಅವತ್ತಿನ ದಿವಸ. ಆಯಿತು, ಇಲ್ಲ ಅನ್ನೋಕ್ಕಾಗಲಿಲ್ಲ, ಬೇಕಾದಷ್ಟು ಹೇಳಿದೆ. ಇವತ್ತಾಗಲ್ಲ, ಹಾಗಾಗಲ್ಲ, ಲೈವಲ್ಲಾಗಲ್ಲ, ಗೆಸ್ಟ್ಗಳೇ ಇಲ್ಲ ಅಂತೆಲ್ಲ ತುಂಬ ಹೇಳಿದೆ. ಕಡೆಗೆ ಅವರು ಸುಮನ್ನ ತೋರಿಸ್ಬಿಟ್ಟು ಅವಳು ಆಗ್ತಾಳಲ್ವ ಇವತ್ತು ಗೆಸ್ಟು, ಯಾಕೆಂತಂದರೆ ಅವರು ಅಲ್ಟ್ರಾ ರನ್ನರ್, ಸಾಫ್ಟ್ವೇರ್ ಪ್ರೊಫೆಷ್ನಲ್ಲು, ಬಹಳಷ್ಟು ಅವರು ಸಾಧನೆಗಳನ್ನ ಮಾಡಿದ್ದಾರೆ. ನನ್ನ ಫಸ್ಟ್ ಎಪಿಸೋಡ್ ಗೆಸ್ಟ್ ಕೂಡ ಸುಮಾನೇ. ಸೊ ಅಲ್ಲಿಂದ ಶುರು ಆಯಿತು, ಯಾಕೆ ಮಾಡಬಾರ್ದು, ಈಗ ಮನೆಗೆ ಹೋಗಿ ಒಂದು ಹೆಸರಿಡು, ಹೀಗೆ ಅಷ್ಟು. ಅಂದರೆ ಅವ್ರಿಗೆ ಗೊತ್ತಿತ್ತು ನನ್ನಲ್ಲಿ ಸ್ಟ್ರೆಂತ್ ಇದೆ, ನಾನು ಮಾಡ್ತೀನಿ ಅಂತ. ಬಟ್ ಅದೊಂದು ಪುಷ್ ಬೇಕಾಗಿತ್ತು, ಆ ಕಂಫರ್ಟ್ ಝೋನಿಂದ ಹೊರಗಡೆ ಬರೋದು ಬೇಕಾಗಿತ್ತು. ಸೊ ಆ ಕೆಲಸನ ಅವ್ರು ಅವತ್ತು ಮಾಡಿದ್ರು. ಮನೆಗೆ ಹೋದೆ, ತಕ್ಷಣ ಯೋಚನೆ ಬಂದಿದ್ದು ಸ್ಫೂರ್ತಿ ಅಂತ. ಎರಡನೇ ಥಾಟೇ ಬರಲಿಲ್ಲ, ಆ ಹೆಸರಿಟ್ಟೆ. ಸಂಜೆ 5 ಗಂಟೆಗೆ ಅಂತ ಅನೌನ್ಸು ಮಾಡಿಬಿಟ್ಟೆ. ಆವಾಗ 5 ಗಂಟೆನಲ್ಲಿ ಬಹಳಷ್ಟು ನಾನು ಲಾಗಿನ್ ಆಗಿಬಿಟ್ಟಿದ್ದೀನಿ, ಅವರನ್ನು ಆ್ಯಡ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಟೆಕ್ನಿಕಲಿ ನನ್ನ ನಾಲೆಡ್ಜ್ ಝೀರೋ, ಫುಲ್ ಸ್ಟ್ರೆಸ್ಡ್ ಔಟ್ ಆಗಿಬಿಟ್ಟು ಶೋ ಶುರು ಆಗೋ ಅಷ್ಟೊತ್ತಿಗೆ ಏನು ಕೇಳಬೇಕು ಅನ್ನೋದೇ ಮರೆತು ಹೋಗ್ಬಿಟ್ಟಿದ್ದೆ ನಾನು. ಅವತ್ತು ಗೊತ್ತಾಯಿತು ಕ್ವಶ್ಚನ್ ಕೇಳೋದು ತುಂಬ ಕಷ್ಟವಾದ ಕೆಲಸ, ಉತ್ತರ ಕೊಟ್ಬಿಡ್ಬೋದು, ಮೋಸ್ಟ್ಲಿ ಕ್ವಶ್ಚನ್ ಕೇಳೋದನ್ನು ತುಂಬ ತಿಳ್ಕೊಳ್ಬೇಕು ಅನ್ನೋದು ಅವತ್ತು ಗೊತ್ತಾಯಿತು. ನನಗೆ ಅನ್ನಿಸ್ತು ತುಂಬಾ, ಅಯ್ಯೋ ಯಾಕಪ್ಪ ಇದನ್ನು ಶುರು ಮಾಡಿದೆ, ಇದೊಂದು ಬೇಕಿತ್ತಾ ನನಗೆ ಅಂತ ಕೂಡ ಅನಿಸಿತ್ತು. ಆದರೆ ಇವತ್ತು ಈ 2 ವರ್ಷ ಕಳೆದ ಮೇಲೆ ಅನ್ನಿಸ್ತಾ ಇದೆ ಎಂಥ ಒಳ್ಳೆ ಗಿಫ್ಟನ್ನ ನನಗವರು ಕೊಟ್ಟರು ಅಂತ ಹೇಳಿ. ಇವತ್ತು ಸಂಪತ್ ಮತ್ತು ಸುಮಾನ ನಾನು ಸ್ಟೇಜ್ ಮೇಲೆ ಕರಿತೀನಿ. ಸಾರಿ, ಬೈಬೇಡಿ, ಪ್ಲೀಸ್ ಬನ್ನಿ. ಯಾಕೆ ಅಂತಂತಂದರೆ ನಾವು ಯಾವತ್ತೂ ನಮ್ಮ ಹತ್ರ ಇರೋದನ್ನು ವ್ಯಾಲ್ಯೂ ಮಾಡಬೇಕು. ಇನ್ನೊಂದು ಈ ಥರ ಒಬ್ಬ ಕೋಚ್, ಒಬ್ಬ ಗುರು ಪ್ರತಿಯೊಬ್ಬರ ಜೀವನದಲ್ಲೂ ಅವಶ್ಯಕತೆ ಇರುತ್ತೆ. ಅದರಲ್ಲೂ ಸೋ ಬ್ಲೆಸ್ಡ್, ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ. ಈ ಆ್ಯನಿವರ್ಸರಿ ಸೆಲೆಬ್ರೇಷನ್ನ ನಾನು ಇವರಿಬ್ರಿಗೂ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಬರೀ ಅವತ್ತು ಶುರು ಮಾಡಿಸಿದ್ದಷ್ಟೇ ಅಲ್ಲ, ಪ್ರತಿಯೊಂದು ಎಪಿಸೋಡ್ನೂ ನೋಡ್ತಾರೆ, ಪ್ರತಿಯೊಂದು ಎಪಿಸೋಡ್ ಆದಮೇಲೂ ಫೀಡ್ಬ್ಯಾಕ್ ಕೊಡ್ತಾರೆ, ಪ್ರತಿಯೊಂದು ಎಪಿಸೋಡ್ ಆದಮೇಲೂ ನೆಕ್ಸ್ಟ್ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ನನ್ನ ಬಾಯಿಂದನೇ ಹೇಳಿಸ್ತಾರೆ. ಸೊ ಪ್ರತಿಯೊಂದು ಸಲನೂ ಹಿಂದೆ ತಿರುಗಿ ನೋಡ್ತೀನಿ, ಅವ್ರು ಇರ್ತಾರೆ ನನ್ನ ಜೊತೆ, ಅದೇ ನನಗೆ ಸಂತೋಷ. ಬರೀ ನನಗಷ್ಟೇ ಅಲ್ಲ, ನಾವು ಫ್ಯಾಮಿಲಿನಲ್ಲಿ ನಾವು 4 ಜನನೂ ಅವ್ರ ಸ್ಟೂಡೆಂಟ್ಸು, ನಮಗವರು ಫ್ಯಾಮಿಲಿ. ಸೊ ಓಕೆ, ಇದೊಂಥರ ನನಗೆ ತುಂಬ ಎಮೋಷ್ನಲ್ ಇದು. ಅದಕ್ಕೆ ನಾನು ಮುಂಚೆ ಆ್ಯಕ್ಚುಲಿ ಫಸ್ಟ್ ಶುರು ಮಾಡೋಕ್ಕೆ ಮುಂಚೆ ನಾನು ಈ ಒಂದು ಪ್ರೋಗ್ರಾಮಿಂದ ಶುರು ಮಾಡೋಣ ಅಂತ ಇದ್ದೆ, ಬಟ್ ಇದನ್ನು ನಾನು ಕಡೆಗೆ ಹಾಕ್ಕೊಂಡೆ. ಆ್ಯಂಡ್ ಥ್ಯಾಂಕ್ಸ್ ಟು ಎವ್ರಿಬಡಿ. ಇಲ್ಲಿ ನೀವೆಲ್ಲ ಬಂದು ಸ್ಫೂರ್ತಿಗೆ ಸಪೋರ್ಟ್ ಮಾಡಿರೋದು ನಿಜವಾಗ್ಲೂ ನನಗೆ ಸಂತೋಷ ಆಗಿದೆ. ನಾನು ನನ್ನನ್ನು ಕೇಳಿದಾಗ ಏನು ಸಿಗ್ತಾ ಇದೆ ಅಂತ ತುಂಬ ಜನ ಕೇಳಿದ್ದಾರೆ.
ಯಾಕೆಂದರೆ ಯಾವುದೇ ಥರ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಾನು ಶುರು ಮಾಡಿದ್ದು. ಸೊ ಹಾಗಾಗಿ ಏನು ಸಿಗ್ತಾ ಇದೆ ನಿನಗೆ, ಇಷ್ಟೆಲ್ಲ ಕಷ್ಟಪಟ್ಕೊಂಡು ಮಾಡ್ತಿದ್ಯಲ್ಲ ಅಂತಿದ್ದಾರೆ. ಅದಕ್ಕೆ ಉತ್ತರ ಇವತ್ತು ನೀವೆಲ್ಲ ಇಲ್ಲಿ ಬಂದು ಕೂತಿರೋದು. 107 ಎಪಿಸೋಡನ್ನು ಮುಗಿಸಿದ್ದೀನಿ. ಇಲ್ಲಿ ನನ್ನ ಗೆಸ್ಟ್ಗಳು ಕೂಡ ಬಂದಿದ್ದಾರೆ, ಎಷ್ಟು ಸಾಧನೆಗಳನ್ನ ಮಾಡಿದ್ದಾರೆ. ಅವರೆಲ್ಲರ ಜೀವನದಿಂದ ನಾನು ಬಹಳಷ್ಟು ಕಲ್ತಿದ್ದೀನಿ. 2 ವರ್ಷದಲ್ಲಿ ನಾನೇ ನಾನಾಗಿಲ್ಲ ಅಂದರೆ ಎಷ್ಟೆಲ್ಲ ಇದೆ ಸಾಧನೆಗಳು ಮಾಡಿರ್ತಾರೆ, ಎಷ್ಟು ಹಂಬಲ್ ಆಗಿರ್ತಾರೆ. ಪ್ರತಿಯೊಬ್ಬರಿಂದನೂ ಪ್ರತಿಯೊಂದು ವಿಷಯಗಳನ್ನೂ ನೋಡಿದಾಗ, ತಿಳ್ಕೊಂಡಾಗ, ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಾಗ ಅಯ್ಯೋ ಎಷ್ಟೆಲ್ಲ ಇದೆ ಕಲಿಯೋದಕ್ಕೆ. ಅಂದರೆ ನಾನು ಮಾಡ್ತಿರೋದು ಏನೂ ಇಲ್ಲ ಅನ್ನೋದು ಮಾತ್ರ ತುಂಬಾ ನನಗೆ ಒಂಥರ ಟ್ರಾನ್ಸ್ಫಾರ್ಮೇಷನ್ ಅಂತಲೇ ಹೇಳಬೇಕು. ಶೇಷಾದ್ರಿ ಸರ್ ಕೂಡ ಇದ್ದಾರೆ, ಅವರು ಅಷ್ಟೇನೆ ಎಷ್ಟು ಹಂಬಲ್ಲು. ಒಂದೇ ಒಂದು ಮಾತಿಂದ ಅವರು ಸರ್ ಎಂ ವಿ ಅವರ ಸ್ಟೋರಿನ ಮಾಡೋದಕ್ಕೆ ಶುರು ಮಾಡಿದ್ರು. ಪ್ರತಿಯೊಬ್ಬರು ಹೀಗೆ ಸಪೋರ್ಟ್ ಮಾಡಿದ್ದೀರಾ. ಹಾಗಾಗಿ ನಿಮ್ಮೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಸ್ಫೂರ್ತಿ ಹೀಗೆ ಮುಂದೆ ನಡೀತಾ ಇರುತ್ತೆ, ಆದಷ್ಟು ನಡೆಸ್ಕೊಂಡು ಹೋಗ್ತಾ ಇರ್ತೀನಿ. ಹೀಗೆ ನೀವು ಎಲ್ಲ ಸಪೋರ್ಟ್ ಮಾಡ್ತಾಯಿರಿ. ಅದ್ರ ಜೊತೆಗೆ ಇವತ್ತು ಇಲ್ಲಿ ಸುಚಿತ್ರಾ ಸಿನಿಮಾ ಆ್ಯಂಡ್ ಕಲ್ಚರಲ್ ಅಕಾಡೆಮಿ ಅವ್ರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಈ ಎಲ್ಲ ಒಂದು ಸಪೋರ್ಟನ್ನು ಕೊಟ್ಟಿರೋದಕ್ಕೆ. ಅದ್ರ ಜೊತೆಗೆ ನನ್ನ ಪ್ರೋಮೋ, ವಿಡಿಯೋ, ಲೋಗೋ ಎಲ್ಲ ಮಾಡಿಕೊಟ್ಟಿದ್ದು ನನ್ನ ಹೈಸ್ಕೂಲ್ ಸ್ನೇಹಿತ ರಾಘವೇಂದ್ರ. ಇವತ್ತಿಲ್ಲ, ಬಟ್ ನಾನು ಅವ್ರನ್ನ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ವೆಬ್ಸೈಟ್ ಮಾಡಿಕೊಟ್ಟಂತಹ ವಿವೇಕ್ ಹೆಗ್ಡೆ ಇದ್ದರು, ಈಗಷ್ಟೇ ಅವರು ಹೋಗಬೇಕಾಗಿ ಬಂತು, ಹೋದರು. ಆ್ಯಂಡ್ ಪ್ರಜ್ವಲ್ ಅವರಿಬ್ಬರು ಡಿಸೈನ್ ಮಾಡಿಕೊಟ್ಟಿದ್ದು ನನಗೆ. ಅದ್ರ ಜೊತೆಗೆ ಇನ್ನೊಂದು ಅಂತಂದರೆ ಹೇಗೆಲ್ಲ ಸಪೋರ್ಟ್ ಬರ್ತಾ ಇತ್ತು ಅಂತಂದರೆ, ವೆಬ್ಸೈಟ್ ಮಾಡಬೇಕು ಅನ್ನೋದು ತಲೆಯಲ್ಲಿತ್ತು. ಆದರೆ ನನ್ನ ಸ್ಫೂರ್ತಿಯಲ್ಲಿ ಗೆಸ್ಟಾಗಿ ಬಂದಿದ್ದವರು ಅವತ್ತು ಸಡನ್ನಾಗಿ ಫೋನ್ ಮಾಡಿಬಿಟ್ಟು spoorthi.live ಅಂತ ಲಿಂಕನ್ನು ಅವರು ಬೈಯು ಮಾಡಿಬಿಟ್ಟು ಅವ್ರು ನನಗೆ ಗಿಫ್ಟ್ ಮಾಡ್ತಾಯಿದ್ದೀನಿ ನಿನಗೆ ರೇಖಾ, ಗೋ ಹೆಡ್ ಅಂತ ಹೇಳಿದ್ರು. ಅಂದರೆ ಇದಕ್ಕಿಂತ ಇನ್ನೇನು ಬೇಕು ಅಂತ ನನಗನ್ಸತ್ತೆ. ನಾನು ಇಷ್ಟೆಲ್ಲ ವಿಶ್ವಾಸ ಪ್ರೀತಿನ ಗಳಿಸಿದ್ದೀನಿ ಅನ್ನೋದೇ ನಿಜವಾಗ್ಲೂ ನನಗೆ ಹೆಮ್ಮೆ. ಇದರಿಂದ ನನಗೇನು ಸಿಗ್ತಾ ಇದೆ ಅನ್ನೋದಕ್ಕಿಂತ ಇದೆಲ್ಲ ವ್ಯಾಲ್ಯೂ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಅದ್ರ ಜೊತೆಗೆ ಪೋಸ್ಟರ್ಸ್ ಮಾಡಿಕೊಡ್ತಿದ್ದಂತಹ ಆದರ್ಶ್, ಮತ್ತು ಇವಾಗ ತುಂಬ ಜನ ಹೇಳಿದ್ದಾರೆ ಪೋಸ್ಟರ್ಸ್ ತುಂಬ ಚೆನ್ನಾಗಿ ಬರ್ತಿದೆ ಅಂತ. ಆ್ಯಕ್ಚುಲಿ ಪೋಸ್ಟರ್ಸ್ ಎಲ್ಲ ನನಗೆ ಮಾಡಿಕೊಡ್ತಾ ಇರೋದು ಆ್ಯಂಡ್ ಆರ್ಟ್ ಪೇಂಟಿಂಗ್, ಇವತ್ತಿನ ಪೇಂಟಿಂಗ್ಸನ್ನು ಮಾಡಿರೋದು ನನ್ನ ಫ್ರೆಂಡ್ ರಂಜಿನಿ ವಿಕ್ರಮ್. ಆ್ಯಂಡ್ ವಿಡಿಯೋ ಕೊಲಾಜ್ ಎಲ್ಲ ಮಾಡಿರೋದು ಅದೇ ನನ್ನ ಗೆಸ್ಟಾಗಿ ಬಂದವರೆಲ್ಲ ನನ್ನ ಸ್ನೇಹಿತರಾಗ್ಬಿಟ್ಟಿದ್ದಾರೆ. ನನಗೆ ಸುಮಾರು ಜನ ತಮ್ಮಂದರು ಸಿಕ್ಬಿಟ್ಟಿದ್ದಾರೆ. ಅವರೆಲ್ಲರೂ ನಾವು ಮಾಡ್ತೀವಿ ಮ್ಯಾಮ್, ನಾವು ಮಾಡ್ತೀವಕ್ಕ ಅಂತ ಹೇಳಿ ಬಹಳಷ್ಟು ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ. ವಿಡಿಯೋ ಎಡಿಟ್ಸ್ ಮಾಡಿಕೊಟ್ಟಿದ್ದಾರೆ. ಸುಮುಖ್ ಶಾನ್ಭೋಗ್ ಅಂತ, ಅವನು ಇವಾಗ ಮಂಗಳೂರಿನಲ್ಲಿರ್ತಾನೆ. ಅವನು ಕ್ಯಾರಿಕೇಚರ್ ಆರ್ಟಿಸ್ಟ್ ಆಗಿದ್ದ. ನಂತರ ಫೋಟೋ, ಥ್ಯಾಂಕ್ಸ್ ಟು ಕೃಷ್ಣ ಬಾಲಾಜಿ ಆ್ಯಂಡ್ ಟೀಮ್ ಇವತ್ತು ನನಗೆ ಮಾಡಿಕೊಟ್ಟಿರೋದಕ್ಕೆ. ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಮೈ ಫ್ಯಾಮಿಲಿ, ನನ್ನ ಅತ್ತೆ, ನಮ್ಮಪ್ಪ, ಅಮ್ಮ ಎಲ್ಲರೂ ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಲಾಸ್ಟ್ಲಿ ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್ ಆ್ಯಂಡ್ ಮೈ ಚಿಲ್ಡ್ರನ್. ಸಾರಂಗ್ ಆ್ಯಂಡ್ ಸಮನ್ಯು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಯಾಕೆ ಅಂದರೆ ಅವ್ರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಎವ್ರಿ ಸ್ಯಾಟರ್ಡೇ ನನ್ನ ಟ್ಯಾಂಟ್ರಮ್ಸ್ನ ತಡ್ಕೊಳ್ಳೋದವರು. 3 ಗಂಟೆ ಆಗ್ತಿದ್ದಂಗೆ ಶುರು ಆಗಿರುತ್ತೆ. ನನ್ನ ಟೆನ್ಷನ್ಗೆ ಅವ್ರಗಳ ಮೇಲೆ ಕಿರ್ಚಾಡ್ತಿರ್ತೀನಿ. ಆ್ಯಂಡ್ ಟೆಕ್ನಿಕಲಿ ಎಲ್ಲ ಸೆಟ್ ಮಾಡಿಕೊಟ್ಟು ಬಂದು 4:15 ಹಾಗೆ ಕಾಫಿ ಕೊಟ್ಟು ಎಲ್ಲ ಮಾಡಿ ಸಾಕಷ್ಟು ಇವನನ್ನು ರಾತ್ರಿ ಎಲ್ಲ ಏಳಿಸಿ, ಇದೊಂದು ವಿಡಿಯೋ ಆಗ್ತಿಲ್ಲ ಕಣೋ, ಇದೇನೋ ಎಡಿಟ್ ಆಗ್ತಿಲ್ಲ ಕಣೋ, ಪ್ಲೀಸ್ ಕಣೋ ಕೂತ್ಕೊಳ್ಳೋ ಅಂತ ಅವನನ್ನಷ್ಟು ಗೋಳಿಕೊಳ್ತೀನಿ. ಆ್ಯಂಡ್ ಸಮನ್ಯು, ಅವನಿಗೆ ನಂತರ ಹೋಸ್ಟ್ ಮಾಡಬೇಕು ಅಂತ ಇಷ್ಟ ಅಂತ ಒಂದಿನ ಬಂದು ಹೇಳ್ದ. ಓಕೆ, ಸಮ್ವೇರ್ ಎಲ್ಲೋ ಒಂದು ಕಡೆ ನಾನು ಅವನನ್ನು ಇನ್ಸ್ಪೈರ್ ಮಾಡಿದ್ದೀನಿ ಅಂತ ಖುಷಿ ಆಯಿತು. ಸೊ ಅವನು 2 ಹೋಸ್ಟ್ ಮಾಡ್ದ. ಇವತ್ತೊಂದು ಚಿಕ್ಕ ಆಪರ್ಚುನಿಟಿ ಅವನಿಗೂ ಸಿಕ್ತು. ನಮ್ಮ ಫ್ಯಾಮಿಲಿ ಕಡೆಯಿಂದನೂ ನಾನು ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲಿ ಯಾರಿಗಾದರೂ ನಾನು ಹೇಳೋದು ಮರ್ತಿದ್ರೆ ಬಿಟ್ಟಿದ್ರೆ ಕ್ಷಮಿಸಿ. ಅಥವಾ ಈ ಕಾರ್ಯಕ್ರಮದಲ್ಲಿ ನಾನು ಏನಾದರೂ ಒಂದು ತಪ್ಪಾಗಿದ್ದು ಅಥವಾ ನಾನು ಯಾರನ್ನಾದರೂ ಏನಾದರೂ ತಪ್ಪುಗಳಾಗಿದ್ದರೆ, ಇದು ನನ್ನ ಮೊದಲನೇ ಕಾರ್ಯಕ್ರಮ ನಾನು ಹಿಂಗೆ ಮಾಡಿರೋದು, ಅದಕ್ಕೆ ಕ್ಷಮಿಸಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಾತಾಡೋರು ಪಕ್ಕದಲ್ಲಿದ್ದಾಗ ನಾವೇನು ಅವಶ್ಯಕತೆ ಇಲ್ಲ.
ಥ್ಯಾಂಕ್ ಯು ಸೋ ಮಚ್. ಸ್ನ್ಯಾಕ್ಸ್ ಇದೆ, ದಯವಿಟ್ಟು ಸ್ನ್ಯಾಕ್ಸ್ನ ತಗೊಂಡು ಮನೆಗೆ ಹೋಗಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಹೀಗೆ ಮಧ್ಯದಲ್ಲಿ ಹೀಗೆ ಮೀಟ್ ಆಗ್ತಾ ಇರೋಣ, ಹೀಗೆ ಇನ್ಸ್ಪೈರಿಂಗ್ ಸ್ಟೋರೀಸ್ನ ನಾನು ತೊಗೊಂಡು ಬರ್ತಾ ಇರ್ತೀನಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ, ಹೀಗೆ ಹಾರೈಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು.